नमः। हरि ओम। निखिल गुणनिकायं नित्यनिर्धूतयं शुभतममतिमेयं शुद्धसौख्यात्युपायं सकल निगमगेयं सर्वशब्दाभिधेयं नवजलधरकायं नौमि लक्ष्मी सहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमः। अत्यन्तदयालवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरि ओम्। सृष्टिस्थित्यप्ययेहा नियतिदुषितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तं। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोऽन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरि ओम। ಸ್ವಸ್ತಿಸ್ತು ಸದಾ। ಶ್ರೀಕೃಷ್ಣದೇವರ ಅವತಾರ ಆಗಿದೆ 104 + 31 135 ಅಧ್ಯಾಯಗಳಲ್ಲಿ ಕೃಷ್ಣದೇವರ ಮಹಿಮೆಯನ್ನು ವಿಸ್ತಾರವಾಗಿ ಹೇಳುತ್ತಾರೆ. ಆ 135 ಅಧ್ಯಾಯದಲ್ಲಿ ಒಂದು ಅಧ್ಯಾಯಕ್ಕೆ ನಾವು 1 ನಿಮಿಷ ಅಂತ ನಿಮಿಷ ಆಗಲ್ಲ 10 ನಿಮಿಷ ಅಂತ ಕೊಟ್ಟರು. 135 ಅಧ್ಯಾಯ ಇಂಟು 10 ಎಷ್ಟಾಯಿತು? 1350 ನಿಮಿಷ ಅಂತಂದ್ರೆ ಎಷ್ಟು ಗಂಟೆ ಆಯ್ತು, ಎಷ್ಟು ದಿನ ಆಯ್ತು? ಆದ್ದರಿಂದ ಕೃಷ್ಣದೇವರ ಮಹಿಮಾ ಅತ್ಯಂತ ಅಪಾರವಾದದ್ದು. ಆ ಕೃಷ್ಣದೇವರ ಮಹಿಮೆಯನ್ನ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಅಂತಂದವನು ಹೆಸರೇ ಕೃಷ್ಣ ಅಂತ ಅವನ ಹೆಸರು. ಕೃಷ್ಣ ಅನ್ನುವ ಹೆಸರು ಕೆಲವರಿಗೆ ಆಕರ್ಷಣೆ, ಮತ್ತೆ ಕೆಲವರು ಕೃಷ್ಣಂತ್ರನೇ ಆಕರ್ಷಿತರಾಗಿ ಹೊರಟೋಗ್ತಾರೆ. ಇನ್ನು ಕೆಲವರಿಗೆ ಆಯಸ್ಸನ್ನು ಎಳೆದು ಬಿಡ್ತಾನೆ, ಆದ್ದರಿಂದ ಕೃಷ್ಣ. ಆಯಸ್ಸು ಎಲ್ಲ ಎಳೆದ ರಾಕ್ಷಸರಿಗೆ, ಆದ್ದರಿಂದ ಅವನ ಹೆಸರು ಕೃಷ್ಣ ಅಲ್ಲ. ಗೋಪಿಕಾ ಸ್ತ್ರೀಯರಿಗೆ ಮನಸ್ಸನ್ನು ಎಳೆದು ಬಿಡ್ತಾನೆ, ಆದ್ದರಿಂದ ಕೃಷ್ಣ. ಭಕ್ತರ ಮನಸ್ಸನ್ನೇ ಕದ್ದು ಬಿಡ್ತಾನೆ, ಆದ್ದರಿಂದ ಕೃಷ್ಣ. ಮತ್ತೆ ಅನಂತ ಜನ್ಮಗಳಲ್ಲಿ ಮಾಡಿದ ಅನಂತ ಪಾಪಗಳನ್ನ ಸ್ಮರಣ ಮಾತ್ರದಿಂದಲೇ ನಾಶ ಮಾಡಿಬಿಡ್ತಾನೆ, ಆದ್ದರಿಂದ ಕೃಷ್ಣ. ಇನ್ನು ಮುಖ್ಯವಾಗಿ ಭೂಮಿಗೆ ಭಾರಭೂತರಾದ ಎಲ್ಲ ದೈತ್ಯರನ್ನ ವಧೆ ಮಾಡ್ತಾನೆ, ಆದ್ದರಿಂದ ಸ್ವಾಮಿ ಕೃಷ್ಣ. ಸುಮ್ಮನೆ ಕೃಷ್ಣ ಅನ್ನುವ ಶಬ್ದಕ್ಕೆ ನಾವು ಅರ್ಥವನ್ನು ಮಾಡ್ತಾ ಹೋದ್ರೆ
ಶಬ್ದಾರ್ಥ ವ್ಯಾಖ್ಯಾನವೇ ನಮಗೆ ಮುಗಿಯೋದಿಲ್ಲ. ಒಟ್ಟಿನಲ್ಲಿ ಕೃಷ್ಣ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ಒಂದು ಪದಾರ್ಥ. ಕೃಷ್ಣ ಅಂದ್ರೆ ಯಾರಿಗೆ ಬೇಡ? ಕೃಷ್ಣ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ. ಕಾರಣ ಏನು ಅಂದ್ರೆ ಬೇರೆ ಎಲ್ಲ ಅವತಾರದಲ್ಲಿ ನನಗೆ ನರಸಿಂಹದೇವರ ಕಂಡ್ರೆ ಇಷ್ಟ, ನಾನು ಅವ್ರಿಗೆ ಕ್ಲೋಸ್ ಅಂತ ಯಾರು ಹೇಳಲ್ಲ. ನರಸಿಂಹದೇವರ ಹತ್ರ ನಾವು ಟಚ್ ಮಾಡಕ್ ಹೋದ್ರೆ ಇಲ್ಲ ಕೂದಲಾಗುತ್ತೆ, ಇಲ್ಲ ಊರು ಪಾಪ ನಮ್ಗೆ ಏನು ಮಾಡ್ಬೇಕಾದಿಲ್ಲ, ಸುಮ್ಮನೆ ಉಗುರು ಹಾಕ್ಬಿಟ್ರೆ ಸಾಕು, ನಾವು ಕ್ಲೋಸ್ ಆಗ್ಬಿಡ್ತೀವಿ. ಆದ್ದರಿಂದ ನನಗೆ ಮತ್ಸ್ಯ ಇಷ್ಟ ಅಂತಂದ್ರೆ ಏನ್ ಹುಡ್ಕೊಂಡು ಹೋಗಲ್ಲ ಮತ್ಸ್ಯವನ್ನ. ಕೂರ್ಮ ಸಾಧ್ಯ ಇಲ್ಲ. ವರಾಹದೇವರು ನಮಗಲ್ಲ, ನರಸಿಂಹ ನಮಗಲ್ಲ, ಪರಶುರಾಮ ಭಯ, ರಾಮದೇವರು ಗಂಭೀರ, ಬುದ್ಧ ಗೊತ್ತಿಲ್ಲ, ಕಲ್ಕಿ ಸಾಧ್ಯವೇ ಇಲ್ಲ, ಶಿಂಶುಮಾರ, ಧನ್ವಂತರಿ, ಹಯಗ್ರೀವ, ದತ್ತ, ಕಪಿಲ, ವೇದವ್ಯಾಸ, ಬರುವಂತಹ ರೂಪ ಯಾವುದು? ನಾನು ನಿಮ್ಮ ಹತ್ರ ಬರ್ತೀನಪ್ಪ ಅಂತ ನಮ್ಮ ಅನುಗ್ರಹವನ್ನು ಮಾಡುವಂತಹ ರೂಪ ಯಾವುದು? ಕೃಷ್ಣ. ಆದ್ದರಿಂದಲೇ ಭಗವಂತನ ಎಲ್ಲ ಅವತಾರಗಳಲ್ಲಿ ಭಕ್ತರು ತುಂಬಾ ಇಷ್ಟಪಟ್ಟು ಅನುಸಂಧಾನ ಮಾಡುವಂತಹ ಒಂದು ರೂಪ ಯಾವುದು ಅಂತಂದ್ರೆ ಅದು ಶ್ರೀಕೃಷ್ಣ ರೂಪ. ಕಾರಣ ಏನು ಅಂತಂದ್ರೆ ಇದೆ, ಎಲ್ಲರಿಗೆ ಬೇಕಾ? ನೀವು ಶಾಸ್ತ್ರಾಧ್ಯಯನ ಮಾಡ್ಬೇಕಾ? ನಿಮ್ಮ ಲೆವೆಲ್ಗೆ ಸಿಗ್ತಾನೆ ಕೃಷ್ಣ. ಅಥವಾ ಗಲಾಟೆಗಳು ಮಾಡ್ಬೇಕಾ? ಆ ಲೆವೆಲ್ಗೆ ಸಿಗ್ತಾನೆ ಕೃಷ್ಣ. ಗೃಹಸ್ಥರಾದವರು ಹೇಗಿರ್ಬೇಕು ಅಂತ ಪಾಠ ಮಾಡ್ಬೇಕಾ? ಅದಕ್ಕೆ ಸಿಗ್ತಾನೆ ಕೃಷ್ಣ. ತುಂಟತನ ಮಾಡ್ಬೇಕಾ? ಅದಕ್ಕೂ ಸಿಗ್ತಾನೆ ಕೃಷ್ಣ. ಮೊಸರೆಲ್ಲ ಕಳ್ಳತನ ಮಾಡ್ಬೇಕಾ? ಅದಕ್ಕೂ ಸಿಗ್ತಾನೆ. ಬೇರೆ ಯಾವ ಭಗವದ್ ರೂಪಗಳಿಗೂ ಈ ರೀತಿಯಾದ ವೈಭವ ಇಲ್ಲ, ಅಂದ್ರೆ ದೇವರು ತೋರಿಸಿಲ್ಲ, ಇಲ್ಲ ಅಂತ ಹೇಳಬಾರದು. ದೇವರ ರೂಪಗಳಲ್ಲಿ ಪರಸ್ಪರ ಭೇದ ಚಿಂತನೆಯನ್ನ ಯಾವ ಕಾರಣಕ್ಕೂ ಮಾಡಬಾರದು. ನರಸಿಂಹ ದೇವರ ಬಾಲಲೀಲೆ ಅಂತ ನಾವು ಯಾರು ಹೇಳಿ ಸಾಧ್ಯ ಇಲ್ಲ. ನರಸಿಂಹ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಸುಮ್ಮನೆ ನರಸಿಂಹ ದೇವರು ಬೆಣ್ಣೆ ಕದ್ರು ಅಂದ್ರೆ ನಕ್ಬಿಡ್ತೀವಿ ನಾವೇ. ನರಸಿಂಹ ಅಂದ್ರೆ ಏನು? ಬೆಣ್ಣೆ ಕದಿಯೋದು ಅಂದ್ರೆ ಸಾಧ್ಯ ಇದೆಯಾ? ಹಯಗ್ರೀವ ದೇವರು ಗೋಪಿಕಾ ಸ್ತ್ರೀಯರ ಸೀರೆ ಎಳೆದ್ಬಿಟ್ರು ಅಂದ್ರೆ ಆಗಲ್ಲ. ಆ ಗಂಭೀರ. ಅದೇ ಕೃಷ್ಣ ಬೆಣ್ಣೆ ಕದ್ದ ಅಂತಂದ್ರೆ ನಮ್ ಕಣ್ಣೆದುರಿಗೆ ಆಗ್ತಾ ಇದೆ ಅಂತ ಅನುಭವಿಸ್ತೀವಿ. ಕೃಷ್ಣ ಸೀರೆ ಎಳೆದ ಅಂತಂದ್ರೆ ಆಗ್ಬಾರ್ದು ಅಂತ ಅನ್ಸೋದಿಲ್ಲ ನಮಗೆ. ಅದೇ ಹಯಗ್ರೀವ ರೂಪದಿಂದ ಭಗವಂತ ಗೋವರ್ಧನ ಪರ್ವತ ಎತ್ತು ಬಿಟ್ಟ ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ರಿ. ಅಂದ್ರೆ ಒಂದೊಂದು ಹೆಸರುಗಳು, ಒಂದೊಂದು ಭಗವದ್ ರೂಪಗಳು ನಮ್ಮ ಮನಸ್ಸಿಗೆ ಒಳಗೆ ಇಳಿದು ಬಿಡುತ್ತೆ. ಹಾಗೆ ಜ್ಞಾನಿಗಳು ಒಳಗೆ ಇರಿಸಿಕೊಂಡಂತಹ ಅನಂತ ಭಗವದ್ ರೂಪಗಳಲ್ಲಿ ಪ್ರಧಾನವಾದದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಲಿಯುಗದಲ್ಲಿ ಉಪಾಸನೆ ಮಾಡಬೇಕಾದಂತಹ ಒಂದು ರೂಪ ಯಾವುದು? ಕೃಷ್ಣ ರೂಪ. ಆದ್ದರಿಂದ ಕೃಷ್ಣ ಅವತಾರ ಮಾಡಿದ ದಿವಸವನ್ನ ನಾವೇನಂತ ಅನುಷ್ಠಾನ ಮಾಡ್ತೀವಿ? ಜಯಂತಿ ಅಥವಾ ಅಷ್ಟಮಿ ಅಂತ. ಶ್ರೀಮದಾಚಾರ್ಯರು ಬೇರೆ ಎಲ್ಲ ಭಗವದ್ ರೂಪಗಳ ಅವತಾರ ಮಾಡಿದ ದಿನ ಎಲ್ಲ ಮಾಡಬೇಕು. ಅರ್ಘ್ಯ ಪ್ರದಾನವನ್ನು ಮಾಡಬೇಕು, ಅಭಿಷೇಕ ಮಾಡಬೇಕು, ಊಟ ಮಾಡಬೇಕೆಲ್ಲ ಇದೆ. ಆದ್ರೆ ಕೃಷ್ಣಾವತಾರ ಆಗುವಾಗ ಕೃಷ್ಣ ಜಯಂತಿಯನ್ನ ಹೇಗೆ ಅನುಷ್ಠಾನ ಮಾಡಬೇಕು ಅಂತಲೇ ಶ್ರೀಮದಾಚಾರ್ಯರು ಒಂದು ಗ್ರಂಥವನ್ನೇ ಪ್ರತ್ಯೇಕವಾಗಿ ಬರ್ಕೊಟ್ಬಿಟ್ಟಿದ್ದಾರೆ. ಕೃಷ್ಣ ಜಯಂತಿ ಕಲ್ಪ ಅಥವಾ ಜಯಂತಿ ನಿರ್ಣಯ. ಅದರಲ್ಲಿ ದೇವರ ಅವತಾರ ಮಾಡ್ತಾನೆ ಅಂತಂದಾಗ ಮಧ್ಯರಾತ್ರಿ 12 ಗಂಟೆಗೆ ಅಥವಾ 11:15 ಅವರವರ ಪಂಚಾಂಗದಲ್ಲಿ ಚಂದ್ರ ಯಾವಾಗ ಉದಯ ಆಗ್ತಾನೆ ಆ ಟೈಮಲ್ಲಿ ನಾವು ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಬೆಳಗ್ಗೆಯಿಂದ ಮಾರನೇ ದಿನ ಬೆಳಗ್ಗೆ ತನಕ 4-5 ಸ್ನಾನಗಳಾಗಬೇಕು. ಯೋಗಾಯ ಯೋಗಪತಯೇ, ವಿಶ್ವಾಯ ವಿಶ್ವಪತಯೇ, ಸರ್ವಾಯ ಸರ್ವಪತಯೇ ಮಂತ್ರಗಳೆಲ್ಲ ಇದೆ. ನಮ್ಮದೆಲ್ಲ ಏನಿದ್ರು ಎಷ್ಟು ಬಗೆಯ ಉಂಡೆ ಆಯ್ತು, ಚಟ್ನಿ ಆಯ್ತು ಅಂತ ಆಲೋಚನೆ ಮಾಡ್ತಾ ಯೋಗಾನೂ ಇಲ್ಲ, ಸರ್ವಾನೂ ಇಲ್ಲ. ಆ ಅರ್ಘ್ಯ ಪ್ರದಾನ ಮಾಡೋ ಮಂತ್ರನೇ ಬರ್ತಾ ಇರುತ್ತೆ. ಬೆಳಗ್ಗೆಯಿಂದ ಉಪವಾಸ ಇದ್ದು ಉಂಡೆ ಚಟ್ನಿ ಎಲ್ಲ ಮಾಡಿ ಮಾಡಿ ಬೆನ್ನು ಬಂದ್ಬಿಡ್ತು. ಅರ್ಧ ಗಂಟೆ ಮಲ್ಕೊಳ್ಳೋಣ ಅನ್ಕೊಂಡೆ, ಬೆಳಗ್ಗೆ ಆಗೋದು ಗೊತ್ತೇ ಆಗಿಲ್ಲ ಅಲ್ವಾ? ಯಾವುದೋ ಮಾಡಕ್ ಹೋಗಿ ಪ್ರಧಾನವಾದ ಅಂಗಗಳನ್ನೇ ಮರ್ತವರಿದ್ದಾರೆ. 12 ಗಂಟೆ ತನಕ ನನಗೆ ಎತ್ತಿರಕ್ಕಾಗಲ್ಲಪ್ಪ. ಅದಕ್ಕೆ ನಾ ಏನ್ ಮಾಡ್ತೀನಿ, ಕತ್ತಲಾಗ್ತಾ ಇದ್ದ ಹಾಗೆ 6:45, 7 ಅಥವಾ 9 ಗಂಟೆ ಮ್ಯಾಕ್ಸಿಮಮ್ ಒಳಗೆ ಅರ್ಘ್ಯ ಪ್ರದಾನವನ್ನ ಮಾಡಿ ಏನೋ ಒಂದ್ ಸ್ವಲ್ಪ ಅವಲಕ್ಕಿನ ಉಪ್ಪಿಟ್ಟು ಬಾಯಲ್ಲಿ ಹಾಕೊಂಡು ನಾ ಏನ್ ಮಾಡ್ತೇನೆ, ಮಲಗಿಬಿಡ್ತೇನೆ. ಎರಡು ಎಕ್ಸ್ಟ್ರಿಮಿಟಿ. ಮತ್ತೆ ಕೆಲವರಿಗೆ ಕೃಷ್ಣ ಜನ್ಮಾಷ್ಟಮಿ ಅನುಷ್ಠಾನ ಯಾಕೆ ಮಾಡಬೇಕು ಅನ್ನೋಂತರ ಹಬ್ಬ ಇದ್ದಾಗೆ. ಶ್ರೀಮದಾಚಾರ್ಯ ಅಂತಾರೆ, ಜಯಂತಿ ಅಂತನ್ನೋದು ಅತ್ಯಂತ ಶ್ರೇಷ್ಠವಾದ ವ್ರತ. ಕಲಿಯುಗದಲ್ಲಿ ಭಗವಂತ ನಮ್ಮೆಲ್ಲರಿಂದ ನಾವು ಮಾಡುವ ಕರ್ಮಗಳನ್ನ, ಪೂಜೆಗಳನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕಾಗಿ ಇಟ್ಟಿರುವಂತಹ ಭಗವದ್ ರೂಪ. ಕೃಷ್ಣ ವರ್ಣಂ ಕಲೌ ಕೃಷ್ಣಂ ಅಂತ ಇದೆ ಭಾಗವತ ಆದೇಶ ಮಾಡುತ್ತೆ. ಆದ್ದರಿಂದ
ಅವರು ಬರೋ ತನಕ ಎಚ್ಚರ ಇದ್ದು ಚಂದ್ರಾರ್ಘ್ಯ ಪ್ರದಾನ, ಕೃಷ್ಣಾರ್ಘ್ಯ ಪ್ರದಾನ, ದೇವಕಿ, ವಸುದೇವ, ಯಶೋಧ, ನಂದಗೋಪ, ಸುಭದ್ರ, ಬಲಭದ್ರ ಇವರೆಲ್ಲರನ್ನ ಪೂಜೆ ಮಾಡಿ ಅವತ್ತು ರಾತ್ರಿ ಉಪವಾಸ ಇದ್ದು ಮತ್ತೆ ಮಾರನೇ ದಿನ ನೈವೇದ್ಯ ಮಾಡಿ ಪ್ರಸಾದವನ್ನ ಸಾರಣೆಯನ್ನ ಮಾಡುವಂಥದ್ದು. ಆದ್ದರಿಂದ ಯೋ ಭುಂಕ್ತೆ ಕತ್ತಿನೇ ಲೋಭ ಪೂಜೆ ಶೋಣಿತ ಮತ್ತಿ ಸಹ ಶ್ರೀಮದಾಚಾರ್ಯ ಅಂತಾರೆ, ಅವತ್ತು ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಬಾಯಲ್ಲಿ ಹೋಗಬಾರ್ದು. ಹಾಗೇನಾದ್ರೂ ಅನ್ನ ತಿನ್ನೋದು, ನೀರು ಕುಡಿಯೋದು, ಉಪಹಾರಗಳನ್ನು ಮಾಡೋದು ಮಾಡಿದ್ರೆ ಅದು ತಿಂದದ್ದು ಅನ್ನ ಅಲ್ಲ, ರಕ್ತ, ಮಾಂಸ, ಫಲಮೂತ್ರಗಳು. ಆದ್ದರಿಂದ ಕೃಷ್ಣ ಜಯಂತಿ ವ್ರತದ ಮಹತ್ವ ಅಷ್ಟು ದೊಡ್ಡದಾಗಿದೆ. 10 ಕೋಟಿ ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದ ಏನು ಫಲ ಬರುತ್ತೆ, ಆ ಫಲ ಒಂದು ಜಯಂತಿ ವ್ರತವನ್ನ ಶ್ರದ್ಧೆಯಿಂದ ಮಾಡಿಬಿಟ್ರೆ ಬರುತ್ತೆ. 10 ಕೋಟಿ ಏಕಾದಶಿ ನಮ್ಮ ಕಲ್ಪನೆಗೆ ಸಿಗಲ್ಲ. ಇಡೀ ನಮ್ಮ ಜನ್ಮದಲ್ಲಿ 100 ವರ್ಷ ಬದುಕಿದ್ರೆ ವರ್ಷಕ್ಕೆ 24 ಏಕಾದಶಿ ಅಂತಂದ್ರೆ 100 ವರ್ಷಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಬಂದು 2 ರಿಂದ 3,000 ಏಕಾದಶಿಗಳು ಬಂದ್ರೆ ಮ್ಯಾಕ್ಸಿಮಮ್ ಬಂದು. ವರ್ಷೇ ಮಾಡುವಂತಹ ಒಂದು ಕೃಷ್ಣ ಜನ್ಮಾಷ್ಟಮಿ ವ್ರತದ ಅನುಷ್ಠಾನದಿಂದ 10 ಕೋಟಿ ಏಕಾದಶಿಯನ್ನು ಮಾಡಿದ ಫಲ ಬರುತ್ತೆ. ಎಲ್ಲ ವ್ರತಗಳು ಏಕಾದಶಿಯಿಂದ ಫಲ ಮಾಡ್ಕೊಂಡು ಬರುತ್ತೆ. ಆ ಏಕಾದಶಿ ಯಾವುದನ್ನ ಫಾಲೋ ಮಾಡ್ಕೊಂಡು ಬರುತ್ತೆ ಅಂದ್ರೆ ಕೃಷ್ಣ ಜಯಂತಿ ವ್ರತವನ್ನು. ಆದ್ದರಿಂದ ಕೃಷ್ಣ ಜಯಂತಿ ವ್ರತಕ್ಕೆ ಸಮಾನವಾದ ಒಂದು ವ್ರತ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಕಾರಣಗಳಿಂದ ಭಗವಂತ ಅದಕ್ಕೆ ನಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಮಧ್ಯರಾತ್ರಿ ರಾಮದೇವರಾದ್ರೆ ತ್ರೇತಾಯುಗ ದೇವರು ಒಳ್ಳೆ ಪಾನಕ, ಕೋಸಂಬರಿ ಎಲ್ಲ ತಿನ್ಬಿಡ್ತಾರೆ. ನರಸಿಂಹದೇವರದಂತೂ ಕೂಡ ನಾವು ನರಸಿಂಹದೇವರ ಕುಲದೇವರಲ್ಲಿ ನರಸಿಂಹ ಸಾಯಂಕಾಲ ಅವತಾರ ಮಾಡಿದ್ದು ಅಂತ ಮೂರ್ಖರು ನರಸಿಂಹ ಜಯಂತಿ ಉಪವಾಸ ಇರ್ತಾರೆ. ಇನ್ನು ಶಿವರಾತ್ರಿ ನಮ್ಮ ಮನೆ ದೇವರು ರುದ್ರದೇವರು, ಆದ್ದರಿಂದ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ ಅವನೇ ಬೇಜಾರು ಮಾಡ್ಕೊಂತಾನೆ ಅಲ್ವಾ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದಪ್ಪ ಅಂತಾನೆ ರುದ್ರದೇವರು. ಶಿವರಾತ್ರಿ ಒಂದ್ ದಿವಸ ಉಪವಾಸ ಇಟ್ಬಿಡ್ತೀವಿ ನಾವು. ಮತ್ತೆ ಕೆಲವರಿದ್ದಾರೆ ಗುರುವಾರ ಉಪವಾಸ ಮಾಡುವಂತವ್ರು, ಗುರುವಾರ ಉಪವಾಸ ಮಾಡ್ತಾರೆ. ನಾವು ಏಕಾದಶಿ ಪಾಲನ ಮಾಡ್ತೀವಪ್ಪ, ಗುರುವಾರ ಮಾತ್ರ ಉಪವಾಸ ಇಡ್ತೀವಿ ನಾವು. ಹಾಗೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಮ್ದೆಲ್ಲ ಅಜ್ಞಾನಿಗಳು ಹೇಗಿದೆ ಅಂತಂದ್ರೆ ದೇವರು ಗುರುಗಳು ನಾವು ಯಾವುದನ್ನ ಮಾಡೋದ್ರಿಂದ ಸಿಟ್ಟಾಗ್ತಾರೆ ಅದನ್ನು ಮಾಡಿ ಸರಿ ಮಾಡ್ತಾ ಇದ್ದೀವಿ ಅಂತ. ಶಿವರಾತ್ರಿ ಯಾವ ಪರ್ವಕಾಲಗಳಲ್ಲಿಯೂ ಕೂಡ ಶಾಸ್ತ್ರ ವಿಹಿತವಾದ ಉಪವಾಸವೊಂದನ್ನು ಬಿಟ್ಟು ಶಾಸ್ತ್ರ ನಿಷಿದ್ಧವಾದ ಉಪವಾಸಗಳನ್ನು ಮಾಡಿ ಹೋಗಬಾರ್ದು. ಅದೇ ನೋಡಿ ಭಾಗವತ ಪ್ರವಚನ ಆಗುತ್ತೆ, ಉಪವಾಸ ಇದ್ದು ಭಾಗವತ ಕೇಳಿದ್ರು ಎಲ್ಲಾರು ಉಂಟೆ ಆಚಾರ್ಯ, ಸುಸ್ತಾಗಬೇಕಾದ ಆಚಾರ್ಯರಿಗೆ ಅಲ್ವಾ, ಸುಸ್ತಾಗಬೇಕಾದ ಯಾರಿಗೆ? ಆಚಾರ್ಯರಿಗೆ. ನಮ್ಮ ತಾತನ ತಂಗಿ ನೆನಪು ಮಾಡ್ಕೋಬೇಕು ಇವತ್ತು. ಮಡಿಯನ್ಸು ಭಾಗವತವನ್ನ ಪ್ರವಚನ, 1 ವಾರ ಭಾಗವತ ಪ್ರವಚನ, ಏನೂ ಇಲ್ಲ. ನಾನೇ ಭಾಗವತ ಮಾಡಿದ್ದೆ ಬೆಂಗಳೂರು ಅವ್ರ ಮನೆಯಲ್ಲಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನಿಲ್ಲ. ಅದಾದ್ಮೇಲೆ ಸ್ನಾನ ಮಾಡಿ ಮಡಿಯಲ್ಲಿ ನಾನು ದೇವ್ರ ಪೂಜೆ ಮಾಡಬೇಕು. ಅವ್ರು ಅಡಿಗೆ ಮಾಡ್ತಾರೆ, ನೈವೇದ್ಯ ವೈಷ್ಣೋದೇವ. 7 ದಿನ ಆಯ್ತು. 8ನೇ ದಿನ ಬೆಳಗ್ಗೆ ಬ್ರಾಹ್ಮಣರಿಗೆಲ್ಲ ಊಟ ಹಾಕ್ಬೇಕು, ತರಕಾರಿ ಎಲ್ಲ ಹೆಚ್ಚಾಗಿದೆ. 3:30-4 ಗಂಟೆಗೆ ನಾರಾಯಣ ಕೃಷ್ಣ ಗೋವಿಂದ ಅಂದ್ರೂ ದೇವಸ್ಥಾನ ಮಾಡಬೇಕು. 7 ದಿವಸ ಸಮಗ್ರ ಭಾಗವತವನ್ನು ಕೇಳಿ, ಶುದ್ಧ ಉಪವಾಸದಲ್ಲಿ ಸಮಗ್ರ ಭಾಗವತವನ್ನು ಕೇಳಿ, ಮಂಗಳವಾರದ ದಿನ ಬೆಳಗ್ಗೆ ಬ್ರಾಹ್ಮಣರಿಗೆ ಊಟಕ್ಕೆ ತೊಂದರೆ ಆಗದೆ ಇರೋ ವ್ಯವಸ್ಥೆ ಮಾಡಿ ದೇವಸ್ಥಾನ ಮಾಡಬೇಕು. ಇದರಿಂದ ಯಾವಾಗ ಉಪವಾಸ ಮಾಡಬೇಕು, ಹೇಗೆ ಉಪವಾಸ ಮಾಡಬೇಕು, ಎಲ್ಲಿ ಉಪವಾಸ ಮಾಡಬೇಕು ಅನ್ನುವ ಜ್ಞಾನ ಇಟ್ಟುಕೊಂಡು ಉಪವಾಸಗಳನ್ನ ಮಾಡಿದ್ರೆ ದೇವರಿಗೆ ಪ್ರೀತಿ. ಸುಮ್ಮನೆ ಮೈಯನ್ನ ಒಣಗಿಸಬಾರದು. ಉಪವಾಸ ಮಾಡಿ ನಮ್ಮ ತಲೆ ಒಳಗಿರ್ಬೇಕು. ನಾವು ಉಪವಾಸ ಮಾಡ್ತಿರುವಂತದ್ದು ದೇವರಿಗೆ ಪ್ರೀತಿ ಆಗ್ತಾ ಇದೆಯಾ, ವಾಯುದೇವರು ಹೋಗ್ತಾರಾ, ಅದರ ಮೇಲೆ ಇಟ್ಟಿದ್ದು ಉಪವಾಸ ಇದೆ. ಕೃಷ್ಣ ಜಯಂತಿ ಉಪವಾಸವನ್ನ ಬಿಟ್ಟು ಇನ್ನೇನ್ 100 ಉಪವಾಸ ಮಾಡಿದ್ರು ಕೂಡ ದೇವರು ಪ್ರೀತನಾಗುವುದಿಲ್ಲ. ಇಂಥ ಶ್ರೇಷ್ಠವಾದ ದಿನವನ್ನ ಕೊಟ್ಟ ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು. ನಾವು ಕರ್ಕೊಂಡೋಗ್ಬಿಟ್ರು ನನ್ನ ಗೋಕುಲದಲ್ಲಿ, ಅಲ್ಲಿ ಹೆಣ್ಮಗು ಇತ್ತು, ಕರ್ಕೊಂಡು ಬಂದ ಕಂಸನಿಗೆ ಗೊತ್ತಾಯ್ತು ಮಗು ಹುಟ್ಟಿದೆ ಅಂತ. ಕಂಸ ಬಂದ, ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ಬೇಡಪ್ಪ ಈ ಮಗುವನ್ನಾದ್ರೂ ಉಳಿಸ್ಕೊಡು ಅಂತ. ಅವಾಗ ಅವನು ತಲೆ ಕೆಡಿಸ್ಕೊಳ್ಳದೆ ಕಾಲನ್ನ ಹಿಡಿದು ಮಗುವುದು ಬಂಡೆ ಮೇಲೆ ಹೊಡೆದ. ಅಲ್ಲಿ ಬಂದವಳು ಸಾಮಾನ್ಯ ಮಗು ಅಲ್ಲ, ದುರ್ಗಾದೇವಿ. ಆಕಾಶ ಕಾಲು ಬಿಟ್ಲು.
ನೋಡ್ತಾ ನೋಡ್ತಾ ಬ್ರಹ್ಮಾದಿಗಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. 8 ಕೈ ಬಂದ್ಬಿಡ್ತ ಅವಳಿಗೆ. ಕಂಸನಿಗೆ ಭಯ ಕೊಡ್ತಾಳೆ, ನಿನ್ನನ್ನು ಕೊಲ್ಲುವಂತ ಮಗು ಎಲ್ಲಿದೆ? ದೂರ ಇದೆ, ದೂರದಲ್ಲಿ ಬೆಳೀತಾ ಇದೆ ಅಂತ ಅವನಿಗೆ ಭಯವನ್ನ ಕೊಟ್ಟು ಹೊರಟೋದು. ಅವಳೇ ವಿಂಧ್ಯವಾಸಿನಿ. ಆ ವಿಂಧ್ಯವಾಸಿನಿಯನ್ನೇ ಪರಶುರಾಮ ದೇವರು ಒಂದು ರೂಪದಿಂದ ಪಾಜಕ ಕ್ಷೇತ್ರದ ದುರ್ಗಾ ಬೆಟ್ಟದಲ್ಲಿ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಅಂತ ದಿವ್ಯವಾದಂತಹ ಸನ್ನಿಧಾನ ದುರ್ಗಾದೇವಿಯರದ್ದು. ಕಂಸ ಮೀಟಿಂಗ್ ಮಾಡಿದ ಅವತ್ತು ರಾತ್ರಿ, ಮಗು ದೂರ ಬೆಳೀತಾ ಇದ್ದಂತೆ, ನಮ್ಮ ಬೌಂಡ್ರಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮಲ್ಲಿ ಒಂದು ಟಾಸ್ಕ್ ಕೊಡ್ತೀನಿ, ಮಕ್ಕಳನ್ನ ಕೊಲ್ಲಬೇಕು ಅನ್ನೋ ಆಸೆ ಯಾರಿಗಿದೆ ಬನ್ನಿ. ಎಷ್ಟಂತ ರಾಕ್ಷಸರು ಬರಲಿ, ಒಬ್ಳು ಬಂದು, ಅವಳು ಯಾರು? ಭೂತನ. ಅವಳ ಕ್ವಾಲಿಫಿಕೇಶನ್ನೇ ಮಕ್ಕಳನ್ನು ಕೊಲ್ಲೋದು. ಮಕ್ಕಳನ್ನ ಕೊಲ್ಲೋದು ಮಾತ್ರ ಅಲ್ಲ, ಮಕ್ಕಳ ಬಾಡಿ ಸಿಗದೇ ಇರುವಂತೆ ತಿಂದು ಬಿಡೋದು. ಭೂತನ, ಲೋಕಬಾಲಗ್ನಿ, ರಾಕ್ಷಸಿ, ರುಧಿರಾಶನ. ಎಲ್ಲ ಕಡೆಗಳಲ್ಲಿ, ಊರು ಕೇರಿಗಳಲ್ಲಿ, ನಗರ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ರೀತಿಯ ಮಕ್ಕಳುಗಳನ್ನ ತಿಂತ ನಾಶ ಮಾಡ್ತಾ ಗೋಕುಲಕ್ಕೆ ಬರ್ತಾಳೆ. ಆ ಗೋಕುಲಕ್ಕೆ ಬಂದಾಗ ಅದೇನು ಎಳೀತು ಅವಳನ್ನು. ಒಳ್ಳೆಯವರಿಗೆ ಮೋಸ ಮಾಡಬೇಕು ಅಂದ್ರೆ ನಾವು ಹೇಗೆ ಬೇಷ ಹಾಕೋಬೇಕು? ರಾಕ್ಷಸರಾಗಿ ಒಳ್ಳೆಯವ್ರ ಮುಂದೆ ನಿಂತರೆ ಹೊಡೆದು ಓಡಿಸ್ಬಿಡ್ತಾರೆ. ಸಾತ್ವಿಕರನ್ನ, ಜ್ಞಾನಿಗಳನ್ನ ಮೋಸ ಮಾಡಬೇಕು ಅಂದ್ರೆ ಅವರ ರೀತಿಯಲ್ಲೇ ದ್ವೇಷ ಹಾಕೋಬೇಕು. ಇವಳು ಕೂತನೆ ಪರಮ ಸುಂದರವಾದ ಆಕಾರವನ್ನ ಸ್ವೀಕಾರ ಮಾಡಿಕೊಂಡು ಮುತ್ತೈದೆ ರೂಪದಲ್ಲಿ ಹೋಗ್ತಾಳೆ. ಹೊಟ್ಟೆ ಬಿಟ್ಟು ಯಶೋದೆ ಮಗುವನ್ನ, ಆ ಮಗುವನ್ನ ಆಡಿಸುವ ನಾಟಕ ಮಾಡ್ತಾ ವಿಷದ ಹಾಲನ್ನ ಕುಡಿಸ್ಬೇಕು ಅನ್ನುವಾಗ ಭಗವಂತ ಅವಳ ಪ್ರಾಣವನ್ನೇ ಕುಡಿದು ಬಿಟ್ಟ. ಭಗವಂತ ಅವತಾರ ಮಾಡಿ 7 ದಿನ ಆಗಿದೆ ಅಷ್ಟೇ. ಇನ್ನೊಂದು 7 ದಿನದಲ್ಲೇ ಭೂಭಾರ ಹರಣವನ್ನ ಶುರು ಮಾಡಿಬಿಟ್ಟ. ಪೂತನೆಯ ವಧೆಯಾಗಿದೆ. ಪೂತನೆಯಲ್ಲಿ ಬಿಡಿದ್ದಾರೆ. ಕುಬೇರನ ಶಾಪದಿಂದ ಉರ್ವಶಿ ತಾಟಿಕೆ ಒಳಗೆ ಸೇರಿಕೊಂಡು ಬಂದಿದ್ದಾಳೆ. ಆದ್ದರಿಂದ ಪೂತನ ಶರೀರವನ್ನ ಸುಟ್ಟಾಗ ಅಗರು ಧೂಪ ವಾಸನೆ ಬಂದಂತವ್ರಿಗೆ ಗಮ್ಮಂತ. ಅದಕ್ಕೆ ಕಾರಣ ಏನು? ಜೀವದ್ವಯಾವೇಶ ಇದೆ. ಅದಾದ ನಂತರದಲ್ಲಿ ಶಕಟಾಸುರ ಅಂತ ಬಂಡಿಯಲ್ಲಿ ಬಂದಂತ ದೈತ್ಯ, ಅವರನ್ನ ನಾಶ ಮಾಡ್ತಾರೆ ಭಗವಂತ. ಅದಾದ ಮೇಲೆ ನಾಮಕರಣ ಮಾಡ್ತಾರೆ. ಗರ್ಗಾಚಾರ್ಯರು ಬಂದು ಈ ಮಗು ಏನ್ ನಾಮಕರಣ ಮಾಡ್ಬೇಕು ಅಂತ ನೋಡುವಾಗ 2 ಮಕ್ಕಳಿದ್ದು, ಒಂದು ಬೆಳ್ಳಗಿರ್ತಕ್ಕಂಥ ಮಗು, ಇನ್ನೊಂದು ನೀಲಿ ಬಣ್ಣದ ಮಗು. ಆ ಬೆಳ್ಳಗಿರ್ತಕ್ಕಂಥ ಮಗು ಭಗವಂತನ ಶುಕ್ಲಕೇಶ ವೇಷಕ್ಕೆ ಪಾತ್ರ ಆದ್ದರಿಂದ ಆ ಕೂಸಿಗೆ ಬಲ ಅಂತ ನಾಮಕರಣ ಮಾಡ್ತಾರೆ. ಅವನ ಸಂಕರ್ಷಣ ಬಲರಾಮ. ಈ ಮಗುವನ್ನು ತಗೊಂಡು ನೋಡ್ತಾರೆ, ಕೈಯಲ್ಲಿ ನೀಲಿ ಬಣ್ಣದ ಮುದ್ದೆ, ಆ ಕೂಸು ಸಂಲಕ್ಷಣ ಭರಿತವಾದಂತಹ ಶರೀರ. ಏನ್ ನಾಮಕರಣ ಮಾಡಬೇಕು ಅನ್ನುವ ಗರ್ಗಾಚಾರ ಅಂತಾರೆ. ಇವನಿಗೆ ಇಲ್ದೇ ಹೆಸರೇ ಇಲ್ಲ. ಲೋಕದ ಎಲ್ಲ ನಾಮಗಳು ಯಾರದು? ಇವನದ್ದೇ. ಆದ್ದರಿಂದ ಈಗ ಇವನು ಕಪ್ಪು ಬಣ್ಣದಲ್ಲಿ ಬಂದಿದ್ದಾನೆ, ಆದ್ದರಿಂದ ಅವನಿಗೆ ಕೃಷ್ಣ ಅಂತ ನಾಮಕರಣ ಮಾಡ್ತೀವಿ ಅಂತ ಕರೆದು ಬಿಟ್ಟು. ಆದ್ದರಿಂದ ಕೋಟಿ ಕೋಟಿ ಜನ್ಮಗಳಲ್ಲಿ ನಾವು ಮಾಡಿದ ಪಾಪಗಳನ್ನ ಕೃಷಿ ಅಂತ ಕರೀತಾರೆ. ಅದನ್ನ ಸ್ಮರಣ ಮಾತ್ರದಿಂದಲೇ ನಾಶ ಮಾಡುವ ಕಾರಣ ಭಗವಂತ ಯಾರು? ಕೃಷ್ಣ. ನಾಮಕರಣ ಆಯ್ತು. ಇನ್ನು ಬೆಳಿಗ್ಗೆ ಶುರು ಮಾಡಿದ. ಅಮ್ಮನ ತೊಡೆ ಮೇಲೆ ಕೂತಿದ್ದ. ಸಾಯಂಕಾಲ ನಾವು ಪ್ರವಚನಕ್ಕೆ ಅಂತ ಬಂದು ಕೂತಿರ್ತೇವೆ. ಎಲ್ಲಾ ಕಡೆ ಹೋಟೆಲ್ಗೆ ಹೋಗುವಾಗ, ಎಲ್ಲಾ ಕಡೆ ಹೋಗುವಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬಂದಿ ಅಂದ್ರೆ ಇಲ್ಲಿ ಸೌಂಡ್ ಜಾಸ್ತಿ ಕೊಟ್ಟು ಬಂದಿರ್ತೇವೆ ಪ್ರವಚನ. ಬೇರೆ ಕಡೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ಏನ್ ಮಾಡ್ತೀವಿ ನಾವು ಅಲ್ವಾ? ಅಲ್ಲಿ ಬೈತಾರಪ್ಪ, ಇಳ್ಕೊಂಡು ಹೋದ್ರೆ, ಬಸ್ಸಲ್ಲಿ ಹೋದ್ರೆ ಭಯ, ಯಾರೋ ಬೈತಾರೆ ಅಂತ. ಶುಕಾಚಾರ ಕಣ್ಣಿಗೆ ಕಾಣಲ್ವಲ್ಲ ನಮ್ಗೆ. ಶುಕಾಚಾರ ಯಾರು? ಹಾಗೆ ಚುನಾವರ್ತ ಬಂದ ದೇವರನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ. ಅವಳನ್ನ ದೇವರನ್ನ ಕಿತ್ತುಕೊಂಡು ಹೋಗ್ಬೇಕು ಅಂತ ಬರ್ತಾನೆ ಭಗವಂತ. ಇವು ಗುಣಾವರ್ತ ದೈತ್ಯ ಕಣ್ಣು ಬಿಟ್ಟು ನೋಡ್ತಾಳೆ, ದೇವರೇ. ಹಾಗಾದ್ರೆ ಚಕ್ಷು ಚೌರ್ಯ ಫಲಂ ಜಗಾಮ. ದೇವರನ್ನ ಕಣ್ಣಿಂದ ದೂರ ಮಾಡ್ಕೊಂಡು ಬಿಟ್ಟಿದ್ದಕ್ಕೆ ತೃಣಾವರ್ತನ ಕಣ್ಣು ಏನಾಯ್ತು? ಕಿತ್ತು ಬಿಟ್ಟಂತೆ ದೇವರು. ಆದ್ದರಿಂದ ಪುರಾಣ ಪ್ರವಚನಗಳು ಅಂತ ಅನ್ನೋದು ಎಷ್ಟು ಪುಣ್ಯ ಸಾಧನೆಗೆ ಅನುಕೂಲವಾಗುತ್ತೋ ಅಷ್ಟೇ ನಮ್ಮಿಂದ ಪಾಪಗಳನ್ನು ಮಾಡಿಸುತ್ತೆ. ಆದ್ದರಿಂದ ಪುರಾಣ ಪ್ರವಚನದಿಂದ ಈಸಿಯಾಗಿ ಅನಂತ ಪುಣ್ಯಗಳನ್ನು ಸಂಪಾದನೆ ಮಾಡಿಕೊಳ್ಳೋ ಅವಕಾಶ ಇದೆ. ಆದ್ದರಿಂದ 100ರಲ್ಲಿ 10 ಜನಕ್ಕೆ ಆಸಕ್ತಿ ಬರಲ್ಲ. 100 ಜನ ಇದ್ದಾರೆ ಅಂದ್ರೆ 10 ಜನಕ್ಕೆ ಪುರಾಣ ಕೇಳಲಿಕ್ಕೆ ಆಸಕ್ತಿ ಇಲ್ಲ. ಯಾಕೆ? ಬೇಗ ಪುಣ್ಯ ಸಂಪಾದನೆ ಆಗಿಬಿಡುತ್ತೆ. ಆ ದೃಷ್ಟಿಯಲ್ಲಿ
ದೇವರನ್ನು ನೋಡುವಾಗ, ದೇವರನ್ನು ಮಾತಾಡುವಾಗ, ದೇವರ ಮಹಿಮೆಗಳನ್ನು ಕೇಳುವಾಗ ನಮ್ಮ ಒಳಗಿನ ಇಂದ್ರಿಯ ದೇವತೆಗಳೆಲ್ಲ ಜಾಗೃತರಾಗಿರ್ತಾರೆ. ಯಾವ ಯಾವ ಕಡೆಗಳಿಂದ ಭಗವತ್ ತತ್ವ ನಮ್ಮೊಳಗೆ ಬರುತ್ತೋ ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ. ನಾವು ಆ ಪ್ರಸಂಗದಲ್ಲೇ ದೇವರನ್ನ ದೂರ ಮಾಡ್ಕೊಂಡು ಬಿಟ್ರೆ ಮತ್ತೊಮ್ಮೆ ನಮಗೆ ಭಗವಂತ ಸಿಗೋದಿಲ್ಲ ಅನ್ನೋದನ್ನ ತೋರಿಸ್ತಾರೆ ಪುನರಾವರ್ತನ ಕಥೆಯಲ್ಲಿ. ಇಷ್ಟೆಲ್ಲ ಆಗುವಾಗ ಮಗು ಬೆಳೀತಾ ಇದೆ. ಮಗು ಬೆಳೆಯುವಾಗ ಅವಳು ಹಾಲು ಕುಡಿಸಿ ಮಗುವನ್ನು ಮಲಗಿಸ್ತಾ ಇದ್ದಾಳೆ. ಯಾರು? ಯಶೋದೆ. ಮಲಗಿಸುವಾಗ ನಿದ್ದೆ ಬರ್ತಿಲ್ಲ ಅವನಿಗೆ. ನಿದ್ದೆ ಬರದೇ ಇದ್ದಾಗ ಕೇಳ್ತಾನೆ, ಅಮ್ಮ ನಿದ್ದೆ ಅಂದ್ರೆ ಏನು? ನಿದ್ದೆ ಮಾಡು ಬೇಗ, ಊಟ ಮಾಡಿದ್ದೆಲ್ಲ ಅರಗತ್ತೆ, ನಿದ್ದೆ ಮಾಡು. ನಿದ್ರೆ ಅಂದ್ರೆ ಏನು ಅಂತ ಕೇಳ್ದ. ನಿದ್ರೆ ಅಂದ್ರೆ ಇನ್ನೇನಿಲ್ಲಪ್ಪ, ಪ್ರಾಜ್ಞ ಅಂತ ಒಂದು ಭಗವಂತನ ರೂಪ ಇದೆ, ಇಲ್ಲೊಂದು ಭಗವಂತನ ರೂಪ ಇದೆ, ಅದನ್ನ ವಿಶ್ವ ಅಂತ ಕರೀತಾರೆ. ಅದಿಲ್ಲಿ ಜಾಗೃತವಾಗಿದ್ದಾಗ ಮಾತ್ರ ಹೊರಗಿಂದೆಲ್ಲ ಶಬ್ದಗಳು ವ್ಯಾಪಾರ ಎಲ್ಲ ಆಗ್ತಾ ಇದೆ. ಅದೇ ಭಗವಂತ ರೂಪ ಇಲ್ಲೊಂದು ರೂಪ ಇದೆ, ಅದಕ್ಕೆ ತೈಜಸ ಅಂತ ಕರೀತಾರೆ. ಆ ಭಗವದ್ ರೂಪ ನಮ್ಮನ್ನ ಆಲಿಂಗನ ಮಾಡಿಕೊಂಡಾಗ ಕನಸುಗಳು ಬೀಳುತ್ತೆ, ಸ್ವಪ್ನಗಳು ಬೀಳುತ್ತೆ. ಅದೇ ಹೃದಯದಲ್ಲಿ ಒಂದು ಭಗವದ್ ರೂಪ ಇದೆ ಪ್ರಾಜ್ಞ ಅಂತ. ಅವನನ್ನ ಅಪ್ಪಿಕೊಂಡಾಗ ಆ ಜೀವನಿಗೆ ಏನೋ ನೆನಪಿರೋದಿಲ್ವಲ್ಲ, ಅದನ್ನ ಏನ್ ಕರೀತಾರೆ? ನಿದ್ರೆ. ಪ್ರಾಜ್ಞನಾಮಕ ಭಗವಂತನ ಆಲಿಂಗನವನ್ನೇ ನಿದ್ರೆ ಅಂತಂದ್ರೆ ಕೃಷ್ಣ ಏನ್ ಮಾಡ್ದ? ಅವನಂತ ಈಗ ಅನ್ಕೊಂಡ್ಬಿಟ್ಟು ಅವನನ್ನು ಅವನೇ ಆಲಿಂಗನ ಮಾಡ್ಕೊಂಡು ಅಮ್ಮ ನಿದ್ದೆ ಆಯ್ತು ಮತ್ತೆ ಊಟ ಮಾಡಿಸ್ಬೋದು. ಆದ್ಮೇಲೆ ಅವಳು ತುಂಬಾ ಕೆಲಸ ಇದೆ, ಅವಳಿಗೆ ತುಂಬಾ ಕೆಲಸ ಇದೆ, ಒಂದು ನಿಮಿಷ ಪುರ್ಸೋತಿಲ್ಲ. ಬೇಕಾದಷ್ಟು ಹಸುಗಳು ಹಾಲು ಕರಿತಾ ಇರ್ತಾರೆ, ಮನೆಗೆ ಬರ್ತಾ ಇರುತ್ತೆ, ಹೊಸ ಹಾಲು ಬರೋದು, ಹೆಪ್ಪಾಕಿನ ಮೊಸರು, ಅದನ್ನ ಕಳೆದು ಬೆಣ್ಣೆ ಮಾಡೋದು, ತುಪ್ಪ ಮಾಡೋದು, ಊರಿಗೆ ಕಳಿಸೋದು. ಈ ಜವಾಬ್ದಾರಿಗಳ ಮಧ್ಯದಲ್ಲಿ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ 100 ಸಲ ಬರ್ತಾರೆ. ಅವಳು ಕಳ್ತಾಳೆ ಅಂತ ಬರಬೇಡ ನೀನು, ನಂಗೆ ತುಂಬಾ ಕೆಲಸ ಇದೆ ಅಂತ. ಅವಳು ಎಷ್ಟೇ ನಿರಾಕರಣೆ ಮಾಡಿ ಕೆಲಸ ಇದೆ ಅಂದ್ರೂ ಕೂಡ ತೊಡೆ ಮೇಲೆ ಬಂದು ಕೂತ್ಕೊಳ್ತಾಳೆ. ತಮ್ಮ ಹಾಲು ಕುಡಿಸು, ಹಸುವಾಗ್ತಾ ಇದೆ ಅಂತ ಬರ್ತಾನೆ. ಅದಿರಾದ್ರು ಉತ್ಪ್ರೇಕ್ಷೆ ಮಾಡ್ತಾರೆ. ಋಷಿ ಮುನಿಗಳೆಲ್ಲ ನಮ್ಮ ಮನಸ್ಸಿನಲ್ಲಿ 1 ನಿಮಿಷ ಬಾರಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ದೇವರು ಬರಲ್ಲ. ಆಗಿರೋ ಕಾಲಕ್ಕೆ ಅಮ್ಮ ಅಂತ ತೊಡೆ ಮೇಲೆ ಬಂದು ಕೂಡ್ತಾನಲ್ಲ, ಯಶೋಧ ಏನ್ ಪುಣ್ಯ ಮಾಡಿದ್ದು ನಮ್ಗೆ ಗೊತ್ತೇ. ಅವಳು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇ ಅದನ್ನ, ನನಗೆ ನೀನು ಮಗನಾಗಿ ಬರಬೇಕು, ನಿನ್ನ ಬಾಲಲೀಲೆಗಳನ್ನ ನನಗೆ ದರ್ಶನ ಮಾಡಿಸಬೇಕು. ಆದ್ದರಿಂದ ದೇವರನ್ನ ನಾವೇನು ಕೇಳಕ್ ಹೋಗಬಾರದು. ಯಶೋಧ ಪ್ರಾರ್ಥನೆ ಏನು? ನಿನ್ನ ಬಾಲಲೀಲೆಗಳನ್ನ ತೋರಿಸು. ಅಲ್ಲಿ ಮುಗಿತು. ಅವನ ಒಂದೇ ಒಂದು ಮದುವೆ ಮಾಡಲಿಲ್ಲ, ಬದುಕಿದ್ಲು ಇದ್ಲು. ಕೃಷ್ಣ ದೇವರ ಒಂದು ಮದುವೆ ಮಾಡಲಿಲ್ಲ. ದೇವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ ನನ್ನ ಮಗನಾಗಿ ಬರಬೇಕು, ಅಷ್ಟೇ ಮುಗಿತು. ಒಂದೇ ಒಂದು ಬಾಲಲೀಲೆ ನೋಡ್ಲಿ. ಆದ್ದರಿಂದ ನಾವು ದೇವರಲ್ಲಿ ಅದು ಕೊಡು ಇದು ಕೊಡು ಅಂತ ಪ್ರಾರ್ಥನೆ ಮಾಡುವಾಗ ವ್ಯತ್ಯಾಸ ಆಗ್ಬಿಡುತ್ತೆ. ಅದಕ್ಕೆ ದೇವರಲ್ಲಿ ಏನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಿನ್ನ ಇಷ್ಟ ಬಂದ ಹಾಗೆ ನನ್ನ ಆಟ ಆಡ್ಸಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಈಗ ತೃಣಾವರ್ತ, ಶಕಟಾಸುರ, ಪೂತನ ಎಲ್ಲರ ಸಂಹಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ನಡಿಲಿಕ್ಕೆ ಕಾಲು ಬಂದಿದೆ, ಹಾಲುಗಳ ಮೊಸರುಗಳ ಪಾತ್ರೆಗಳನ್ನೆಲ್ಲ ಹೊಡಿತಾನೆ. ಮನೆಗಳಲ್ಲಿ ಕಳ್ಳತನ ಮಾಡೋದನ್ನೇ ಅವನ ಕೆಲಸ ಅಂತ ಮಾಡ್ಕೊಂಡಿದ್ದಾನೆ. ಮಗು ಮನೆಗೆ ಬಂದಿದೆ, ತಿನ್ನು ಬೆಣ್ಣೆ ಅಂತ ಕೊಟ್ರೆ ತಿನ್ನಲ್ಲ ಅಂತ ಅನ್ಕೊಳ್ತಾರೆ. ಅವ್ರ ಮನೆಯಲ್ಲೇ ಬೆಣ್ಣೆ ಜಾಸ್ತಿ ಇದೆ, ನಮ್ಮನೆ ಯಾರು ತಿಂತಾರೆ ಬೆಣ್ಣೆ ಅಂತ ಅನ್ಕೊಂಡ್ರೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಅವ್ರ ಮನೆಯಿಂದ ಹಾಲು ಮೊಸರು ಬೆಣ್ಣೆ ಏನೂ ಇಲ್ಲ. ಆ ಗೋಪಿಕಾಸ್ತ್ರೀಯರೆಲ್ಲ ಅವ್ರನ್ನ ಕಂಡು ಹಿಡಿಬೇಕು, ಹಿಡಿದು ಕಟ್ಟಾಕ್ಬೇಕು ಆ ಮಗುವನ್ನ ಅಂತ ನಾನಾ ಮುಖದಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಒಂದು ಗೋಪಿಕಾಸ್ತ್ರೀ ಮಗುವಿಗೆ ಭಯ ಆಗತ್ತೆ, ಕತ್ತಲು ರೂಮು ಅಂತ ಹೇಳಿ ಕತ್ತಲಿನ ಕೋಣೆಯಲ್ಲಿ ನೇತಾಕಿದ್ದಾಳೆ. ನೋಡ್ತಾ ಇದ್ದಾಳೆ ಎಲ್ಲಿಂದ ಬರ್ತಾನೆ ಅಂತ. ಅವನ ಶರೀರದಿಂದಲೇ ಕಾಂತಿ ಬಂದ್ಬಿಡ್ತದೆ, ಭಗವಂತನ ಮೈಯಿಂದಲೇ ಕಾಂತಿ, ರೂಮೆಲ್ಲ ಬೆಳಕಾಗಿದೆ. ಆಶ್ಚರ್ಯ ಆಯ್ತು ಅವಳಿಗೆ. ಇನ್ನೊಬ್ಬಳು ಗೋಪಿಕಾಸ್ತ್ರೀ ಮಗು ತುಂಬಾ ಚಿಕ್ಕವನಿಂದ ಹೈಟ್ ಇಲ್ಲ ಅವನು ಅಂತ ಅವನಿಗೆ ಸಿಗಬಾರದು ಅಂತ ಹೈಟ್ ಅಲ್ಲಿ ಕಟ್ಟಿದ್ದಾಳೆ ಮೊಸರು ಪಾತ್ರೆಯನ್ನ. ಇವನು ಆಕಾಶದಲ್ಲಿ ಹಾಗೆ ಹಾರಾಡ್ತಾ ಕಳ್ಳತನ ಮಾಡ್ತಿದ್ದಾರೆ. ವಾದಿರಾಜರು ಎಲ್ಲ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. 8 ಕೈಗಳಿಂದ ಭಗವಂತ ಕಳ್ಳತನ ಮಾಡ್ತಾನೆ. 8 ಕೈಗಳಿಂದ. ಮನೆಗೆ ಯಾರು ಕಳ್ಳರು ಬಂದು ಶಬ್ದ ಮಾಡಲ್ಲ. ನಮ್ಮ ಕೃಷ್ಣ ಗಂಟೆ ಹೊಡ್ಕೊಂಡೇ ಮನೆಗೆ ಬರ್ತಾನೆ. ಅದರಿಂದ ಮನೆಯಲ್ಲಿ ಯಾವುದೇ ಕೆಲಸಗಳಾಗಬೇಕಾದ್ರೂ ಆರಂಭದಲ್ಲಿ ನಾವೇನ್ ಮಾಡ್ಬೇಕು? ನಮ್ಮ ಮನೆ ಶ್ರಾದ್ದ, ನಾವು ಗಂಟೆ ಹೊಡೆಯಲ್ಲ, ನಾವು ದೇವ್ರ ಪೂಜೆ ಮಾಡಲ್ಲ, ರಂಗೋಲೆ ಹಾಕಲ್ಲ, ಹೋಗಿ ಪಿತೃದೇವತೆಗಳು ಮನೆಗೆ ಬರೋಲ್ಲ. ಅವ್ರು ನಮ್ಮ ಮನೆಗೆ ಬರೋದು ಯಾಕೆ? ನಾವು ಮಾಡೋದು ನಮ್ಮ ತಾತನಿಗೆ ಅಲ್ವಲ್ಲ, ತಂದೆಗೆ ಅಲ್ವಲ್ಲ, ದೇವ್ರ ಪೂಜೆ ಅಲ್ವಲ್ಲ, ಯಾರಿಗೆ ಮಾಡೋದು?
31 ಪಿತೃಗಣದವರು 31 ದೇವತೆಗಳನ್ನ, ಪ್ರಾಣದೇವರನ್ನ, ಭಗವಂತರನ್ನ ಕರ್ಕೊಂಡ ಮನೆಗೆ ಬರ್ತಾರೆ. ಪಿಂಡ, ಅನ್ನದಿಂದ ಮಾಡಿದ ಪಿಂಡ ಅನ್ನೋದು ದೇವರ ಪ್ರತೀಕ, ದೇವರ ಪ್ರತಿಮೆ. ಶಾಲಗ್ರಾಮ ಇದ್ದಾಗ ಭಗವಂತನ ಪ್ರತಿಮೆ. ಅದರಲ್ಲಿ ನಾವು ಭಗವಂತನನ್ನ ಪಿತೃಗಳ ಮಾಧ್ಯಮದಲ್ಲಿ ದೇವರ ಆರಾಧನೆ ಮಾಡೋದು. ಅವರಿಗೆ ನಾವು ಕೊಡಬೇಕಾದ್ದು ದೇವರಿಗೆ ಸಮರ್ಪಣೆ ಮಾಡಿದ ನಿರ್ಮಾಲ್ಯ ತುಳಸಿ, ಗಂಧ, ಅಕ್ಷತೆ, ತೀರ್ಥ. ಇನ್ನು ನಾವು ಕೂಡ ಅನ್ನ ಪಾಯಸಕ್ಕೆ ಅವ್ರು ಯಾಕೆ ಬರ್ತಾರ್ರಿ? ನಾವು ಅಯ್ಯೋ ಇರೋದಿಷ್ಟೇ ಜನ ಒಂದು ತಪ್ಪಲೇ ಮಾಡ್ಬಿಟ್ಟಿದ್ದೀನಲ್ಲಪ್ಪ ಅನ್ನನ ಹಿಂಗೆ ಕಟ್ಕೊಳ್ಳೋದು ನಾವು ಅಂತ ಅಂತೀವಿ. ನಮ್ಮ ಹಣೆ ಮನೆಗಳೆಲ್ಲ ಅಷ್ಟೇ. ನಮ್ದು ಏನಿದ್ರು ಈಲದಲ್ಲೇ ನಮ್ದು. ನಮ್ಮಂತ ನೀಚರ ಮನೆಗೆ ಪಿತೃದೇವತೆಗಳು ಯಾಕೆ ಬರ್ತಾರೆ? ನಾವು ಕೊಡುವ ಹರಿನಿರ್ಮಾಲ್ಯವನ್ನು ತಗೊಂಡು ಹೋಗ್ಲಿಕ್ಕೆ ಮಾತ್ರ ಬರೋದು. ಅನೇಕ ದುಷ್ಟರು ಘಂಟಾನಾದ ಮಾಡಲ್ಲ, ಪಿತೃಗಳು ಓಡೋಗ್ಬಿಡ್ತಾರೆ ಅಂತ. ಘಂಟಾನಾದ ಮಾಡಿದಾಗ ಓಡೋಗೋರು ಯಾರು? ಅಂದರೆ ಪಿತೃದೇವತೆಗಳು ಯಾರಾಗುತ್ತೆ? ಪಿಶಾಚಿಗಳಾಗ್ಬಿಟ್ಟಿದ್ದಾರೆ. ಆದ್ದರಿಂದ ಶ್ರಾದ್ದದ ದಿನ ಘಂಟಾನಾದ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಬಿಟ್ಟು ಪೂಜೆ ಆಗ್ತಾ ಇದೆ ಅಂತ ಸಂತೋಷವಾಗಿ ಬರ್ತಾರೆ ಪಿತೃದೇವತೆಗಳ ಮನೆಗೆ. ತೃಪ್ತಿಯಿಂದ ದೇವರ ನಿರ್ಮಾಲ್ಯ ಪ್ರಸಾದ ತಗೊಂಡು ಹರಸಿ ಹೋಗ್ಬಿಡ್ತಾರೆ. ಅದರಿಂದ ಕೃಷ್ಣ ಏನ್ ಮಾಡ್ತಾ ಇದ್ದ? ಮೊದಲು ಮಾಡ್ತಾ ಇದ್ದ ಕೆಲಸ ಪ್ರಕೃತ್ಯ ಘಂಟಾ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ರಾಕ್ಷಸರು ದೂರ ಓಡಬೇಕು ಅಂದ್ರೆ ಮನೆಯಲ್ಲಿ 2 ವಾದ್ಯಗಳ ನಾದ ನಡಿಬೇಕಂತೆ. ಒಂದು ಘಂಟೆ, ಮತ್ತೊಂದು ಶಂಖ. ನಮ್ಮಲ್ಲಿ ಇಲ್ಲ. ಯಾರಾದ್ರೂ ಮಾತಾಡ್ತಾ ಇದ್ದಾರೆ, ಶಂಖ ಹೊಡೆಯುತ್ತಾ ಇದ್ದಾರೆ ಅಂತ ಎಲ್ಲ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ, ದಕ್ಷಿಣ ದೇಶದಲ್ಲಿ ಆ ಸಂಪ್ರದಾಯ ಇಲ್ಲ. ನೀವು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ ಆ ಕಡೆ ಹೊರಟು, ಒರಿಸ್ಸಾದಿಂದ ಆ ಕಡೆ ಹೊರಟೋದ್ರೆ ಪ್ರತಿಯೊಬ್ಬರ ಮನೆಗಳಲ್ಲಿ ಸಾಯಂಕಾಲ 5:45 6 ಗಂಟೆ ಒಳಗೆ ಶಂಖ ಊದ್ತಾ ಇರ್ತಾರೆ. ಶಂಖ ಊದುವ ಶಬ್ದ ಅಲ್ಲಿನ ಪ್ರತಿಯೊಬ್ಬರ ಮನೆಗಳಲ್ಲಿ ಕೇಳುತ್ತೆ. ಬೆಳಗ್ಗೆ ಘಂಟಾನಾದ, ಸಾಯಂಕಾಲ ಶಂಖನಾದ. ಈ ದೃಷ್ಟಿಯಲ್ಲಿ ಎಲ್ಲ ಮಂಗಳ ಪದಾರ್ಥಗಳೆಲ್ಲ ಭಗವಂತ ಗಂಟೆ ಕೊಡ್ತಾ ಇದ್ದ. ಒಂದು ಕೈಯಲ್ಲಿ ಪಾತ್ರೆ, ಇನ್ನೊಂದು ಕೈಯಲ್ಲಿ ಮೊಸರು, ಇನ್ನೊಂದು ಕೈಯಲ್ಲಿ ತುಪ್ಪ, ಇನ್ನೊಂದು ಕೈಯಲ್ಲಿ ಹಾಲು, ಇನ್ನೊಂದು ಕೈಯಲ್ಲಿ ಅವರಿಗೆ ಯೋಗ್ಯರಾದ ವ್ಯಕ್ತಿಗಳಿಗೆ ಅದನ್ನು ಕೊಡ್ತಾ ಇದ್ದ. ಬೆಕ್ಕುಗಳಿಗೆ ಕೊಡ್ತಾ ಇದ್ದ, ಕೋತಿಗಳಿಗೆ ಕೊಡ್ತಾ ಇದ್ದ. ಅದನ್ನ ನೋಡಿ ಆಶ್ಚರ್ಯ ಆಯ್ತು. ಅಲ್ಲ, ಕಳ್ತನ ಮಾಡ್ತಾ ಅಂತ ಮೇಲ್ ಕಟ್ಟಿದ್ರೆ ಆಕಾಶದಲ್ಲಿ ಹಾರ್ಕೊಂಡು ಇವರು ಕಳ್ತನ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಒಬ್ಬ ಗೋಪಿಕಾಸ್ತ್ರೀ ಭಗವಂತನನ್ನ ಹಿಡಿದು ಕಟ್ಟಾಕ್ಬಿಟ್ಟು, ಕಟ್ಟಾಕಿ ಬೇರೆಯವ್ರನ್ನೆಲ್ಲ ಗುಂಪು ಮಾಡ್ಕೊಂಡು ಯಶೋಧಾದೇವಿ ಕಂಪ್ಲೇಂಟ್ ಕೊಡಬೇಕು ಅಂತ ಬರ್ತಾಳೆ. ಅಮ್ಮ, ನಿನ್ನ ಮಗ ನಮ್ಮ ಮನೆಗೆ ಹಾಲು ಕರಿಬೇಕು ಅಂತ ಬಂದ, ಹಿಡ್ದಾಕಿದ್ದೇನೆ ಅವನನ್ನ ಅಂತಂದಾಗ ನಮ್ಮ ಮನೆಗೆ ಬಾ ಅಂತ ಕರೆದಾಗ ಕೃಷ್ಣ, ಅಮ್ಮ ಹಸುವಾಗ್ತಾ ಇದೆ, ಹಾಲು ಕೊಡು ಅಂತ ಮನೆಯಿಂದ ಬಂದಂತೆ. ಎಲ್ಲೋ ಹೋಗಿದ್ದ. ಇದು ವಿಶ್ವರೂಪ, ಅನಂತ ರೂಪ ದೇವರದ್ದು. ಹೀಗೆ ಒಂದು ದಿವಸ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಆಟ ಆಡುವಾಗ ಬಲರಾಮ ಓಡ ಬಂದ. ಕೃಷ್ಣ ಮಣ್ಣು ತಿಂದ್ಬಿಟ್ಟಿದ್ದಾನೆ, ನೋಡು, ಏನ್ ಮಣ್ಣು ತಿಂದಿರೋದು ನೋಡು, ಬಾಯಿ ತೆಗಿ. ದೇವರಂತ, ನಾನು ಭಕ್ಷಿತವಾದಮ್ಮ ಸರ್ವೇ ಮಿಥ್ಯಾಭಿಷೇಕ, ನಾನು ತಿಂದಿಲ್ಲ ಮಣ್ಣು ಅಂತ. ಬಾಯಿ ತೆಗೆಯಿತು. ಬಾಯಿ ತೆಗೆದ್ರೆ ಮಣ್ಣು. ಅದನ್ನು ಉಪಾದಾನ ಮಾಡಿಕೊಂಡು ಸಮಸ್ತ ಪ್ರಪಂಚವನ್ನು ಭಗವಂತ ತೋರಿಸಿಬಿಟ್ಟ. ಮಣ್ಣು ಅಂದ್ರೆ ಪ್ರಕೃತಿ. ನಾನು ಪ್ರಕೃತಿಯನ್ನ ಇಟ್ಟುಕೊಂಡು ಬ್ರಹ್ಮಾಂಡ ಸೃಷ್ಟಿ ಮಾಡುತ್ತೀನಿ ಅನ್ನೋದನ್ನ 2 ಸಲ ಬಾಯಲ್ಲಿ ತೋರಿಸಿದ್ದಾನೆ ಅಮ್ಮನಿಗೆ ವಿಶ್ವರೂಪವನ್ನು. ಒಂದ್ಸಲ ಚಿಕ್ಕ ಹುಡುಗನಾಗಿದ್ದಾಗ ಹಾಲು ಕುಡಿಸುವಾಗ ಆಕಳಿಸಿದಾಗ ಬಾಯಲ್ಲಿ ಬ್ರಹ್ಮಾಂಡ ಕಾಣಿಸ್ತು. ಇನ್ನೊಂದು ಮಣ್ಣು ತಿಂದ ಅಂತ ಅಪವಾದ ಹಾಕಿದಾಗ ಬಾಯಲ್ಲಿ ಬ್ರಹ್ಮಾಂಡ ಕಾಣಿಸಿದೆ. ವಿಚಿತ್ರವಾದ ರೂಪದಲ್ಲಿ ಭಗವಂತನ ವ್ಯಾಪಾರ ಇದೆ. ಇಷ್ಟೆಲ್ಲ ಆಗುವಾಗ ಒಂದು ಮಧ್ಯಾಹ್ನ ಅವಳು ಮೊಸರು ಕಡಿತಾ ಇದ್ದಾಳೆ. ಅಮ್ಮ ಹಾಲು ಕುಡಿಸು ಅಂತಂದ. ಸರಿ, ತೊಡೆ ಮೇಲೆ ಮಲಗಿಸಿ ಹಾಲು ಕುಡಿಸ್ತಾ ಇದ್ದಾಳೆ. ಹಾಲು ಕುಡಿಸುವಾಗ ಒಲೆ ಮೇಲೆ ಹಾಲಿಟ್ಟು ಬಂದಿದ್ದು. ಒಲೆ ಮೇಲೆ ಹಾಲು ಮುಖ್ಯವೋ ತೊಡೆ ಮೇಲಿರೋ ಮಗು ಮುಖ್ಯವೋ ಅಂತ ನೋಡ. ತೊಡೆ ಮೇಲಿನ 24 ಗಂಟೆ ಇರುತ್ತೆ, ಒಲೆ ಮೇಲಿನ ಹಾಲು ಉಟ್ಕೋದ್ರೆ ಕಷ್ಟ ಅಂತ ಮಗುವನ್ನ ಇಟ್ಟು ಹೊರಟೋದು. ಇವನಿಗೆ ಕೋಪ ಬಂದು ಕೈಯಲ್ಲಿದ್ದ ಕಡಗೋಲಿನಿಂದ ಸುತ್ತಮುತ್ತ ಇದ್ದ ಎಲ್ಲವನ್ನ ಹೊಡೆದಾಕ್ಬಿಟ್ಟ. ಬೆಣ್ಣೆ ಎಲ್ಲ ತಿಂತಾ ಇದ್ದಾನೆ, ಮೈಯೆಲ್ಲ ಬೆಣ್ಣೆ ಮಾಡ್ಕೊಂಡ. ಹೊರಡಿನ ಹಿಂಭಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ. ಯಶೋದೆ ಅಡಿಗೆ ಮನೆಯಿಂದ ಮನೆ ಹಾಲಿಗೆ ಬಂದು ನೋಡ್ತಾಳೆ, ಮನೆಯೆಲ್ಲ ಹಾಲು ಮೊಸರಾಗ್ಬಿಟ್ಟಿದೆ. ಮಗು ಎಲ್ಲಿ ಅಂತ ಹುಡುಕಿದ್ರೆ ಮಗು ಇಲ್ಲ. ಬೆಣ್ಣೆಗಳ ಮೇಲಿನ ಹೆಜ್ಜೆ ಗುರುತು ದೇವರದ್ದು. ನಾವು ರಂಗೋಲಿಯಲ್ಲಿ ಬರೀತೀವಿ, ಇವರು ಚಾಕ್ಪೀಸ್ ಅಂತ ಬರ್ಬಿಡ್ತಾರೆ. ಅದಕ್ಕೆ 2 ಕಾರಣ ಕೊಡ್ತಾರೆ ಆಚಾರ್ಯ. ರಂಗೋಲಿಯಲ್ಲಿ ಬರೆದ್ರೆ ಇವೇ ಎಲ್ಲ ಬರುತ್ತೆ. ಚಾಕ್ಪೀಸ್ ಅಲ್ಲಿ ಬರೆದು ಬಿಟ್ರೆ ಕೃಷ್ಣ ಜಯಂತಿ ನೈವೇದ್ಯ ಮಾಡಿದ ಮುಂದೇನೂ ಕಾಪಾಡೋದಾಗಾಯ್ತು. ಲಕ್ಷ್ಮಣನಿಗೆ
ಯಾವ ಜಾಗಪೀಸರು ಪಾಪ ಕೃಷ್ಣದೇವರು ನೋಡಿ ಎಂತೆಂತ ಈ ಜಿರಳೆಗಳನ್ನೆಲ್ಲ ರಕ್ಷಣೆ ಮಾಡುವ ಜಾಗಪೀಸಲ್ಲಿ ಅವ್ರು ಕಾಲು ಬರೆಸ್ಕೊಂಡು ನಮ್ಮನೆಗೆ ಬಂದು ಮುಂದೆ ಇಟ್ಕೊಂಡು ಹೋಗ್ತಾರೆ ದೇವರು. ನಿತ್ಯ ಸಾಯಂಕಾಲ ಮನೆಗಳಲ್ಲಿ ಭಗವಂತನ ಪಾದಗಳನ್ನು ಚಿಹ್ನೆಗಳನ್ನು ಬರೀಬೇಕು ಅಂತ ಶಾಸ್ತ್ರ. ಯಾಕೆ? ಸರ್ವಮಂಗಲವಾದ. ಆದ್ದರಿಂದ ರಾತ್ರಿ ಕಾಲದಲ್ಲಿ ಯಾರೇ ಬಂದು ಏನೇ ಕೇಳಿ 2 ಪದಾರ್ಥಗಳನ್ನು ರಾತ್ರಿ ಕೊಡಬಾರ್ದಂತೆ ಯಾರು. ಒಂದು ವ್ಯಂಜನ ಅಂದ್ರೆ ಉಪ್ಪಿನಕಾಯಿ, ಇನ್ನೊಂದು ಮೊಸರು. ರಾತ್ರಿ ಕಾಲದಲ್ಲಿ ಎಂಥವರೇ ಬಂದು ಕೇಳಿ ಮೊಸರು ಕೊಟ್ರ ಸಂಪತ್ತು ಹೋಯ್ತು ಅಂತ. ರಾತ್ರಿ ಕಾಲ ವ್ಯಂಜನ ಉಪ್ಪಿನಕಾಯಿಯನ್ನ ಪಕ್ಕದ ಮನೆಯವರೇನು ಮಾವನ ಮನೆಗೆ ಕೊಟ್ಟೆ ಮುಂದೆ ಅಂತ ಕೊಟ್ಟರೆ ಎಷ್ಟು ಕೊಟ್ಟರು ಅಷ್ಟು ಹಾಯಿಸೋಯ್ತು ಅಂತ. ರಾತ್ರಿ ಕಾಲದಲ್ಲಿ ಸೂರ್ಯಾಸ್ತಮಾನ ಆದ್ಮೇಲೆ 2 ಪದಾರ್ಥವನ್ನ ಪಕ್ಕದ ಮನೆಯವರಿಗಾಗಿ ನಮ್ಮ ಮನೆ ಹೊಸದಾಗಿ 2 ಪದಾರ್ಥ ಹಾಕೋಬಾರದು. ಒಂದು ಮೊಸರು, ಇನ್ನೊಂದು ವ್ಯಂಜನ. ಧರ್ಮಶಾಸ್ತ್ರದಲ್ಲಿ ಬರುವಂತಹ ಸಂಗತಿಗಳು. ಭಗವಂತನ ಹೆಜ್ಜೆ ಗುರುತನ್ನು ನೋಡಿ ಹುಡ್ಕೊಂಡು ಹೋಗ್ತಾಳೆ, ಕೈಯಲ್ಲಿ ಕೋಲ್ ಹಿಡ್ಕೊಂಡು. ಅಮ್ಮನನ್ನು ನೋಡ್ತಾ ಇದ್ದ ಕಣ್ಣಲ್ಲಿ ಬಂದು ಅವಳು ಹೊಡಿಬೇಕು ಅಂತ ಹೋಗ್ತಾಳೆ, ಓಡ್ದ. ಅವನು ಫಾಲೋ ಮಾಡಿಕೊಂಡು ಓಡ್ತಾಳೆ. ಸ್ವಲ್ಪ ಸ್ಥೂಲ ಶರೀರ ಅವಳು ಯಶೋಧಾದೇವಿ. ಓಡ್ತಾಳೆ, ಓಡಿ 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 ಸುತ್ತಾಯ್ತು. ಸಿಕ್ಕಾಕೊಂಡ ದೇವರು. ಯಾಕೆ ಸಿಕ್ಕಾಕೊಂಡ? ವಾದಿರಾಜರಂತಾರೆ ಅವಳು ಓಡ್ತಾಳಲ್ಲ ಆ ನಡಿಗೆಯನ್ನೇ ಪ್ರದಕ್ಷಿಣೆ ಅಂತ ಅನುಸಂಧಾನ ಮಾಡಿಬಿಟ್ಟಂತೆ. ಅವಳು ತಲೆ ಮೇಲೆ ಹೂ ಬಿಡ್ಕೊಂಡಿದ್ದಲ್ಲ, ಓಡುವ ರಭಸಕ್ಕೆ ಆ ಫೋರ್ಸ್ಗೆ ಹೂವೆಲ್ಲ ಬೀಳ್ತಾ ಇದೆ. ದೇವರಿಗೆ ಮಾಡಿದ ಪೂಜೆ ಅಂದ್ಕೊಂಡು ಬೆವರು ಬರ್ತಾ ಇದೆ, ದೇವರಿಗೆ ಅಭಿಷೇಕ ಅಂದ್ಕೊಂಡು ಆ ಬೆವರಿನಲ್ಲಿ ಅವಳ ಕುಂಕುಮ ಎಲ್ಲ ಅಳಿಸೋಗ್ತಾ ಇದೆ. ದೇವರಿಗೆ ಕೊಡುವ ಕಸ್ತೂರಿ ಚಂದನ ಅಂದ್ಕೊಂಡು ಅವಳ ವಸ್ತ್ರ ಜಾಗ್ತಾ ಇದೆ, ದೇವರಿಗೆ ಕೊಡುವ ವಸ್ತ್ರ ಅಂದ್ಕೊಂಡು ಆ ಅನುಸಂಧಾನಕ್ಕೆ ದೇವರು ಸಿಕ್ಕಾಕೊಂಡ್ಬಿಟ್ಟ. ಆದ್ದರಿಂದ ಸುಲಭ ಪೂಜೆ ಮಾಡಿ ಬಲವಿಲ್ಲದವರು ನಮ್ಮ ಮನೆ ಮಧ್ಯ ಪೋಷಣದಲ್ಲಿ ಹಾಲಲ್ಲಿ ಬಂದು ಕೂತ್ಕೊಂಡಿದ್ರೆ ಉಡುಪಿ ಅನ್ಕೊಂಡು ರಾಮಚಂದ್ರ ಚೌಕಿ ಅಂತ ಮಾತ್ರ ಅನ್ಕೊಳ್ಬೇಡಿ ಅಲ್ವಾ. ಇದೇ ನಡುಮನೆಯ ಅಂಗಳವು ಉಡುಪಿ ವೈಕುಂಠಗಳು. ಅನುಸಂಧಾನ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲೇ ಇದ್ರು ಕೂಡ ಅದೆಲ್ಲ ತೀರ್ಥಕ್ಷೇತ್ರವೇ. ಸಿಕ್ಕಾಕೊಂಡು ಮಗು ಸಿಕ್ಕಾಕೊಡತ್ತು ಅಂತ ಹಗ್ಗದಿಂದ ಕಟ್ಟಬೇಕು ಅಂತ ನೋಡುವಾಗ ಮಗು ಸಿಕ್ಕಾಕೊಂತು. ನಮ್ಮಲ್ಲಿರೋ ಮಗು ಯಾವುದು ಜ್ಞಾನವೇ ಇಲ್ಲ ಅಂದ್ರೆ, ವೈರಾಗ್ಯವೇ ಇಲ್ಲ ಅಂದ್ರೆ, ಭಕ್ತಿಯೇ ಇಲ್ಲ ಅಂದ್ರೆ ಪ್ರಯೋಜನಕ್ಕಿಲ್ಲ. ಅವಳಿಗೆ ಜ್ಞಾನ ಭಕ್ತಿ ಇದೆ, ವೈರಾಗ್ಯ ಬರ್ತಾ ಇಲ್ಲ. ವೈರಾಗ್ಯ ಇದೆ, ಜ್ಞಾನ ಭಕ್ತಿ ಇಲ್ಲ. ಜ್ಞಾನ ವೈರಾಗ್ಯ ಇದೆ, ಭಕ್ತಿ ಇಲ್ಲ. ಭಕ್ತಿ ವೈರಾಗ್ಯ ಇದೆ, ಜ್ಞಾನ ಇಲ್ಲ. ಯಾವುದೋ ಒಂದು ಮಿಸ್ ಆಗ್ತಾ ಇದೆ ಅವಳಿಗೆ. ನೋಡಿ, ದೇವರು 3 ಸ್ಟ್ರೈಟ್ ಲೈನ್ ಅಲ್ಲಿ ಬಂದಾಗ ಮಾತ್ರ ಕಾಣ್ತಾರೆ ಕಣ್ಣಿಗೆ. 3ರಲ್ಲಿ ಒಂದು ಹೋಯ್ತು ಅಂದ್ರೆ ಬರಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯ. ವೈಕುಂಠದ ಭಾಗದಲ್ಲಿ ಯಾವುದೋ ಪ್ರತಿಮೆ ನೇತಾಕಿರ್ತಾರೆ, ಕೆಳಗೆ ಕೂರ್ಕೊಂಡು ಹೋಗ್ಬಿಟ್ರೆ ವೈಕುಂಠಕ್ಕೆ ಭಾಗವೊಂದು ಅನ್ನೋ ತರ ಫೀಲಿಂಗ್ ಅಲ್ಲಿ ಇರ್ತಾರೆ ಜನಗಳು. ಅದೇನು, ಯಾವ ಅನುಸಂಧಾನ, ಯಾವ ಕ್ರಮ ಏನು ಗೊತ್ತಿಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯದಲ್ಲಿ ಒಂದು ವ್ಯತ್ಯಾಸವಾದರೂ ಕೂಡ ದೇವರು ಸಿಗೋದಿಲ್ಲ. ಆವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಗಳು ಕೈವಲ್ಯ ಪದಕ್ಕಿವೆ ಶಿಕ್ಷಣಿಕೆ ಎಂದು ಭಾವಜ್ಞರು ಕೇಳುವರು. ಶ್ರವಣಂ ಮನನಂ ಧ್ಯಾನಂ ತಥಾ ಸಾಕ್ಷಾತ್ ಹರೇ ಭಕ್ತಿ ಪ್ರಸಾದ ಇತ್ಯೇತೆ ಮುಕ್ತೆ ಸೋಪಾನಂತಯ. ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡೆದಳು. ದೇವರು ಸಿಕ್ಕಾಕೊಂಡ, ಕಟ್ಟಾಕ್ಬಿಟ್ಟು ದೇವರನ್ನು ಕಟ್ಟಾಕ್ತಾ ಇದ್ದಾಗೆ ಅವಳು ಕೆಲಸಕ್ಕೆ ಹೋದ್ಲು. ಇವನು ತಿರುಗ್ತಾ ಬಂದ. ದೇವರಂತ ಯಾವುದು ಕೂಡ ಹೇಳಿರುತ್ತೆ, ಅವನು ಸಿಕ್ಕಾಕೊಂಡ ಅಂದ್ರೆ ಯಾರೋ ಉದ್ಧಾರ ಮಾಡ್ತಾರೆ ಅಂತ. ನರಕೂಬರ ಮಣಿಗಿರಿಯವರು ಅಂತ 2 ಕುಬೇರನ ಮಕ್ಕಳು ತೀರ್ಥ ಸ್ನಾನ ಮಾಡುವಾಗ, ತೀರ್ಥಗಳನ್ನ ಮುಟ್ಟುವಾಗ ಸಂಕಲ್ಪ ಇಲ್ಲದೆ ತೀರ್ಥಗಳನ್ನ ಮುಟ್ಟಬಾರದು. ಬೇರೆ ಒಂದು ಶುದ್ಧ ಸ್ನಾನವನ್ನ ಮಾಡಿಕೊಳ್ಳದೆ ತೀರ್ಥಗಳನ್ನ ಮುಟ್ಟಬಾರದು. ತೀರ್ಥಗಳಲ್ಲಿ ಸ್ವಿಮ್ ಮಾಡ್ಲಿಕ್ಕೆ ಹೋಗಬಾರದು. ನಾವೆಲ್ಲ ಮಧ್ವ ಸರೋವರದಲ್ಲಿ ನಾವೆಲ್ಲ ಕಲ್ತದ್ದೇ. ಅಲ್ಲಿ ಮಧ್ವ ಸರೋವರದಲ್ಲಿ ನಾವು ಸ್ವಿಮ್ ಮಾಡಿ ಕಲ್ತದ್ದೇ. ಮೇಲಿಂದ ಅಲ್ಲಿಂದ 3-4 ಫ್ಲೋರಿಂದ ಶಿರೂರು ಸ್ವಾಮಿಗಳು ಇದ್ರವಾಗ ಅವ್ರಿಗೆ ಇಲ್ಲ ಹಿರಿಯರು, ಅವರು ಕರ್ಕೊಂಡು ಹೋಗೋರು ಮೇಲೆ 3 ಫ್ಲೋರ್ ಭೋಜನ ಶಾಲೆ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿಂದ ಕೆಳಗೆ ಮೇಲೆ ಬಿಡ್ತಾ ಇದ್ವಿ ನಾವು. ಇದೇ ಸಂದರ್ಭದಲ್ಲೇ ಈ ನಮ್ಮ ತಿರುಪತಿಯಿಂದ ಭಜನಾ ಮಂಡಳಿಯನ್ನು ಕರೆಸಿದ್ರು. ಅವರು ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಸರಿ, ಹಾಗೆ ನನ್ನ ತೋರಿಕೊಟ್ರೆ ಹುಡುಗಿತನದಲ್ಲಿ. ಸರಿ, ಎಲ್ಲ 10-15 ಜನ ಬಂದಿದ್ದಾರೆ. ಎಲ್ಲ ಕ್ಷೇತ್ರ ಮಹಿಮೆ ಅಂತೆಲ್ಲ ಹೇಳ್ತಾ, ನೋಡಿ ಮಧ್ವ ಸರೋವರ ತೀರ್ಥ ಸುಮ್ಮನೆ ಆದ್ರೆ ಏನಾದ್ರು 3 ದಿನ ಉಡುಪಿಯಲ್ಲಿ ಇರ್ತೀರಾ, ವೈಕುಂಠ ಕ್ಷೇತ್ರ ಹುಚ್ಚುಚ್ಚಾಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ಜಾಗ್ರತೆ ಆಗ್ರಿ ಅಂತೆಲ್ಲ
ಅದಕ್ಕೆ ಟಿಟಿಡಿಯಿಂದ ಬಂದ ಅಧಿಕಾರಿಗಳೆಲ್ಲ ನೀವೇನೇ ಮಾಡಬೇಕಾದ್ರೂ ಕೂಡ ನೀವೇನೇ ಅದು ಬೇಕು ಹರೇ ಶ್ರೀನಿವಾಸ ಅಂತ ಹೇಳಿ ಒಂದು ಇಂಡಿಕೇಶನ್ ಅಂತ. ಸರಿ, ಸರೋವರದಲ್ಲಿ ನಾವು ಆ ಕಡೆ ಆನ್ಮೀಕ ಮಾಡ್ತಾ ಇದ್ವಿ. ಬೆಳಗ್ಗೆ 5:30-6 ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡ್ತಾ ಇದ್ದಾರೆ. ಅವ್ರ ಗಂಡ ಮುಳುಗೋಗ್ಬಿಟ್ಟ ನೀರಲ್ಲಿ. ಹರೇ ಶ್ರೀನಿವಾಸ ಅಂತ ಅವ್ರ ಹೆಂಡತಿ ಅಂದ್ರು. ಸುತ್ತಮುತ್ತ ದೂರೇ ಬಿಟ್ಟು ಹರೇ ಶ್ರೀನಿವಾಸ ಅಂತ ಮುಳುಗ್ ಸಾಯ್ತಾ ಇದ್ದಾರೆ ಅವನಲ್ಲಿ. ಅಂದ್ರೆ ನಮ್ಮ ಜನಕ್ಕೆ ಏನ್ ಹೇಳೋದು ಅಲ್ಲ, ಗಂಡ ಮುಳುಗಿದಾನೆ ಕಾಪಾಡ್ರಿ ಅಂತ ಹೇಳಬೇಕು. ನೀವು ಹೇಳ್ಕೊಟ್ಟಿದ್ದೀನಿ ಆಚಾರ್ಯರು ಹರೇ ಶ್ರೀನಿವಾಸ ಅಂತ ಹೇಳಿ. ಓ ಆಮೇಲೆ ನೋಡಿ ಈ ಸಮಸ್ಯೆ ಆಗೋಗುತ್ತೆ. ಇದೇ ನಾವು ಹೇಳುವುದನ್ನ ವ್ಯತ್ಯಾಸವಾಗಿ ತಿಳ್ಕೊಂಡ್ಬಿಡ್ತಾರೆ ಜನ. ಮದುವೆಯಾತ್ರೆಗೆ ಹೋಗಿದ್ದಾಗ ನನ್ನ ಫ್ರೆಂಡಿಗೆ ಕ್ಷೇತ್ರ ಮಹಿಮೆ ಹೇಳಬೇಕು ಅಂತ ಬಹಳ ಆಸೆ ಇತ್ತು. ಸರಿ, ಅವ್ನು ಎಲ್ಲೇ ಹೋಗ್ಲಿ ಕಾಶಿ ಸತ್ರ ಮೋಕ್ಷ, ಕಾಶಿ ನೋಡಿದ್ರೆ ಮೋಕ್ಷ, ಇಲ್ಲ ಕಾಶಿ ಸತ್ತೋದ್ರೆ ಮೋಕ್ಷ, ಕಾಶಿ ದೇಹತ್ಯಾಗ ಮಾಡಿದ್ರೆ ಮೋಕ್ಷ, ಕಾಶಿ ಪ್ರಾಣ ಕಳ್ಕೊಂಡ್ರೆ ಶಬ್ದ ಮಾತ್ರ ಬೇರೆ, ಕಾಶಿ ಪ್ರಾಣ ಕಳ್ಕೊಂಡ್ರೆ ಮೋಕ್ಷ, ಕಾಶಿ ಒಂದು ದೇಹ ಸುಟ್ರೆ ಮೋಕ್ಷ. ಈ ಬಿಟ್ಟರೆ ಮಡಿಯಲ್ಲಿ ನಮ್ಮ ಜೊತೆ ಯಾತ್ರೆಗೆ ಬಂದವರು ಮೈಯೆಲ್ಲ ಭಯ, ಇವತ್ತಿಗೂ ಭಯ ಆಗುತ್ತೆ ನಮಗೆ. ಬಂದಿದ್ರು ನಮ್ಮ ಹಣೆ ಬರಕ್ಕೆಲ್ಲ ಇಂಥವ್ರು ನಮಗೆ ಸಿಗಾಕೊಂತಾರೆ. ಯಾವಾಗಲೂ ಸ್ವಾಮಿಗಳಿದ್ದವರು ಅವ್ರಿದ್ದು ಬಸ್ಸು ನಿಂದೇ ಜವಾಬ್ದಾರಿ ಅಂತ ನಮಗೆ ಬಂದು ಬಿಟ್ಟಿದ್ರು. ಅಲ್ಲಿ ಬಿಟ್ಟಿದ್ರೆ ಕಾಶಿ ಮುಗಿಸಿ ಮಾರನೇ ದಿನ ಬೆಳಗ್ಗೆ 4 ಗಂಟೆಗೆ ಪ್ರಯಾಗಕ್ಕೆ ಹೋಗ್ಬೇಕು. ನಾವು ಪ್ರಯಾಗಕ್ಕೆ ಹೋಗ್ಬೇಕು ಅಂತ ನೋಡಿದ್ರೆ ಇವರಿಗೂ ಮನೆ ನಿಂತಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೊಂಡ್ ಬರೋಣ ಅಂತ ಎಲ್ಲಾ ಕಡೆ ಹೋದ್ರೆ ನಾವು ವ್ಯಾನಿಟಿ ಬ್ಯಾಗಲ್ಲಿ ಪತ್ರ ಬರ್ದಿಟ್ಟು ನದಿಗೂ ಸತ್ಯ ಹೋಗಿದ್ದಾರೆ. ನಮಗೆ ಈ ಆಚಾರ ನಮ್ಮ ಫ್ರೆಂಡ್ ಹೆಸರು ಕೊಟ್ಟಿದ್ದಾರೆ. ಈ ಆಚಾರ್ಯರ ಪ್ರವಚನ ಕೇಳಿ 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 ಕಾಶಿ ಸತ್ತೋದ್ರೆ ಪುಣ್ಯ ಅಂತ ಆ ಲೆಟರ್ ಪೊಲೀಸ್ ಸಿಕ್ಕಾಕೊಂಡಿದ್ರೆ ಕಥೆ ಪ್ರವಚನ ಮಾಡುವಾಗ, ಪಾಠ ಮಾಡುವಾಗ, ಶಾಸ್ತ್ರದ ತತ್ವಗಳನ್ನ ಹೇಳುವಾಗ, ತೀರ್ಥಗಳ ಮಹಿಮೆಯನ್ನ ಹೇಳುವಾಗ ಅದಕ್ಕೊಂದು ಎಲ್ಲದಕ್ಕೂ ನೆಗೆಟಿವ್ ಫೇಸ್ ಅಂತ ಪುಣ್ಯ ಸಂಪಾದನೆ ಮಾಡಿಕೊಡುತ್ತೆ ಅಂತ ಹೇಳೋದೊಂದು ಮುಖ, ಪಾಪ ಸಂಪಾದನೆ ಆಗುತ್ತೆ ಅಂತ ಹೇಳೋದೊಂದು ಮುಖ. ತೀರ್ಥಗಳನ್ನ ಬರೀ ಕಾಲಲ್ಲಿ ಕುಡಿದು ಬಿಟ್ರೆ ಪಾಪ ಸಂಪಾದನೆ ಆಗುತ್ತೆ, ನೆಗೆಟಿವ್ ಫೇಸ್. ತೀರ್ಥಗಳ ದರ್ಶನದಿಂದ ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಪುಣ್ಯ ಬರುತ್ತೆ, ಪಾಸಿಟಿವ್. ನಾವು ಯಾವ ರೀತಿಯಲ್ಲಿ ಸಮಾಜಕ್ಕೆ ಇಡ್ತೇವೋ ಆ ರೀತಿಯಾದ ಫಲ. ಆದ್ದರಿಂದ ತೀರ್ಥಗಳನ್ನ ಮುಟ್ಟುವಾಗ, ತೀರ್ಥಗಳ ಸ್ಪರ್ಶ ಮಾಡುವಾಗ ನಾವು ಪರಿಶುದ್ಧರಾಗಿ ತೀರ್ಥಗಳನ್ನ ಮುಟ್ಟಬೇಕು. ವ್ಯತ್ಯಾಸ ಆಯಿತು ಅಂದ್ರೆ ಅಭಿಮಾನಿ ದೇವತೆಗಳು ಶಾಪ ಕೊಡ್ತಾರೆ. ನರಕೋಬರ ಮಣಿಗಿರಿಯವರು ಹಿಮಾಲಯದಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡುವಾಗ ನಗ್ನರಾಗಿ ಸ್ನಾನ ಮಾಡ್ತಾ ಇದ್ರು. ನಾರದರು ಬಂದಾಗ ನೋಡ್ಲಿಲ್ಲ. ನಾರದರಂತಾರೆ, ಲೋಕಕ್ಕೆ ಪಾಠ ಮಾಡುವಂತಹ ವ್ಯಕ್ತಿಯಪ್ಪ ನೀನು, ನಿನ್ನನ್ನು ನೋಡಿ ಸಮಾಜ ತಿಳ್ಕೊಳ್ಳುತ್ತೆ, ನೀನೇ ಸರಿಯಾಗಿ ಪಾಠ ಮಾಡಲಿಲ್ಲ, ನೀನೇ ಒಂದು ಮಾರ್ಗದರ್ಶನ ಮಾಡಲಿಲ್ಲ ಅಂದಾಗ ಅವರೇ ಹಾಗೆ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು. ಹೇಳ್ತಾ ಇರ್ತೀನಿ, ಕಾಫಿ ಕುಡಿಬೇಡಿ ಅಂತ ನಿಮ್ ಮುಂದೆ ಪ್ರವಚನ ಮಾಡಿ ವೆಂಕಟೇಶ್ವರ ರೋಡಲ್ಲಿ ಕಾಫಿ ಕೊಡ್ರಿ ನಾನೇ ಕೇಳ್ಕೊಟ್ರೆ ನನ್ನ ನಿಮ್ಗೆ ಗೌರವ ಇರೋದು. ಏನ್ರಿ ಆಚಾರ್ಯರು ಪೀಠದಲ್ಲಿ ಕೂತಾಗ ಒಂದು, ಮಡಿ ಬಿದ್ದಾಗ ಒಂಥರ, ಪ್ರವಚನ ಮಾಡುವಾಗ ಒಂದು, ಮಡಿ ಬಿಟ್ಮೇಲೆ ಅವ್ರ ಹಣೆ ಇದೆ, ಅವ್ರು ಏನ್ ಹೇಳಿದ ಮಾತು ಪ್ರಯೋಜನಕ್ಕಿಲ್ಲ. ಆದ್ದರಿಂದ ದೊಡ್ಡ ಸ್ಥಾನದಲ್ಲಿ ನಾವು ಮೇಲೆ ಹೋಗ್ತಾ ಇದೀವಿ ಇದ್ದಾಗ ಯಮಧರ್ಮರಾಜರಿಗೆ ಹತ್ರ ಆಗ್ತಾ ಇದೀವಿ ಅಂತ ಅವ್ರ ಕಣ್ಣಿಗೆ. ಇಲ್ಲೆಲ್ಲ ಕೆಳಗೆಲ್ಲ ಕೂತಿದ್ದವ್ರಿಗೆ ನೀವೆಲ್ಲ ಕೆಳಗೆ ಕೂತಿದ್ದೀರಾ, ಈಗ ನಿಮ್ಮಲ್ಲಿ ಲೆನ್ಸ್ ಹಾಕಿ ಕೊಡ್ಬೇಕು ಯಮಧರ್ಮರಾಜ, ನಿಮ್ಮಲ್ಲಿ ಏನೇನು ಪಾಪಗಳಿದೆ ಅಂತ. ನಾನ್ ಸ್ಟೇಜ್ ಅಲ್ಲಿ ಕೂತಿದ್ದೀನಲ್ಲ, ನಂಗೆ ಲೆನ್ಸ್ ಹಾಕ್ಬೇಕಾದ್ರೆ ಡೈರೆಕ್ಟ್ ಆಗಿ ಕಾಣ್ತಾ ಇರ್ತೀನಿ. ನಿಮ್ಮ ಮಗ ಏನ್ ಪಾಪ ಮಾಡ್ತಾ ಇದ್ದಾರೆ, ಜಾಸ್ತಿ ಪೀಠದಲ್ಲಿ ಕೂತ್ಕೊಂಡು, ಅಗ್ನಿಕೊಂಡದ ಮೇಲೆ ಕೂತ್ಕೊಂಡು ಏನೇನು ಪಾಪಗಳನ್ನು ಮಾಡ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾನೆ, ಜನಗಳನ್ನ ಮೆಚ್ಚಿಸಲಿಕ್ಕೆ ಏನೆಲ್ಲ ಆಟ ಆಡ್ತಾನೆ. ಅಷ್ಟೋ ಜನ ಇವನಿಗೋಸ್ಕರ ಕೈ ಬಿಟ್ರಲ್ಲ, ಅವ್ರನ್ನ ಹಾಳು ಮಾಡ್ಬಿಟ್ಟಲ್ಲ, ಅವರನ್ನು ಹಾಳು ಮಾಡಿದ ಪಾಪ ಇವನಿಗೆ ಅಂತ ಎಲ್ಲರೂ ಸೇರಿ ಒಟ್ಟಿಗೆ ನರಕ. ಕಷ್ಟ ಇದೆ ಬಹಳ. ಆದ್ರಿಂದ ನಾವು ವಿದ್ಯೆಯಲ್ಲೋ ಯಾವ್ದ್ರಲ್ಲೋ ಒಂದು ಸ್ಟೆಪ್ ಮೇಲೆ ಹೋಗ್ತಾ ಇದೀವಿ ಅಂತಂದ್ರೆ ಜವಾಬ್ದಾರಿ ಜಾಸ್ತಿ ಆಗ್ಬೇಕು. ಜವಾಬ್ದಾರಿಗಿಂತ ಭಯ ಜಾಸ್ತಿ ಆಗ್ಬೇಕು. ಪಾಪ ಸಂಪಾದನೆಗೆ ಪ್ರಧಾನವಾದ ಮಾರ್ಗ ಅದೇ, ಪಾಪ ಸಂಪಾದನೆಗೆ ಮಾರ್ಗ ಅದೇ. ಆದ್ದರಿಂದ ದೇವತೆಗಳ ಮಕ್ಕಳು ನರಕೂಬರ ಮಣಿಗಿರಿಯವರು ಲೋಕಕ್ಕೊಂದು ಪಾಠ ಆಗಬೇಕು ಅಂತ ನಾನು ಶಾಪ ಕೊಟ್ಟು ನಗ್ನವಾಗೇ ಬಿಟ್ಬಿಡಿ, ಮರಗಳಾಗ್ಬಿಟ್ರಿ. ಆದ್ರೆ ಭಕ್ತರು ಅವ್ರನ್ನ ಉದ್ಧಾರ ಮಾಡ್ಬೇಕಲ್ಲ, ದೇವರು ಬಂದ ಮರ ಬೆಳೆದ ಉದ್ಧಾರ ಮಾಡ್ತಾ ಹೊರಟರು. ಅವನಿಗೆ ಆಲೋಚನೆ ಬಂತು, ಸಾಕು ಗೋಕುಲ, ಇನ್ನು ಬೃಂದಾವನ ಹೊರಟೋಗೋಣ ಅಂತ. ಎಷ್ಟು ಗಂಟೆ ಮುಗಿಸ್ಬೇಕು ಅಂತ ಹೇಳಿ ಎಷ್ಟೊಂದು ಮುಗಿಸ್ತೀನಿ ನಾನು. ಬೃಂದಾವನಕ್ಕೆ ಹೋಗ್ಬೇಕು ಅಂತ ಈಗ 6:55. ಎಷ್ಟು ಗಂಟೆ ಮುಗಿಸ್ಬೇಕು ಅಷ್ಟೇ ಮುಗಿಸ್ತೀನಿ. 7 ಕಾಲ ಸರಿ.
ಸರಿ, ಹಾಗೆ ಆಗಲಿ ಅಂತ ವೃಂದಾವನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅದ್ಭುತವಾದ ಕ್ಷೇತ್ರ ಆ ವೃಂದಾವನ ಅಂತ ಅನ್ನೋದೇ ಅದ್ಭುತ. ವೃಂದಾವನಂ ಪಾವನಂ ಅಂತಾರೆ ವಾದಿರಾಜರು. ಯಮುನಾ ನದಿ, ಗೋವರ್ಧನ ಪರ್ವತ, ಅಲ್ಲಿ ಗೋಪಿಕಾ ಸ್ತ್ರೀಯರು ಕಾತ್ಯಾಯಿನಿ ವ್ರತ ಅಂತ ಮಾಡ್ತಾ ಇದ್ರು. ಅವರ ವಸ್ತ್ರವನ್ನೆಲ್ಲ ಎಳೆದು ಅವರನ್ನು ಉದ್ಧಾರ ಮಾಡ್ತಾನೆ. ಅಲ್ಲಿ ಒಂದು ವಾರ ಮಳೆ ಬಂತು, ಇಂದ್ರದೇವರು ಮಳೆ ಕೊಟ್ಟರು. ಆ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿ ಯಾರನ್ನ ಕಾಪಾಡ್ತಾನೆ? ಎಲ್ಲ ಗೋಕುಲದ ಎಲ್ಲ ವ್ಯಕ್ತಿಗಳನ್ನು ಉದ್ಧಾರ ಮಾಡ್ತಾನೆ. ಕೃಷ್ಣ ಗೋವರ್ಧನ ಬೆಟ್ಟ ಎತ್ತಿದಾಗ ಎಲ್ಲ ನಿಂತಿದ್ರು, ಅವ್ರ ಸುತ್ತ ನಿಂತಿದ್ರು. 4-5 ದಿನ ಆಗ್ತಾ ಇದ್ದಾಗೆ ವಯಸ್ಸಾದವರೆಲ್ಲ ಕೋಲ್ ತಗೊಂಡು ಸುತ್ತ ನಿಂತ್ಕೊಂಡ್ರು, ಬೆಟ್ಟದ ಸುತ್ತ. ಆ ಬೆಟ್ಟದಲ್ಲಿ ಕೋಲಿಕ್ಕಂತೆ. ಯಾಕ್ರಿ ಅಂದ್ರೆ ಕೃಷ್ಣ ಬಿಟ್ಬಿಟ್ಟು ಏನ್ ಮಾಡೋದು? ಆಮೇಲೆ ದೇವರ ಆಶ್ರಯದಲ್ಲಿದ್ರು ದೇವರು ಕಾಪಾಡ್ತಾನೋ ಇಲ್ವೋ? ನಮಗೆ ದೇವರು ಕಾಪಾಡ್ತಾನೆ. ಗೋವರ್ಧನ ಪರ್ವತವನ್ನು ಎತ್ತಿದವನೇ ದೇವರು, ಏನ್ ಕಾಪಾಡ್ತಾನೋ ಇಲ್ವೋ? ದೇವರ ಮೇಲೆ ಅವಿಶ್ವಾಸ. ಅದಕ್ಕೆ ನಮ್ಮ ದೇವರು ಕಾಪಾಡ್ತಾ ಇರ್ತಾರೆ. 24 ಗಂಟೆ ಯಾವ ವ್ರತ ಕೇಳಿ ಮಾಡ್ತಾ ಇರ್ತೀವಿ. ಏನೋ ಮಾಡ್ಬೇಕಲ್ಲಪ್ಪ, ದೊಡ್ಡವ್ರು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ನಮ್ಮ ಕಾಲದಲ್ಲಿ ನಿಂತೋಯ್ತು ಅಂದ್ರೆ ಶ್ರದ್ಧೆ ಇಲ್ಲ ಅಂತ ಅರ್ಥ. ಅನಿವಾರ್ಯ ಮಾಡ್ಬೇಕ್ರಿ. ಹಣೆ ಬರ ಎಲ್ಲ ಅನುಸಂಧಾನ ಇಟ್ಕೊಂಡು ಏನು ಕರ್ಮ ಮಾಡಲಿ. ನಾನು ಅವಕಾಶ ಕೊಟ್ಟ ದೇವರು. ಎಷ್ಟು ಜನ ದೇವರು ದ್ವೇಷ ಮಾಡ್ತಾರೆ. ನನ್ನ ಭಾಗವತ ಅದೇ. ಎಷ್ಟು ಜನ ದ್ವೇಷ ಮಾಡ್ತಾರೆ ದೇವರನ್ನ. ಆ ದ್ವೇಷ ಮಾಡುವಂತಹ ವ್ಯಕ್ತಿಗಳು ನಾನು ದ್ವೇಷ ಮಾಡುವಂತ ಪ್ರೇರಣೆ ಮಾಡೋದೇ ನಾರಾಯಣ. ಕೋಟಿ ಕೋಟಿ ಭಾಗವತ ಪ್ರವಚನ ಆಗುತ್ತೆ, ಕೋಟಿ ಕೋಟಿ ಜನ ಶಾಸ್ತ್ರ ಅಧ್ಯಯನ ಮಾಡ್ತಾರೆ. ಆದ್ರೆ ಕೆಲವು ಜನಗಳಿಗೆ ಕೇಳಬೇಕು ಅನ್ನೋ ಆಸಕ್ತಿನೇ ಇರಲ್ಲ. ನೀನ್ ಕೇಳಬೇಡ ಅನ್ನುವ ಅಜ್ಞಾನವನ್ನ ಪ್ರೇರಣೆ ಮಾಡೋದು ನಾರಾಯಣ. ಆ ಇರೋ ಕಾಲಕ್ಕೆ ನಾವು ಇಷ್ಟು ಜನ ಕೂತ್ಕೊಂಡು ಪ್ರವಚನ ಕೇಳ್ತೇವೆ, ಪಾಠ ಕೇಳ್ತೇವೆ, ಜಪ ಮಾಡ್ತೀವಿ, ಧ್ಯಾನ ಮಾಡ್ತೀವಿ ಅಂದ್ರೆ ನಮ್ಮ ಒಳಗೆ ನಿಂತು ನನ್ನನ್ನು ಭಕ್ತಿ ಮಾಡುವಂತ ಪ್ರೇರಣೆ ಮಾಡ್ತಾ ಇರೋದು. ಮತಸ್ಥ ಪ್ರೇರಣಾದೇವ ಪ್ರೇಮಾದ್ಯಾಹ ಮಮ ಜಗ್ನಿರೇ. ಆ ಸ್ವಾಮಿಯ ಪ್ರೇರಣೆಯಿಂದಲೇ ನಾವು ಎಲ್ಲ ಆಗ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಅವನ ಮೇಲೆ ಅವಿಶ್ವಾಸ ಅನ್ನೋದು ಬಂದ್ರೆ ಹಾಲು ವಿಷ ಆಗ್ಬಿಡುತ್ತೆ. ಅವನ ಮೇಲೆ ವಿಶ್ವಾಸ ಇದ್ರೆ ವಿಷವು ಹಾಲು. ಸಾಕ್ಷಿಯಲ್ಲಿ ಈ ಕಾರಣದಿಂದ ಭಗವಂತನಲ್ಲಿ ಅಪಾರವಾದ ವಿಶ್ವಾಸವನ್ನು ಮಾಡಬೇಕಾದ ಒಂದೇ ನಮ್ಮ ಕರ್ತವ್ಯ. ನಮ್ಮ ಜವಾಬ್ದಾರಿ ಎಲ್ಲ ಅವನು ತಗೊಂಡಿರ್ತಾರೆ. ಅನನ್ಯ ಚಿಂತೆಯಂತೋ ಮಾಂ ವೇದನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯರಾಗಬೇಕು. ನಿತ್ಯದಲ್ಲಿ ಅವನ ಸುತ್ತ ಅವನು ಉಪಾಸನೆ ಮಾಡಬೇಕು. ಅದು 100 ಜನ್ಮಗಳಲ್ಲಿ ಸಾಧನೆಯಿಂದ ಬರೋದು. ಈ ಜನ್ಮಕ್ಕೆ ಮೋಕ್ಷ ಆಗ್ಬಿಡುತ್ತೆ ನಮಗೆ ಅಂದ್ಕೊಂಡ್ರೆ ಅದು ಮೂರ್ಖತನ ಆಗ್ಬಿಡುತ್ತೆ. ಈ ಜನ್ಮದಲ್ಲಿ ಏನಾದ್ರೂ 1-2 ಅಕ್ಷರ ಶಾಸ್ತ್ರಜ್ಞಾನ ಸಂಪಾದನೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಜ್ಞಾನ ಬರೋದು ಆಮೇಲೆ. ಪ್ರಯತ್ನ ಆದ್ರೂ ನಾವೀಗ ಮಾಡಲಿಲ್ಲ ಅಂದ್ರೆ ಮುಂದೆ ಬೆಳಬೇಕಾಗೋದಿಲ್ಲ. ಈ ದೃಷ್ಟಿಯಲ್ಲಿ ಭಗವಂತ ಗೋವರ್ಧನ ಧರಣವನ್ನು ಮಾಡಿದ್ದಾನೆ. ಅದಾದ ನಂತರದಲ್ಲಿ ಒಳ್ಳೆ ಹುಣ್ಣಿಮೆ ರಾತ್ರಿ ಎಲ್ಲ ಗೋಪಿಕಾ ಸ್ತ್ರೀಯರನ್ನ ನಾನು ನನ್ನ ಭಕ್ತರಿಗೆ ಲಿಂಗದೇಹವನ್ನ ತೆಗೆದು ಮೋಕ್ಷ ಕೊಡ್ತೇನೆ ಅನ್ನೋದನ್ನು ತೋರಿಸ್ತಾ ಗೋಪಿಕೆಯರ ಜೊತೆ ರಾಸಕ್ರೀಡಾ ವೈಭವ ಭಗವಂತ ತೋರಿಸಿದ್ದಾನೆ. ಅಕ್ರೂರನ ಜೊತೆಯಲ್ಲಿ ಮಥುರೆಗೆ ಬಂದ. ಅಲ್ಲೊಬ್ಬ ಇದ್ದ ದುಷ್ಟ. ಒಳ್ಳೆಯವರು ಯಾರಾದ್ರೂ ನಗ್ತಾ ಇದ್ರೆ ಅವ್ರನ್ನಕ್ಕೂ ಹಾಳು ಮಾಡಬೇಕು ಅಂತ. ನೋಡ್ರಿ, ನಾನ್ ನಗ್ತಿಲ್ಲ, ಅವ್ರು ನಗ್ತಾ ಇದ್ದಾರೆ. ಆದ್ರಿಂದ ಅವ್ರೇನಾಗ್ಬೇಕು? ನಾಳೆಯಿಂದ ಅಳಬೇಕು, ಅವ್ರು ನಗಬಾರ್ದು. ಆ ರೀತಿ ಚಿಂತನೆ ಮಾಡತಕ್ಕ ವ್ಯಕ್ತಿಗಳೆಲ್ಲ ಕಂಸರು ಅಂತ. ಕಂಸನ ವಧೆ ಮಾಡಿದ, ಚಾಣೂರ ಮುಷ್ಟಿಕ, ಕೋರೆಯ ಪೀಡ ಎಲ್ಲರನ್ನು ಮುಗಿಸ್ತಾ. ಜೊತೆಯಲ್ಲೇ ಕಂಸನ ಮಕ್ಕಳು ಅಸ್ಥಿಪ್ರಾಸ್ತಿಯರಿಬ್ಬರು ಜರಾಸಂಧನಿಗೆ ಕಂಪ್ಲೇಂಟ್ ಕೊಟ್ಟರು. 18-20 ಸಲ ಜರಾಸಂಧ ಬರ್ತಾನೆ, ಹೊಡೆದೋಡಿಸ್ತಾ. ಕೊನೆಗೆ ದ್ವಾರಾವತಿ ಎನ್ನುವಂತಹ ಪರಮ ಶ್ರೇಷ್ಠವಾದ ಮೋಕ್ಷದಾಯಕ ನಗರವನ್ನ ಸ್ವಾಮಿ ಕೃಷ್ಣ ನಿರ್ಮಾಣವನ್ನು ಮಾಡ್ತಾನೆ. ಅಲ್ಲಿಂದ ಒಂದು ಪ್ರೇಮದ ಪತ್ರ ಬಂತು. ಆ ಪ್ರೇಮದ ಪತ್ರ ನೀನೇ ಸರ್ವೋತ್ತಮ ಅಂತ ಹೇಳುವಂತಹ ಪತ್ರ. ಅವಳನ್ನು ಮದುವೆ ಆದ. ಯಾರವಳು? ರುಕ್ಮಿಣಿ. ಶಿಶುಪಾಲನ ಮದುವೆ ಆಗಬೇಕು. ಪಾಪ ಶಿಶುಪಾಲನಿಗೆ ನಾಳೆ ಮದುವೆ ಆಗುತ್ತೆ ಅಂತ 3 ಸಲ ದೇವ್ರ ಸಮಾರಾಧನೆ ಆಗೋಗಿದೆ. ತಲೆ ಮೇಲೆ ಪೀಠದ ಮೇಲೂ ಕೂತಿದ್ದಾನೆ. ಯೋಗ ಯೋಗ್ಯತೆ ಇಲ್ಲ ಅಂದ್ರೆ ಮಹಾಪ್ರಯತ್ನ ಪಟ್ಟರು ಏನೂ ಆಗೋದಿಲ್ಲ. ಶಿಶುಪಾಲ ಸಾಕ್ಷಿ, ಏನಾಗಲಿಲ್ಲ. ಅದಾದ ನಂತರದಲ್ಲಿ ವೈಷ್ಣಿ, ಸತ್ಯ, ಜಾಂಬವತಿ, ನೀಲ, ವಿಕಳಿಂದ, ದಕ್ಷಿಣ, ಭದ್ರ,
ಕಾಳಿ ಇವನ್ನೆಲ್ಲ ಮದುವೆ ಆದ. ಆದ್ದರಿಂದ ನಮಗೆ ಯೋಗ್ಯರಾದ ಗಂಡ ಅಥವಾ ಯೋಗ್ಯರಾದ ಹೆಂಡತಿ ಸಿಗಬೇಕು ಅಂದ್ರೆ ಮಾಡಬೇಕಾದ ಪ್ರಾರ್ಥನೆ ಕೃಷ್ಣದೇವರ ವಿವಾಹಗಳ ಚಿಂತನೆ. ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಭಾಗ್ಯಸ್ವಾಮಿಯ ವಾದಿರಾಜ ಗುರುರಾದರು ಅಷ್ಟಮಹಿಷಿಯುಕ್ತ ಕೃಷ್ಣ ಸ್ತೋತ್ರ ಅಂತ ಬರ್ಕೊಟ್ಟಿದ್ದಾರೆ. ಅದೊಂದನ್ನು ನೀವು ಪಾರಾಯಣ ಮಾಡಿಬಿಡ್ರಿ, ಎಷ್ಟು ಯೋಗ್ಯವಾದ ಫಲ ಬರುತ್ತೆ ಅದರಲ್ಲಿ ಅಂತಂದ್ರೆ ಅಷ್ಟು ಅದ್ಭುತವಾದ ಕೃಷ್ಣದೇವರ ಅನುಗ್ರಹವನ್ನು ನಮಗೆ ಮಾಡಿಬಿಡುವಂತಹ ಪರಮ ಸುಂದರವಾದಂತಹ ಸ್ತೋತ್ರ. ಯೋಗ್ಯಳಾದ ಕನ್ಯೆ ಅಥವಾ ಯೋಗ್ಯವಾದ ವರ ಸಿಗಬೇಕು ಅಂದ್ರೆ ರುಕ್ಮಿಣಿ ಬರೆದ ಪ್ರೇಮದ ಪತ್ರವನ್ನು ಪಾರಾಯಣ ಮಾಡಿಬಿಟ್ರೆ ಸಾಕು. 48 ದಿನಗಳ ಕಾಲ ಪಾರಾಯಣ ಮಾಡಿದ್ರೆ ನಮ್ಮ ಯೋಗ್ಯವಾದ ಕಾಲದಲ್ಲಿ ಮದುವೆ ಆಗುತ್ತೆ. ದಾಂಪತ್ಯ ಅನುಕೂಲವಾಗಿರಬೇಕು ಅನ್ನುವ ಸಂದರ್ಭದಲ್ಲಿ ವಾದಿರಾಜರು ಮಾಡಿದ ಸ್ತೋತ್ರ ತುಂಬಾ ಸುಂದರವಾಗಿದೆ. ಆ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ತುಂಬಾ ಸಂತೋಷ ಆಗುತ್ತೆ. ಅಷ್ಟು ಅನುಗ್ರಹ ಮಾಡ್ತಾರೆ ದೇವರು. ಅಷ್ಟಮಹಿಷಿಯರನ್ನು ಮದುವೆ ಮಾಡಿಕೊಂಡ, ನರಕಾಸುರನ ವಧೆಯನ್ನ ಮಾಡಿ 16,100 ಹೆಣ್ಣು ಮಕ್ಕಳು, ಅವರೆಲ್ಲ ಅಗ್ನಿಯ ಮಕ್ಕಳು, ಕೃಷ್ಣನ ಹೆಂಡತಿಯಾಗಬೇಕು ಅಂತ ಅವರು ಹೆಣ್ಣು ಮಕ್ಕಳ ಹುಟ್ಟಿ ಬಂದಿದ್ರು. ಅವರನ್ನ ಕೃಷ್ಣ ಮದುವೆ ಮಾಡಿಕೊಂಡ. ಒಬ್ಬೊಬ್ಬ ಹೆಂಡತಿಯಲ್ಲಿ 10 ಗಂಡು 1 ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡಿದ. ಅದರ ಮಧ್ಯದಲ್ಲಿ ಪಾಂಡವರಿಗೆ ಬಂದ ಎಲ್ಲ ಸಂಕಟಗಳನ್ನ ಕಾಲ ಕಾಲದಲ್ಲಿದ್ದು ಪರಿಹಾರ ಮಾಡಿದ. ಯುದ್ಧ ಮಾಡುವ ಸಂದರ್ಭದಲ್ಲಿ ನಮಗೆ ಯಾರ ಗತಿ ಎನ್ನುವಾಗ ನಾನೇ ಗತಿಯಾಗಿದ್ದೇನೆ ಅಂತ ಪಾಂಡವರಿಗೆ, ವಿಶೇಷ ಅರ್ಜುನನಿಗೆ ಪಾರ್ಥ ಸಾರಥಿಯಾಗಿ ಉದ್ಧಾರ ಮಾಡಿದ. ಅವನ ಅನುಗ್ರಹದ ಮುಖ ಅನಂತವಾಗಿದೆ. ಕೃಷ್ಣ ಭಕ್ತರಿಗೆ ಅನುಗ್ರಹವನ್ನು ಯಾವ ರೀತಿ ಮಾಡಿದ್ದಾನೆ ಅನ್ನೋದನ್ನ ನೆನಪು ಮಾಡಿಕೊಂಡ್ರೆ ಅದು ಮುಗಿಯುವುದಿಲ್ಲ ಚರಿತ್ರೆಗಳು. ಇದೇ ಸಂದರ್ಭದಲ್ಲಿ ಕೃಷ್ಣನ ಜೊತೆಯಲ್ಲೇ ಅಧ್ಯಯನ ಮಾಡ್ತಾ ಇದ್ದ ಒಬ್ಬ, ಕೃಷ್ಣನ ಜೊತೆಯಲ್ಲೇ ಅಧ್ಯಯನ ಮಾಡ್ತಾ ಇದ್ದ ಮಹಾಬಡವ. ಅವನ ಬಡತನ ಯಾವ ಲೆವೆಲ್ ನಲ್ಲಿ ಇದೆ ಅಂದ್ರೆ ನಮಗ ಬಡತನದ ಕಲ್ಪನೆ ಕೂಡ ನಮ್ಮ ಮನಸ್ಸಿಗೆ ಬರೋಲ್ಲ. ಅದಕ್ಕೆ ಕಾರಣ ಏನು? ಜನ್ಮಾಂತರದಲ್ಲಿ ಅವನು ಶ್ರಾದ್ದ ಮಾಡ್ತಾ ಇದ್ದ. ನಿಮಗೆಲ್ಲ ಗೊತ್ತಿಲ್ಲ ಕಥೆ ಅದು. ಶ್ರಾದ್ದ ಮಾಡುವ ಕಾಲಕ್ಕೆ ತುಂಬಾ ಬಡವ. ಅವನ ಬಡತನವನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ನಮ್ಗೆ ಆಗೋದಿಲ್ಲ. ಗುರುಗಳನ್ನ ಕೇಳಿದ, ಸ್ವಾಮಿ ನಾಳೆ ಬೆಳಗ್ಗೆ ನಮ್ಮ ತಂದೆ ಶ್ರಾದ್ದ ಇದೆ ಮನೆಯಲ್ಲಿ, ಮನೆಯಲ್ಲಿ ಏನು ಪದಾರ್ಥ ಇಲ್ಲ, ನಾನೇನ್ ಮಾಡಲಿ? ಅಗ್ರಹಾರಕ್ಕೆ ಹೋಗಿ ಭಿಕ್ಷೆ ಬೇಡಪ್ಪ ನೀನು. ಸರಿ, ಭಿಕ್ಷೆ ಬೇಡ ಬಂದ್ರೆ ಪ್ರತಿಯೊಬ್ಬರು ಅವ್ರು ತುಪ್ಪ ಕೊಟ್ಟಿದ್ದಾರೆ, ನಾನೇ ತುಪ್ಪ ಕೊಡ್ಲಿ, ಒಗ್ಗರಣೆಗೆ ಆಗುತ್ತೆ, ಸಾಸಿವೆ ಕೊಡೋದು. 10 ಮನೆಯಲ್ಲಿ ಭಿಕ್ಷೆ ಕೇಳ್ತಾನೆ, ಸಾಸಿವೆನ ಸಿಕ್ಕಿ. ಬೆಳಗ್ಗೆ ಬಂದ, ಪುರೋಹಿತ ಸ್ನಾನ ಮಾಡಿ ಮನೆಗೆ ಬಂದು, ಸ್ವಾಮಿ ನಾನು ಶ್ರಾದ್ದ ಬೇಡ ಅನ್ಕೊಂಡಿದ್ದೀನಿ ಇವತ್ತು. ಯಾಕೆ? ಸಾಸಿವೆ ಮಾತ್ರ ಇದೆ, ನಿಕ್ಕೇನು ಪದಾರ್ಥ ಇಲ್ಲ, ನಾನೇನ್ ಶ್ರಾದ್ದ ಮಾಡ್ಲಿ? ಪುರೋಹಿತರಂತಾರೆ, ಶ್ರದ್ಧೆ ಇದೆ ಅಲ್ವಪ್ಪ, ಶ್ರಾದ್ದ ಮಾಡಿ. ಸಾಸಿವೆಯಲ್ಲೇ ಶ್ರಾದ್ದ ಮಾಡಿ. ನೀನು ನಿಮ್ ದಕ್ಷಿಣೆ ಸಾಸಿವೆ, ನಿಮ್ಮ ಊಟ ಸಾಸಿವೆ, ಪಿಂಡ ಸಾಸಿವೆ. ಪಿತೃಗಳಿಗೆ ಬೇಕಾದ್ದೇನು ಪದಾರ್ಥ ಅಲ್ಲ, ಪಿತೃಗಳಿಗೆ ಬೇಕಾದ್ದು. ಆದ್ದರಿಂದ ನೀವು ಅನ್ನ ಕೊಡ್ರಿ, ರೇಷ್ಮೆ ಕೊಡ್ರಿ, ಬೆಳ್ಳಿ ಇಡ್ರಿ, ವಸ್ತ್ರ ಇಡ್ರಿ, ಜೇನುತುಪ್ಪ ಇಡ್ರಿ, 25 ಇಡ್ರಿ, ಶ್ರದ್ಧೆನೇ ಇಲ್ಲ ಅಂದ್ರೆ ನೀವೇನ್ ಮಾಡಿದರೂ ಕೂಡ ಪಿತೃದೇವತೆಗಳು ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. ನಾನು ಅವಾಗ ಹೇಳಿದೆ, ನಮ್ಮ ಮನೆಗೆ ಅವರು ಬರೋದೇ ನಾವು ಕೊಡುವ ದೇವರ ತೀರ್ಥವನ್ನು ತಗೊಳ್ಳಿಕ್ಕೆ, ಇನ್ನೇನು ಬೇಕಾಗಿಲ್ಲ. ಯಾಕೆ? ಕೆಟ್ಟವರಾದವರಿಗೆ, ಕೆಟ್ಟ ಜೀವಕ್ಕೆ ನಾವೇನು ಕೊಟ್ಟರು ತಲುಪೋದಿಲ್ಲ. ಒಳ್ಳೆ ಜೀವಕ್ಕೆ ನಮ್ದೇನು ಬೇಕಾಗಿಲ್ಲ. ಆದ್ದರಿಂದ ನಾವು ಕೊಡಬೇಕಾದ್ದೇನು? ಒಂದು ಶ್ರದ್ಧೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಶ್ರದ್ಧೆಗೆ ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರೆ. ಆದ್ದರಿಂದಲೇ ಶ್ರಾದ್ದ ಮಾಡಿಸುವಾಗ, ಶ್ರಾದ್ದದಲ್ಲಿ ಊಟ ಮಾಡುವಾಗ ಜಾಗ್ರತೆಯಲ್ಲಿರಬೇಕು ಅಂತ ಶಾಸ್ತ್ರ. ಕಾರಣ, ಈ ದೇವರ ಪೂಜೆ ಮಾಡುವಾಗ ಧೂಪಮಾಗ್ರಾಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆಯಲ್ಲಿ ನೀರು ತಗೊಂಡು ಈಗ ಬಿಸಾಕ್ಬಿಡ್ತಾರೆ. ದೇವ್ರ ಮೂತಿ ಮೇಲೆ ಹತ್ಬಿಡ್ತಾರೆ. ದೇವರೇನು ಬೇಜಾರು ಮಾಡ್ಕೊಳ್ಳಲ್ಲ. ಆಭರಣಾನಿ ಸಮರ್ಪಯಾಮಿ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾರೆ, ಆಭರಣ ಇಲ್ಲವೇ ಇಲ್ಲ. ಅವ್ರ ಮೈಯಲ್ಲಿ ಮಾತ್ರ 25 ಇರುತ್ತೆ, ಸಾಲಿಗ್ರಾಮದ ಮೇಲೆ ಮಾತ್ರ ಏನು ಇರೋದು ಅಲ್ವಾ? ನಾನಾ ಶಾಖೈರುಪೇತಂ ದಧಿಮಧು ಕ್ಷೀರ ಪಾನೀಯಯುಕ್ತಂ ತಾಂಬೂಲಂ ಅಂತ ಬಾಯಲ್ಲಿ ಹೇಳ್ತಾ ಇರ್ತಾರೆ. ನೈವೇದ್ಯಕ್ಕೆ ಇಡೋದೇನು? ಒಂದು ಉಂಡೆ ಬೆಲ್ಲ, ಇಷ್ಟೇ ಸಕ್ಕರೆ. ಯಾವತ್ತಾದ್ರೂ ದೇವರು ನಮ್ಗೆ ಅನ್ನ ಕಡಿಮೆ ಮಾಡಿದಾನ? ದೇವರ ಷೋಡಶೋಪಚಾರ ಪೂಜೆ ಮಾಡುವಾಗ ಪದಾರ್ಥಗಳು ಕಡಿಮೆ ಆದರೂ ಪರವಾಗಿಲ್ಲ ತಗೊಂತಾನೆ. ಪಿತೃಭೇದ ಅಂತ ಮಾಡುವಾಗ ಅಲ್ಲಿ ಜೇನು ಬೇಕು ಅನ್ನುವಾಗ ಇಷ್ಟಾದ್ರೂ ಜೇನು ಬೇಕೇ ಬೇಕು. ಪಿಂಡ ಅಂತ ಕಟ್ಟುವಾಗ 8 ಪದಾರ್ಥಗಳು ಬೇಕೇ ಬೇಕು. ಆದ್ದರಿಂದ ಪೌರೋಹಿತ್ಯ ಅಂತ ಅನ್ನೋದು ಮೋಸ್ಟ್ ಡೇಂಜರಸ್ ವೃತ್ತಿ ಅಂತ ಯಾಕೆ ಹೇಳ್ತಾರೆ? ಈ ಕಾರಣಕ್ಕೆ ಆ ಪಿತೃವನ್ನ ಇವರಲ್ಲಿ ಕರೆದು ಕೂಡಿಸ್ತಾರೆ. ಪ್ರತ್ಯಕ್ಷ ಬ್ರಾಹ್ಮಣ ಭೋಜನಕ್ಕೆಲ್ಲ ಕೂಡ್ತಾರೆ.
ನಾನು ಅದೇ ಅಲಂಕಾರ ಪಂಕ್ತಿ ಕೊಡೋವರೆಗೂ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಒಂದು ಅಲಂಕಾರ ಪಂಕ್ತಿ ಬ್ರಾಹ್ಮಣ ಕೂಡಬೇಕು ಅಂದ್ರೆ ಒಂದು ರಾಯರು ಮತ್ತೊಬ್ಬ ಯತಿಗಳನ್ನ ಇವನಲ್ಲಿ ಕರೆದು ಕೂಡಿಸಿ ನಾನು ಊಟ ಹಾಕ್ತಿರೋದು ಯಾರಿಗೆ, ಈ ಸಮ್ XYZ ಅಲ್ಲ, ಆ ಯತಿಗಳಿಗೆ ನಾನು ಇವತ್ತು ಅವರ ಅಂತರ್ಯಾಮಿಯಾದ ಪ್ರಾಣಸ್ಥ ನಾರಾಯಣನಿಗೆ ಊಟ ಹಾಕ್ತಾ ಇರೋದು. ನನ್ನಲ್ಲಿರುವ ಅನುಸಂಧಾನ ಹೇಗಿರ್ಬೇಕು, ನನ್ನ ಪಾರಾಯಣ ಹೇಗಿರ್ಬೇಕು, ನನ್ನ ಪ್ರಾರ್ಥನೆ ಹೇಗಿರ್ಬೇಕು. ಅವ್ರು ಏನೋ ದುಡ್ಡು ಕೊಡ್ತಾರೆ, ಬೆಳ್ಳಿ ರೇಷ್ಮೆ ಮರ್ಯಾದೆ ಎಲ್ಲ ಪಕ್ಕಕ್ಕಿಡ್ರಿ. ರಾತ್ರಿ ಮಲ್ಕೊಂಡಾಗ ಇವತ್ತು ಇವ್ರ ಆರಾಧನೆ ಆಯ್ತು, ನಾನು ಏನ್ ಮಾಡಿದೆ ಇವತ್ತು, ರಾಘವೇಂದ್ರ ಸ್ತೋತ್ರ ಹೇಳಕ್ಕಾಗಲ್ಲ, ಅಷ್ಟು ಬಿಸಿ. ಇನ್ನೂ ಕೆಲವು ಕಡೆ ಎಲ್ಲ ದುಃಖ ಆಗುತ್ತೆ. ಮಾಧ್ಯಮದಲ್ಲಿ ಎಷ್ಟು ದೊಡ್ಡ ಅವಕಾಶ ಇದು, ಅಷ್ಟೇ ಹಾಳು ಮಾಡ್ಕೊಂತಾರೆ. 4 ಅಲಂಕಾರ ಪಂಕ್ತಿ ಕೊಡ್ತಾರೆ ಒಂದೇ ದಿನ. ಒಂದು ಮಠದಲ್ಲಿ ಪರಿಷೇಕ, ಇನ್ನೊಂದು ಮಠದಲ್ಲಿ ಚಿತ್ರಾವತಿ, ಇನ್ನೊಂದು ಮಠದಲ್ಲಿ ಆಪೋಷಣೆ, ಇನ್ನೊಂದು ಮಠದಲ್ಲಿ ಊಟ. ಬೇಕು ಏನ್ ಸಂಪಾದನೆ ಮಾಡೋದು? ನಾನು ಎಲ್ಲ ರಾಯರ ಮಠಗಳು ಎಲ್ಲ ರಾಯರ ಆರಾಧನೆ, ಪಂಚಾಮೃತ ಅಲ್ವಾ, ರಥೋತ್ಸವ, ವಸ್ತ್ರ, ಹೂವಿನ ಅಲಂಕಾರ ಎಲ್ಲ ಇದೆ. ರಾಯರ ಗ್ರಂಥಗಳ ಪಾರಾಯಣ ಸೇವೆ ಯಾರಾಗ್ತಾರೆ? ನಾವು ಮಾಡೋ ಅಲಂಕಾರ ಯಾವ ರಾಯರಿಗೆ ಬೇಕ್ರಿ? ಏನು ಬೇಡ ಅಂತ ಕೂತ್ಕೊಂಡಿದ್ದಾರೆ. ನಾವು ಬಂಗಾರ ಬೇಕಾ ಅವ್ರಿಗೆ? ತತ್ವಜ್ಞಾನ ಎಷ್ಟು ಪ್ರಧಾನ ಗೊತ್ತಾ? ಜ್ಞಾನವೇ ಇಲ್ಲದೆ 100 ಮಾಡ್ಲಿ, ಯಾರು ಮಾಡಲ್ಲ. ಒಂದು ಪ್ರಾತಃ ಸಂಕಲ್ಪ ಗದ್ಯ, ಒಂದು ನದಿ ತಾರತಮ್ಯ ಸ್ತೋತ್ರ, ರಾಯರ ಗ್ರಂಥಗಳ ಅಲಂಕಾರ ಪಂಕ್ತಿ ಬರ್ತಾರಲ್ಲ ಬ್ರಾಹ್ಮಣ ಕೊಡೋದು ಪುಸ್ತಕ. ಸ್ವಾಮಿ 10 ನಿಮಿಷ ಪಾರಾಯಣ ಮಾಡಿ ಸಾಕು, ನಿಮಗೂ ಪುಣ್ಯ, ನೀವು ಕೂಡಿಸಿದ್ದಕ್ಕೆ ನನಗೂ ಪುಣ್ಯ. ಎಲ್ಲಿದೆ? ಏನು ಕರ್ಮಗಳ ಆಗ್ತಾ ಇದೆ, ನಾವು ಫ್ಲೋನಲ್ಲಿ ಓಡ್ತಾ ಇದ್ದೀವಿ. ಏನು ಪಾಪ ಸಂಪಾದನೆ, ಏನು ಭಯವೇ ಇಲ್ಲ. ಆದ್ದರಿಂದ ಪಿತೃಮೇಧ ಮಾಡುವಾಗ ಮಂತ್ರಾಕ್ಷತೆ ತೆಗೆದು ಕೊಡ್ಬೇಕಾದ್ರೆ ಇಲ್ಲೆಲ್ಲ ಎಲ್ಲಿ ಮಂತ್ರಾಕ್ಷತೆ ಇಟ್ಟಿರ್ತಾರೆ, ಕೊಟ್ಟ ಕೃಷ್ಣ ಅಂತ ಹೇಳಿ ಕೊಟ್ಟರೆ ಮುಗಿದೋಯ್ತು ಅಲ್ವಾ. ಪಿತೃಮೇಧದಲ್ಲಿ ಮಂತ್ರಾಕ್ಷತೆ ಕೊಡಬೇಕಾದ್ರೆ ಅಭಿಮಂತ್ರಣ ಮಾಡ್ಬೇಕು. ಅದಕ್ಕೆ ಏನಿಲ್ಲ, ಶುದ್ಧವಾದ ಅಕ್ಕಿ, ನೀರಲ್ಲಿ ನೆನೆಸಿದ ಅಕ್ಕಿ. ಅದು ಮಂತ್ರಾಕ್ಷತೆ ಆಗಬೇಕಾದ್ರೆ ಗಾಯತ್ರಿ ಎಷ್ಟಿದೆ, ಜಪ ಎಷ್ಟಿದೆ, ಶಾಸ್ತ್ರದ ಅನುಸಂಧಾನ ಎಷ್ಟಿದೆ. ಪಿತೃಗಳಂದ್ರು ಸಂತೋಷ ಆಯ್ತು ನನಗೆ ಅಂತ. ಬ್ರಾಹ್ಮಣರ ಮೂಲಕ ಪುರೋಹಿತರ ಮೂಲಕ ಹೇಳಿಸಿದ್ರು, ಸಂಪತ್ತು ಬರ್ಲಪ್ಪ ನಿಮಗೆ ಅಂತ. ಸಂಪತ್ತು ಬಂದೇ ಬಿಡುದು. ಇವಾಗ ನಾವು ಮಂತ್ರಾಕ್ಷತೆ ಕೊಟ್ಟರೆ ಭಯ ಆಗುತ್ತೆ, ಇವ್ರ ಕೈಲಿ ಇಸ್ಕೊಂಡು ಹಾಳ ಹೋಗ್ಬಿಟ್ಟಿಲ್ಲ, ನಾನು ನಾಳೆ ಯಾರು ಮಾತಾಡ್ತಾರೆ ಸಾಕಪ್ಪ ಅಲ್ವಾ. ಅದರಿಂದ ಕೊಡಕ್ಕೆ ಭಯ. ನಮ್ಮಲ್ಲೇ ಏನಿಲ್ಲ, ಅನುಷ್ಠಾನ ಇಲ್ಲ, ಆಚಾರ ಇಲ್ಲ, ನೆಟ್ಟಿಗೆ ಅನ್ನ ತಿನ್ನಲ್ಲ ಅಲ್ವಾ, ಪಾರಾಯಣ ಇಲ್ಲ, ಜಪ ಇಲ್ಲ, ತೀರ್ಥ ಸ್ನಾನಗಳಿಲ್ಲ, ಭಯ ಆಗುತ್ತೆ. ಆಗಿರೋ ಕಾಲಕ್ಕೆ ಬ್ರಾಹ್ಮಣರು ಹೇಳಿದ ಮಾತಿಗೆ ಸಂಪತ್ತು ಬಂತು, ಸಂಪತ್ತು ಬಂದ್ಬಿಡ್ತು. ಬರೋ ವರ್ಷದಲ್ಲಿ ಇಷ್ಟು ಸಾಸಿವೆಯಲ್ಲಿ ಮಾಡಿದ್ದಕ್ಕೆ ಎಷ್ಟು ಸಂಪತ್ತು ಬಂತು, ಇಷ್ಟು ಸಾಸಿವೆಯಲ್ಲಿ ಸಾಧನೆ ಮಾಡ್ತೀನಿ ಅಂತ ಆಲೋಚನೆ ಮಾಡಿಕೊಂಡ ಮಾನಸಿಕವಾಗಿ ಬಿದ್ದ ಶ್ರದ್ಧೆ ಹೋಯಿತು. ಏನು ಪದಾರ್ಥಗಳು, ದಾನ ದಕ್ಷಿಣೆ ಎಲ್ಲ ಇದೆ, ಬ್ರಾಹ್ಮಣರಿಗೆ ಊಟಕ್ಕೆ ಸಾಸಿವೆ ಇಟ್ಟ, ಶಾಪ ಕೊಟ್ಟರು. ಏನೂ ಇಲ್ಲದೆ ಇರುವಾಗ ಸಾಸಿವೆ ಮಾಡದೆ ಅಲ್ವಾ, ಓಕೆ. ದೇವರು ಎಲ್ಲ ಕೊಟ್ಟಾಗ 7 ಜನ್ಮಗಳಲ್ಲಿ ದರಿದ್ರನಾಗುವಂತ ಶಾಪ, 7ನೇ ಜನ್ಮ. ಸಂದೀಪಿನಿಗಳಂತಹ ಮಹಾಮುನಿಗಳಲ್ಲಿ ಶಾಸ್ತ್ರಾಧ್ಯಯನ, ಕೃಷ್ಣದೇವರ ಜೊತೆಯಲ್ಲಿ ಸತೀರ್ಥ ಓದಿದವರು, ಅದ್ಭುತವಾದ ಶಾಸ್ತ್ರದ ಅಧ್ಯಯನ. ಒಂದು ನಮ್ಮಲ್ಲಿ ಪಾಠ ಪ್ರವಚನ ಮಾಡಿ ಅಂತ ಕರೆಯಲು ಹಬ್ಬ ಇಲ್ಲ. ಪಿತೃದೇವತೆಗಳ ಅನುಗ್ರಹವಾದ್ರೆ ವಿದ್ಯೆ, ಪಿತೃದೇವತೆಗಳ ಅನುಗ್ರಹವಾದ್ರೆ ಊಟ, ಪಿತೃದೇವತೆಗಳ ಅನುಗ್ರಹವಾದ್ರೆ ಸಂಪತ್ತು, ಪಿತೃದೇವತೆಗಳ ಅನುಗ್ರಹವಾದ್ರೆ ಪಾಠ ಪ್ರವಚನ ಮಾಡುವ ಸಾಮರ್ಥ್ಯ. ಇಲ್ಲ ಅಂದ್ರೆ ಎಲ್ಲ ಇದ್ದು ಪಿತೃನುಗ್ರಹ ಇಲ್ಲ ಅಂತಂದ್ರೆ ಮೂಳೆ ಕೂತಿರ್ಬೇಕಾಗುತ್ತೆ. ಸುಧಾಮ, ಕುಚೇಲ ಸ್ಪಷ್ಟ ಉದಾಹರಣೆ. ಕರೆಯೋರಿಲ್ಲ, ಬಡತನ, ಮನೆ ತುಂಬಾ ಮಕ್ಕಳು, ಹೆಂಡತಿಗೆ ನೋಡಿ 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 ಸಾಕಾಗಿ ದೇವರ ಹತ್ರ ಹೋಗಿ ಅವಲಕ್ಕಿ ತಗೊಂಡು ಹೋದ. ದೇವರು ಕರೆದು ಮರ್ಯಾದೆ ಮಾಡಿ ಸ್ನಾನ ಮಾಡಿಸ್ತಾ, ಊಟ ಹಾಕ್ದ, ದಕ್ಷಿಣೆನೇ ಕೊಡ್ಲಿಲ್ಲ, ಮನೆ ಕೊಡ್ಬಾರ್ದು, ಬೇರೆ ಕೆಲಸ ಇದೆ ಅಂದ್ಬಿಟ್ಟ. ಕುಚೇಲ ಅನ್ಕೊಳ್ತಾನೆ, ಎಷ್ಟು ಕರುಣೆ ದೇವರಿಗೆ. ನಾನು ಒಂದೊತ್ತು ಹೊಟ್ಟೆ ತುಂಬಾ ಊಟ ಮಾಡಿಬಿಟ್ರೆ ನಾಮಸ್ಮರಣೆ ಮಾಡಲ್ಲ ಇವನು ಅಂತ ನನಗೆ ಊಟನೇ ಸಿಗದಿರೋ ತರ ಮಾಡ್ಬಿಟ್ಟ ಅಂತ ಹೇಳಿ ಮನೆಗೆ ಬಂದ್ರೆ ಅಂತ ವೈಭವವನ್ನು ಕೊಟ್ಟಿದ್ದಾನೆ. ಹೇಳ್ತಾರೆ, ದೇವರು ಅನುಗ್ರಹವನ್ನ ಮಾಡಿದ ಅಂತಂದ್ರೆ ಸಿಗದೇ ಇರುವಂತದ್ದು ಏನೂ ಇಲ್ಲ. ಕಿಮಲಭ್ಯಂ ಭಗವತಿ, ಇಲ್ಲೇ ಒಂದು ಮಾತು, ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ದೇವರು ಒಲಿದ ಅಂತಂದ್ರೆ ನಮಗೆ ತಗೊಳಕ್ಕಾಗಲ್ಲ. ದೇವರು ಕೊಡೋದು ಅನಂತ ಕೈಗಳಲ್ಲಿ, ನಮಗಿರೋದು 2, ಆ 2 ಕೈಯಲ್ಲಿ ಇಷ್ಟೇ ಉಳಿಯೋದು. ನಮ್ಗೆ ಇಲ್ಲಿ ಬಿದ್ರೆ ಹೋಗ್ತಾ ಇರುತ್ತೆ, ತೂತಗಳೇ ಜಾಸ್ತಿ ಕೈಯಲ್ಲಿ ಅಲ್ವಾ.
ಆದ್ದರಿಂದ ಭಗವಂತ ನಮಗೆ ಅನುಗ್ರಹೋನ್ಮುಖನಾಗಬೇಕು ಅಂತಂದಾಗ ನಮ್ಮಲ್ಲಿ ಕೆಲವು ಕ್ವಾಲಿಟೀಸ್ ಇರಬೇಕು. ನಾವು ಕ್ವಾಲಿಫೈಡೇ ಆಗಲಿಲ್ಲ ಅಂತಂದ್ರೆ ಎಷ್ಟು ನಮಸ್ಕಾರ, ಎಷ್ಟು ದೀಪ. ಇಡೀ ಕೃಷ್ಣ ಕಥೆ ನಮಗೆ ಕೊಡುವ ದೊಡ್ಡ ಸಾರ, ಜ್ಞಾನಿಗಳಿದ್ದಲ್ಲಿ ಭಗವಂತ ಹುಡುಕಿಕೊಂಡು ಹೋಗಿ ಅನುಗ್ರಹವನ್ನು ಮಾಡ್ತಾರೆ. ದೇವರಿಗೆ ನಮ್ಮ ಅಭಿಷೇಕದಿಂದ, ನಮ್ಮ ಅಲಂಕಾರದಿಂದ, ನಮ್ಮ ಸ್ತೋತ್ರದಿಂದ ಏನೂ ಆಗಬೇಕಾಗಿಲ್ಲ ಅನ್ನೋ ಜ್ಞಾನ ಫಸ್ಟ್ ನಮಗಿರ್ಬೇಕು. ಎಲ್ಲರಿಗೂ ಒಂದೇ ತರ ಜ್ಞಾನ ಬರೋಕ್ಕಾಗಲ್ಲ. ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾದ ಮಿನಿಮಮ್ ಜ್ಞಾನ ಇಟ್ಟು, ಅತ್ಯಂತ ಕೆಳಮಟ್ಟ ಜ್ಞಾನ. ದೇವರು ಸರ್ವೋತ್ತಮ, ನಾನು ದೇವರಿಗಿಂತ ಭಿನ್ನ, ನಾನು ದೇವರು ಒಂದೇ ಅಲ್ಲ. ರಮಾ ಬ್ರಹ್ಮಾದಿಗಳು ದೇವರ ಅಧೀನರು, ಜಗತ್ತು ಸತ್ಯ, ಆ ಜಗತ್ತಿನ 5 ಭೇದ ಇದೆ, ಅದರಲ್ಲಿ ನಾನೊಬ್ಬ ದಾಸ ದೇವರಿಗೆ ಅನ್ನೋ ಮಿನಿಮಮ್ ನಾಲೆಡ್ಜ್ ಇಟ್ಟುಕೊಂಡು ಶಾಸ್ತ್ರಗಳ ಪ್ರವಚನ, ಪಾರಾಯಣ, ಪಠನೆ, ಗಾಯನ ಏನೆಲ್ಲ ಮಾಡಿದ್ರು ಕೂಡ ಭಗವಂತ ಅದನ್ನ ಜನ್ಮ ಜನ್ಮಕ್ಕೆ ಬಿಲ್ಡಪ್ ಮಾಡಿ ಬರ್ತಾನೆ. ಕುಚೇಲ ಸುಧಾಮನಾಗಿ ನಿಂತ ಕಥೆ ನಮ್ಮನ್ನ ಮೋಕ್ಷ ಕರ್ಕೊಂಡು ಹೋಗತಕ್ಕಂತ ಕಥೆ ಅದು. ಈ ಪ್ರಕಾರವಾಗಿ ಭಗವಂತ ತುಂಬಾ ಸುಂದರವಾಗಿ ಅಲ್ಲಲ್ಲಿದ್ದ ಭಕ್ತರನ್ನ ಹುಡುಕಿ ಹೋಗಿ ಉದ್ಧಾರ ಮಾಡ್ತಾನೆ. ದ್ವಾರಾವತಿಯಲ್ಲಿ ಎಲ್ಲ 16,108 ಹೆಣ್ಣು ಮಕ್ಕಳ ಮಧ್ಯದಲ್ಲಿ ವಿರಾಜಮಾನನಾಗಿದ್ದಾನೆ. ಈ ರೀತಿಯಲ್ಲಿ ಭಗವಂತನ ಕಥೆ ದಶಮಸ್ಕಂದದಲ್ಲಿ ಹೇಳಿದ ಕೃಷ್ಣ ಚರಿತ್ರೆಯನ್ನ ಇದ ಮನುಸೃಣಮತಿ ಶ್ರಾವಯದ್ವಾ ಮುರಾರೇ ಚರಿತಂ ಅಮೃತಕೀರ್ತೆ ವರ್ಣಿತಾಂ ವ್ಯಾಸಪುತ್ರೈ. ವ್ಯಾಸರ ಮಕ್ಕಳಾದ ಶುಕ ಮಹಾಮುನಿಗಳು ಹೇಳಿದ 104 ಅಧ್ಯಾಯಗಳ ಕೃಷ್ಣ ಕಥೆಯನ್ನು ಯಾರು ಹೇಳ್ತಾರೆ, ಕೇಳ್ತಾರೆ, ಮನನ ಮಾಡ್ತಾರೆ, ಕೇಳಬೇಕು ಅನ್ನೋ ಆಸೆ ಇಟ್ಕೊಳ್ತಾರೆ, ಅವರೆಲ್ಲರಿಗೂ ಭಗವಂತನಲ್ಲಿ ಮನಸ್ಸು ಬರುತ್ತೆ. ಯೋಗ್ಯ ಗುರುಗಳ ಮೂಲಕ ತತ್ವಜ್ಞಾನ ಬರುತ್ತೆ. ಭಗವತಿ ಚಿತ್ತ ಯಾತಿ ಕ್ಷೇಮಧಾಮ ಅಂತ ಹೇಳಿ ಭಗವಂತನ ಅಪಾರವಾದ ಮಹಿಮೆಯನ್ನು ಹೇಳ್ತಾರೆ. ಇನ್ನು ಭಗವಂತನಿಗೆ 104 ವರ್ಷ ಆಗಿದೆ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಭಗವಂತ ಅಂದ, ಇನ್ನು 2 ವರ್ಷ 4 ತಿಂಗಳು ವೇಟ್ ಮಾಡ್ರಿ, ನನಗೆ 106.5 ವರ್ಷ ಕಂಪ್ಲೀಟ್ ಆಗ್ಲಿ, ಅವತಾರ ಸಮಾಪ್ತಿ ಮಾಡಿ ಬರ್ತೀನಿ ಅಂತ ಭಗವಂತ ಆದೇಶ ಮಾಡಿ ಎಲ್ಲ ಯಾದವರ ಸಮಾಪ್ತಿಯನ್ನು ಮಾಡಿ ಯಾದವ ಸಂಹಾರವನ್ನು ಮಾಡಿದ ಕೃಷ್ಣ ಉದ್ಧವರಿಗೆ ತತ್ವೋಪದೇಶವನ್ನು ಮಾಡ್ತಾನೆ. ಅದೇ 11ನೇ ಸ್ಕಂದ ಭಾಗವತ. ಅದನ್ನು ಉದ್ಧವ ಗೀತಾ ಅಂತ ಕರೀತಾ ಇದ್ದಾರೆ. ಅದರಲ್ಲಿ ಕೃಷ್ಣ ಹೇಳದೇ ಇರತಕ್ಕಂತಹ ತತ್ವಗಳೇ ಇಲ್ಲ. ಅದರಲ್ಲಿ ಒಂದು ಪ್ರಮೇಯವನ್ನು ಮಾತ್ರ ನಾನು ಹೇಳ್ತೀನಿ. ಒಂದೇ ಒಂದು ಪ್ರಮೇಯ ತಿಳ್ಕೊಳ್ಬೇಕಾದ್ದು, ದೇವರಲ್ಲಿ ಭಕ್ತರು ಅಂತ ಇರ್ತಾರೆ. ದೇವರಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅಂತ ನಮ್ಮಲ್ಲಿ ನಮಗೆ ದೇವರ ಮಹಿಮೆಯನ್ನ ಕೇಳ್ತಾ ಇದ್ದ ಕಣ್ಣಲ್ಲಿ ನೀರು ಸುರಿದು ಬಿಡುತ್ತೆ. ನಿಜವಾದ ಭಕ್ತ ಅಲ್ಲೊಬ್ಬ ಸಂಧಿಗೆ ನೋಡ್ತಾ ಇರ್ತಾನೆ, ಓ ದೇವರ ಭಕ್ತರಾಗಬೇಕು ಅಂದ್ರೆ, ಮೋಸ ಮಾಡಬೇಕು ಅಂದ್ರೆ ಕಣ್ಣಲ್ಲಿ ನೀರು ಹಾಕೋಬೇಕು. ಇವರೆಲ್ಲ ಪಾಪ ದೇವರ ಮಹಿಮೆಗೆ ಕಣ್ಣ ನೀರು ಹಾಕೊಂಡು, ಇನ್ನೂ ಕೆಲವರಂತೂ ಕುಣಿತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನೋಡೋದು ನಾವು ಫೇಮಸ್ ಆಗ್ಬೇಕು ಅಂದ್ರೆ ದೇವರ ಮುಂದೆ ಕುಣಿಬೇಕು. ಇನ್ನು ಕೆಲವರು ಜೋರಾಗಿ ನಗುವರು, ಬೋಧಿಸುವರು, ನಾಟ್ಯವಾಡೋರು. ಇದು ಜ್ಞಾನಿಗಳು ಮಾಡ್ತಾರೆ, ಮೋಸ ಮಾಡೋರು ಮಾಡ್ತಾರೆ. ಇದರಲ್ಲಿ ಮೋಸ ಯಾವುದು? ಜ್ಞಾನಿಗಳು ಮಾಡೋದು ಯಾವುದು? ಬೈಫರ್ಕೇಟ್ ಮಾಡೋದೇ ಕಷ್ಟ. ಕೃಷ್ಣ ಅಂತಾನೆ, ಅವ್ರು ನೋಡಿ ಕೇಳು, ನಿಮಗೆ ತತ್ವ ಎಷ್ಟು ಗೊತ್ತಿದೆ ಅಂತ ಕೇಳು. ಆ ತತ್ವದಲ್ಲಿ ಅವರ ದಾರ್ಢ್ಯ ಎಷ್ಟಿದೆ? ಗಂಭಕರಿ ಹರಿಭಜನೆ ಮಾಡಿ ಜನರ ಮುಂದೆ ಸಂಭ್ರಮದಿ ಅವರುಂಬ ಊಟ ಬಯಸಿ. ನಮ್ದೆಲ್ಲ ಹಣೆ ಬರ ಅದೇ ತಾನೆ. ಕೊನೆಗೆ ಮುಗಿಯೋದೆಲ್ಲಿಗೆ? ಈ ಶಾಲೆಗೆ ಊಟ. ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಾದ ಒಂದು ಪ್ರಧಾನವಾದ ಕರ್ಮ, ಪ್ರಧಾನವಾದ ಅಂಗ ಯಾವುದು ಅಂದ್ರೆ ಅಭಿಮಾನವನ್ನ ಬಿಡಿಸು. ಅಭಿಮಾನವನ್ನ ಬಿಡೋ ಕ್ರಮ ಯಾವುದು ಅಂತಂದ್ರೆ, 100 ಜನ ಕೂತಿರ್ಲಿ, ನಮ್ಮ ಕಂಠ ಕಾಗೆ ತರ ಇರಲಿ, ಜೋರಾಗಿ ಹರಿಸ್ಮರಣೆಯನ್ನು ಮಾಡಬೇಕು. ಯಾವ ನಾಡು ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ಒಳ್ಳೆ ಕಂಠಾರಿ, ಅದ್ಭುತವಾದ ಕಂಠ ಸಿರಿ. ಒಂದು ನಾಮಸ್ಮರಣೆ 4 ಜನ ಮುಂದೆ ನಮ್ಗೆ ದುಡ್ಡು ಕೊಟ್ರೆ, ಸ್ಟೇಜ್ ಇದ್ರೆ, ಸಿಕ್ಕಾಪಟ್ಟೆ ಜನ ಇದ್ರೆ, ನಾರದ ಗಾನ ಸಭಾ ಅಂತ ಕಡೆ ನಾನು ಹೇಳ್ತೀನಿ, ಬಂದು ಹೋದ್ರೆ ಮನೆಗೆ ಹೋಗು ಅಂತ ದೇವರ ಮುಂದೆ ಒಪ್ಪಲಿಕ್ಕಾಗದೆ ಇರೋದು ಯಾವ ಕಂಠ ಅದು? ಅದು ಕಾಗೆಗಳು ಸ್ನಾನ ಮಾಡುವ ತೀರ್ಥ ಆ ಸಂಗೀತ. ಆದ್ದರಿಂದ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನಾದ್ದರಿಂದ ಭಕ್ತಿ ಕೆಲವು ಸಲ ಮೋಸಕ್ಕೆ ಉಪಯೋಗ ಆಗ್ತಾ ಇದೆಯಪ್ಪ, ಹಾಗಾಗಬಾರದು. ಕೇಸಿ ದುರ್ಮಾರ್ಗ ಭಕ್ತ, ಕೆಲವರು ಕುರ್ಚರಂತೆ ಕುಣಿತಾರಂತೆ, ಹೊರಗಿನ ಪ್ರದರ್ಶನ ಮಾಡ್ತಾರೆ, ತಪ್ಪಲ್ಲ. ಮತ್ತೆ ಕೆಲವರು ಸುಮ್ಮನೆ ಕೂತಿರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ, ಅದೊಂದು ಮೋಸ ಆಗೋಗುತ್ತೆ.
ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಿಗೆ ಹೋಗ್ಬಿಟ್ರೆ ಸುಮ್ಮನೆ ಒಂದು ಪುಸ್ತಕ ಇಟ್ಕೊಂಡು ದೇವ್ರ ಬಿಟ್ಟು ಕೂತ್ಕೊಂಡ್ರೆ ಆಗುತ್ತೆ. ಧ್ಯಾನ ಅಲ್ಲ, ನಿದ್ದೆ ಮಾಡ್ತಿರೋದು. ಏನ್ ಧ್ಯಾನ ಮಾಡ್ತಾ ಇದ್ರು, ಏನು ಧ್ಯಾನ, ಏನು ಜಪ, ಏನು ತಪ, ಎಂತ ಅದು ಮೋಸಗಾರನ ಇರುತ್ತೆ. ಹೊರಗೆ ಅಳೋಣ, ಎಮೋಷನಲ್ ಆಗಿ ದೇವರಿಗೆ ಕನೆಕ್ಟ್ ಆಗೋಣ ಅಂದ್ರು ಮೋಸ ಮಾಡೋರು ಯೂಸ್ ಮಾಡ್ಕೊಂತಾರೆ. ಒಳಗಡೆ ಧ್ಯಾನ ಮಾಡ್ತಾ ಪಾರಾಯಣ ಮಾಡೋಣ ಅಂದ್ರು ಅದನ್ನು ಮೋಸಕ್ಕೆ ಯೂಸ್ ಮಾಡ್ಕೊಂತಾರೆ. ಮತ್ತೆ ನಾವು ಹಿಂಗ್ ಬರ್ಕೊಂಡು ಹಾಗಾದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಅಂತಾರೆ, ತತ್ವದಲ್ಲಿ ಒಂದು ತತ್ವದ ಬಗ್ಗೆ ಆದರೂ ಜ್ಞಾನ ಇರಲಿ, ಮುಖ ಪ್ರಸಾದ ದಾಢ್ಯಾಚ. ಹಾಗಾಗಬೇಕು ನಾವು ದೇವರಲ್ಲಿ ಭಕ್ತಿ. ಕೇವಲ ಪ್ರತಿಮೆಯಲ್ಲೇ ದೇವರನ್ನ ಪೂಜೆ ಮಾಡಬಾರ್ದಂತೆ ಕೃಷ್ಣ ಅಂತಾನೆ. ಕೇವಲ ಪ್ರತಿಮೆಯಲ್ಲಿ ಪೂಜೆ ಮಾಡಿ ಬೇರೆ ಕಡೆ ದೇವರು ನೋಡದೆ ಅವ್ರು ಯಾರು ನಮಸ್ಕಾರ ಮಾಡ್ತಾ ಇದ್ರೆ ಓಹೋ ಮಾಡ್ಬಿಟ್ರು ನಮಸ್ಕಾರ, ನಾನ್ ನೋಡಿಲ್ಲ ಅವ್ರನ್ನ ನೋಡು, ಅವರ ಮನಸ್ಸಲ್ಲಿ ಭಾವನೆ ಏನಿದೆ ಅಂತ ನನಗೇನು ಗೊತ್ತಿಲ್ಲ ಅಲ್ವಾ. ನಾನು ಮಹಾಭಕ್ತ, ನಾನು ಮಹಾದಾನಿ, ನಾನು ಮಹಾ ಸಾಧಕ ಅಂತ ಮನಸ್ಸಿನಲ್ಲೇ ನಮ್ಮ ಮೇಲೆ ನಮಗೆ ದಪ್ಪ, ನಮ್ಮ ಮೇಲೆ ದುರಾಂಕಾರದಿಂದ ಬೇರೆಯವ್ರನ್ನೆಲ್ಲ ಬೈತಾರೆ. ಯಾವ ಸ್ತೋತ್ರ ಮಾಡಿದ್ರು ಭಗವಂತ ಒಲಿಯಲ್ಲ, ಅದನ್ನ ಅಧಮ ಭಕ್ತಿ ಅಂತಾರೆ. ಅಂತವರಿಗೆ ಅಧಮತಮಸ್ಸಾಗುತ್ತೆ. ಮಧ್ಯಮ ಭಕ್ತರು ದೇವರೊಬ್ಬ ಸರ್ವೋತ್ತಮ ಇದ್ದಾರೆ ಅಂತ ಮಿಕ್ಕಿದೆಲ್ಲ ಬೇಕಾಗಿಲ್ಲ, ಅವರಿಗೆ ಸ್ವರ್ಗಾದಿಗಳು ಮಾತ್ರ. ನಾನಿವತ್ತು ದೇವರಲ್ಲಿ ಭಕ್ತಿ ಮಾಡ್ತೇನೆ ಅಂದ್ರೆ ನನ್ನೊಳಗಿದ್ದು ಭಗವಂತ ಪ್ರೇರಣೆ ಮಾಡಿ ಭಕ್ತಿ ಮಾಡುತ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡುವಂತಹ ಲೆವೆಲ್ಗೆ ನಾವು ರೀಚ್ ಆಗಬೇಕು ಅನ್ನೋದು ಕೃಷ್ಣದೇವರ ಆಸೆ. ಇದೆಲ್ಲ ಉಪದೇಶ ಮಾಡಿ ತಾನು ಅವತಾರವನ್ನ ಸಮಾಪ್ತಿ ಮಾಡ್ತಾನೆ. ಸಮಾಪ್ತಿ ಮಾಡಾದ ನಂತರದಲ್ಲಿ ರುಕ್ಮಿಣಿ ಸತ್ಯಭಾಮಾದಿ ಎಲ್ಲ ಸ್ತ್ರೀಯರು ಮಹಾಲಕ್ಷ್ಮಿ ಸ್ವರೂಪಿಣಿ ಅವತಾರ ಸಮಾಪ್ತಿ ಮಾಡ್ತಾಳೆ. ವಸುದೇವ ದೇವಕಿ ಎಲ್ಲ ಅವತಾರ ಮುಗಿಸಿದ್ರು. ಕೃಷ್ಣ ಬಿಟ್ಟ ದ್ವಾರಕೆಯನ್ನು ಸಮುದ್ರ ನುಂಗಿಬಿಡುತ್ತೆ. ನುಂಗಾದ್ಮೇಲೆ ಕೃಷ್ಣದೇವರು ವಾಸ ಮಾಡ್ತಾ ಇದ್ದ ಒಂದು ಮನೆ ಮಾತ್ರ ಉಳಿಯಿತು. ಅದೇ ಇವತ್ತು ದ್ವಾರಕಾಧೀಶ ಮಂದಿರ ಅಂತ ದ್ವಾರಾವತಿಯಲ್ಲಿ ವಿರಾಜಮಾನವಾಗಿದೆ. ವಜ್ರ ಕಟ್ಟಿಸಿದ ದೇವಾಲಯ. ಕೃಷ್ಣನೇ ಇಲ್ಲ ಅಂದ ಮೇಲೆ ಪಾಂಡವರು ನಾವಿರೋದಿಲ್ಲ ಅಂತ ಪರೀಕ್ಷಿತ ಮಹಾರಾಜರಿಗೆ ರಾಜ್ಯವನ್ನು ಕೊಟ್ಟು ಹೊರಟೋರು. ಅದಾದ ನಂತರದಲ್ಲಿ ಕಲಿಯುಗದಲ್ಲಿ ಜನಗಳು ಹೇಗಿರ್ತಾರೆ ಅನ್ನುವಂಥ ವೈಭವವನ್ನು ಹೇಳ್ತಾರೆ. ಕಲಿಯುಗದಲ್ಲಿ ಪ್ರಧಾನವಾದದ್ದು ಯಾವುದು? ದುಡ್ಡು. ವಿತ್ತಮೇವ ಕಲವು ಋಣ. ದುಡ್ಡಿತ್ತು ಅಂದ್ರೆ ಮಾಡಿದ್ದೆಲ್ಲ ಸರಿ, ದುಡ್ಡಿಲ್ಲ ಅಂತಂದ್ರೆ ಮಾಡಿದ್ದೆಲ್ಲ ತಪ್ಪು. ಎಂಥ ಮಾತುಗಳು ಭಾಗವತು ಕಣ್ಣೆಲ್ಲರಿಗೆ ಆಗ್ತಾ ಇರುವಂತಹ ಸಂಗತಿ. ವಿತ್ತಮೇವ ಕಲವು ಋಣ ಜನ್ಮ ಆಚಾರ ಕುಲ ಉದಯ. ಅವ್ರು ಏನೂ ಇಲ್ಲ ಅಂತಂದ್ರೆ ಮಹಾಪಂಡಿತ ಸಮಾರೋಹ. ಯಾಕೆ? ದುಡ್ಡಿಲ್ಲ ನಮ್ಮ ಹತ್ರ, ಮಾಡಿದ್ದೆಲ್ಲ ಸರಿ, ಅದು ಬಿಡ್ಬೇಕಂತೆ. ಕಲಿಯುಗ ಅಂತಂದ್ರೆ ಇದೆ, ಹೋಮ ಇಲ್ಲ, ಯಜ್ಞ ಇಲ್ಲ, ದಾನ ಇಲ್ಲ, ತಪಸ್ಸಿಲ್ಲ, ಅಧ್ಯಯನ ಇಲ್ಲ, ಪೂಜೆ ಇಲ್ಲ, ತೀರ್ಥಕ್ಷೇತ್ರ ಯಾತ್ರೆ ಇಲ್ಲ, ಏನಿಲ್ಲ ಅಂತ ಆಗುವಾಗ ಭಗವಂತ ಕಲಿಕೆಯಾಗಿ ಅವತಾರ ಮಾಡಿ ಲೋಕಗಳನ್ನೆಲ್ಲ ಉದ್ಧಾರ ಮಾಡ್ತಾನೆ. ಅಂತ ಭಗವಂತನ ನಾನಾವತಾರಗಳನ್ನ ಮನಸ್ಸಿಗೆ ಮುಟ್ಟುವಂತೆ ನಿರೂಪಣೆ ಮಾಡತಕ್ಕಂತ ಭಾಗವತ. ಅಪ್ಪ ಪರೀಕ್ಷಿತ, ಇನ್ನೇನ್ ಬೇಕು ನೀನು ಕೇಳು ಅಂತ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ, ನನ್ನ ಮೇಲಿನ ವಿಶೇಷವಾದ ಕರುಣೆಯಿಂದ ಎಲ್ಲೂ ಸಿಗದೇ ಇರತಕ್ಕಂತ ನೀವು ಅವಧೂತರು ನನ್ನ ಹತ್ತಿರಕ್ಕೆ ಬಂದು 1 ವಾರಗಳ ಕಾಲ ವಿಶೇಷವಾಗಿ ಭಗವನ್ ಮಹಿಮಾ ತಿಳಿಸಿಕೊಟ್ಟಿದ್ದೀರಿ. ಆದೇಶ ಮಾಡ್ರಿ, ಮಾತನ್ನು ನಿಲ್ಲಿಸ್ಬಿಡ್ತೇನೆ ಅಂತಂದ. ಮಾತು ನಿಲ್ಲಿಸ್ದ. ಶುಕಾಚಾರ್ಯರು ಕೇಳ್ತಾರಂತೆ, ಮಂಗಳ ಆಯ್ತು, ಇವತ್ತು ಭಾಗವತ ನಾನು ಹೇಳಿದ್ ನಂಗೆ ಮಾತೇನೆ ಇಲ್ಲ, ಯಾಕೆ ನಾನು ಹಾಗಿಲ್ಲ, ಆದ್ರಿಂದ ತಪ್ಪು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನಾನು. ಆಚಾರ್ಯ ಭಾಗವತಕ್ಕೆ ಬಂದ್ರಿ ಅಂತಂದ್ರೆ ಅಡ್ವಾನ್ಸ್ ಎಷ್ಟು ಕೊಡ್ತೀರಾಡಿ ಅಂತ ಕೇಳ್ತಾರೆ. ಭಾಗವತ ಪ್ರವಚನ ಅಂತ ಅಂದ್ರೆ ಮಂಗಳ ದಿನ ನಮ್ಗೆ ಏನಾದ್ರು ಸಿಗುತ್ತಾ ಅಂತ ಕೇಳ್ತಾರೆ. ಏನು ಚಪ್ಪಿ ಹೊಡಿಬೇಕು ಅಲ್ವಾ? ಕಥೆಯಲ್ಲಿ ಮಹಿಮಾ ಕಥಾವನ್ನ ಕೇಳಿದಾಗ ಅದು ಕಥಾ ನಮ್ ಗೋಳಿನ ಕಥೆ ಅಲ್ಲ, ಅದು ದುಡ್ಡಿಗಾಗಿ ಶಾಸ್ತ್ರವನ್ನ ಯಾರು ಮಾಡ್ತಾನೆ ಅವನಿಗಿಂತ ನಾಯಿ ಮೇಲು, ಮನ ತಿನ್ನುವ ನಾಯಿ ಮೇಲು. ಹೋಗ್ತಾನೆ ಶುಕ ಮಹಾಮುನಿಗಳು ನೋಡಿ ಎಂಥ ಮಹಾನುಭಾವರು ಶುಕಾಚಾರ್ಯರು. 1 ವಾರ ಹೇಳಿ, ಅಪ್ಪ ನಿನ್ನ ಮೋಕ್ಷಕ್ಕಾಗಿ ನೀನು ಹೇಳು ಅಂತ ಕೇಳಿದೆ. ನಮ್ಮ ಗುರುಗಳು ನನಗೆ ಭಾಗವತ ಮಂಗಳ ಮಾಡಿ ಪಾಠ ಮಾಡಿ ಜನವರಿ 9ನೇ ತಾರೀಕು 2010 ಇಸ್ವಿ 2010 ಜನವರಿ 9 ನನಗೆ ಭಾಗವತಾತ್ಮಕ ಮಂಗಳ ಆಗಿತ್ತು. ಪುಸ್ತಕ ನೀವು ಪ್ರವಚನ ಪಾಠ ಮಾಡಿ ಅನುಮತಿ ಕೊಡ್ತೇನೆ. ಯಾವಾಗ ಅಂದ್ರೆ 1 ರೂಪಾಯಿ ನೀನು ಕೇಳಲ್ಲ ಅಂತ ಕೃಷ್ಣದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡು, ಉಡುಪಿ ಕೃಷ್ಣದೇವರ ಸಾಕ್ಷಿಯಾಗಿ ಭಾಗವತ ಪ್ರವಚನ ಮಾಡಿ ಅವಕಾಶ ಕೊಡ್ತೀನಿ ಅಂತ ಗುರುಗಳು ಹೇಳಿದ್ರು. 15 ವರ್ಷ ಆಯಿತು. ಇಲ್ಲಿ ತನಕ ಭಗವಂತ ಹಾಗೆ ಮಾಡುತ್ತಾ ಇದ್ದಾನೆ. ಸುಮಾರು 900 ಚಿಲ್ಲರೆ ಭಾಗವತ ಮಾಡಿದಂತೆ ಗುರುವಂತಹ ಎಲ್ಲ ಗುರುಗಳ ಪರಮಾನುಗ್ರಹದಿಂದಲೇ ನಡೀತಾ ಇದೆ. ಇಲ್ಲ ನಮ್ಮಂತವರೆಲ್ಲ ಭಾಗವತಕ್ಕೂ ನಮಗೂ ಸಂಬಂಧವೇ ಇಲ್ಲ. ನಾವೆಲ್ಲ ಊಟಕ್ಕೋಸ್ಕರ ವಿದ್ಯಾಪೀಠಕ್ಕೆ ಹೋಗ್ಬೇಕು. ಆದ್ದರಿಂದ ಅನ್ನ ಸಿಗತ್ತೆ,
ಒಳ್ಳೊಳ್ಳೆ ಭಕ್ಷ್ಯಗಳು ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅಧ್ಯಯನ ಮಾಡಬೇಕು ಅಂತ ಹೋದವರಂತೂ ಖಂಡಿತವಾಗಲೂ ಅಲ್ಲ. ಗುರುಗಳ ಅನುಗ್ರಹ, ವೇದವ್ಯಾಸದ ಕೃಷ್ಣದೇವರ ಅಂಗಳದಲ್ಲಿ ಊಟ ಮಾಡಿದ ಅನ್ನ ಇವತ್ತು ಸಮಾಜದಲ್ಲಿ ನಾನು ಒಬ್ಬ ಇದ್ದೇನೆ ಅಂತ ತೋರಿಸ್ಕೊಳ್ಳೋದ್ರ ಭಗವಂತ ಮಾಡಿದ್ದಾನೆ. ಈ ದೃಷ್ಟಿಯಲ್ಲಿ ಯಾರೇ ಆಗಲಿ, ನಾನು ಅಂತಲ್ಲ, ಯಾರೇ ಆಗಲಿ ಶಾಸ್ತ್ರಗಳನ್ನು ಹೇಳುವಾಗ ಶಾಸ್ತ್ರಕ್ಕೆ ಬೆಲೆ ಕೊಟ್ಟೋ ಯೋಗ್ಯತೆ ನಮಗಿಲ್ಲ. ನಾವಿಷ್ಟು ಸಂಭಾವನೆ ಕೊಟ್ವಿ ಅನ್ನೋ ಯೋಗ್ಯತೆ ಕೊಡೋರ್ಗೂ ಇಲ್ಲ. ನಾನು ಸಂಭಾವನೆ ತಗೊಂಡೆ ಅಂತ ಯಾಕೆ ಶಾಸ್ತ್ರಕ್ಕೆ ಬೆಲೆ ಕೊಡೋದು? ಮೋಕ್ಷವನ್ನೇ ಕೊಡೋದು ಗ್ರಂಥಕ್ಕೆ ನಾವೇನ್ರಿ ಬೆಲೆ ಕಟ್ಟಕ್ಕಾಗುತ್ತೆ? ಆದ್ದರಿಂದ ಶುಕಾಚಾರ್ಯರು ತಲೆ ಮೇಲೆ ಕೈ ಒಳ್ಳೇದಾಗ್ಲಿ. ಶುಕಾಚಾರ್ಯ ಹೊರಟೇ ಹೋದ್ರು. ಅವ್ರ ಆ ಕಡೆ ಹೋಗ್ತಾ ಇದ್ದಾಗೆ ತಕ್ಷಕ ಬಂದು ಕಚ್ಚಿಬಿಟ್ಟ. ಅವನು ಕಚ್ಚಿದ ಅನುಭವವೇ ಆಗಲಿಲ್ಲ ಮಹಾನುಭಾವನಿಗೆ. ಜ್ಞಾನೇನ ವೈಯಾಸಿಕಿ ಶಬ್ದಿದೇನ ಭೇದೆ ಖಗೇಂದ್ರ ಧ್ವಜಪಾದ ಮೂಲಂ. ಶುಕಾಚಾರ್ಯರ ಜ್ಞಾನವನ್ನು ಪಡೆದ ಪರೀಕ್ಷಿತ ಗರುಡ ಧ್ವಜನಾದ ನಾರಾಯಣನ ಪಾದಕಮಲವನ್ನು ಹೋಗಿ ಸೇರಿಬಿಟ್ಟ. ಆದ್ದರಿಂದ 7 ದಿನದ ಕಥೆಯ ಕೇಳಿ ಹೇಳಿರೋ ನಮ್ದೆಲ್ಲ ಏನು 7 ದಿನದ ಕಥೆಯ ಕೇಳಿ ಹೇಳಿರೋ ಮಂಗಳದ ಊಟಕ್ಕೆ ಭಾಗವತ ಮಾಡಿದ್ರೆ ನಮಗೇನು ಸಿಕ್ತು, ನನಗೇನು ಬಂತು, ನನಗೇನಲ್ಲ ಆಗಬಾರ್ದು. ಆಯ್ತು ಅಂದ್ರೆ ಭಾಗವತ ಹೇಳಿದ್ದಕ್ಕೂ ಪ್ರಯೋಜನ ಇಲ್ಲ, ಹೇಳಿದ್ದಕ್ಕೂ ಪ್ರಯೋಜನ ಇಲ್ಲ. ದೇವರ ಮಹಿಮೆಯನ್ನ ಕೇಳೋದ್ರಿಂದ ಬರುವಂತಹ ಪುಣ್ಯ ಹೆಚ್ಚು ಅಪೈತಿ ಅರತಿ, ಅನಾಸಕ್ತಿ ಹೋಗುತ್ತೆ. ದೇವರ ಮಹಿಮೆ ಕೇಳಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗುತ್ತೆ. ವಿತೃಷ್ಣ ವಿಚಿತ್ರವಾದ ಆಸೆಗಳು ಪರಿಹಾರ. ಅದು ಬೇಕು, ಇದು ಬೇಕು, ಅದು ತಿನ್ಬೇಕು, ನೋಡ್ಬೇಕು ಅನ್ನೋ ಆಸೆ ಹೋಗುತ್ತೆ. ಸತ್ವಂ ವಿಶುದ್ಧತಿ, ಮನಸ್ಸು ಶುದ್ಧವಾಗುತ್ತೆ. ಭಗವಂತನಲ್ಲಿ ಭಕ್ತಿ ಬರುತ್ತೆ, ಭಗವಂತನ ಭಕ್ತರಲ್ಲಿ ಆಸಕ್ತಿ ಬರುತ್ತೆ. ಸ್ವೋತ್ತಮ ದ್ರೋಹವನ್ನು ಮಾಡಬೇಕು ಅನ್ನೋ ಆಸೆ ಕನಸಿನಂತೂ ಕೊಡುತ್ತೆ. ದೇವರ ಮಹಿಮೆಯನ್ನು ಕೇಳೋದ್ರಿಂದ ಬರುವಂತಹ ಫಲ ಅಂತಹ ವಿಶಿಷ್ಟವಾದ ಗ್ರಂಥ. ಕಲಿಯುಗದಲ್ಲಿ ಎಲ್ಲ ಪುರಾಣ ಕೇಳಬೇಕು. ಆ ಎಲ್ಲ ಪುರಾಣಗಳಿಗಿಂತ 3 ಪುರಾಣಗಳಿಗೆ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ. ಕೆಳಗಿಂದ ಬರೋದಾದ್ರೆ ವಿಷ್ಣು ಪುರಾಣ, ಗರುಡ ಪುರಾಣ, ಭಾಗವತ ಪುರಾಣ. ಆ ಗರುಡದಲ್ಲಿ 2 ಇದೆ, ಪ್ರೇತಕಾಂಡ ಮತ್ತು ಬ್ರಹ್ಮಕಾಂಡ ಅಂತ. ಪ್ರೇತಕಾಂಡ ಅಂತ ಕೇಳ್ಬಿಟ್ರೆ ಆಗೋದು. ಗರುಡ ಪುರಾಣ ಅಂದ್ರೆ ಓಡಬಿಡ್ತಾರೆ ದೂರಕ್ಕೆ. ಅದೇ ನಾಳೆ ಬೆಳಗ್ಗೆ ನಾನು ಹೇಳಿದ್ನಲ್ಲ, ಎಲ್ಲಾ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವೂ ನಮಗಿದೆ. ಆಸ್ಟ್ರೇಲಿಯಾಗೆ ನಾವು ಹೋಗೋದೇ ಇಲ್ಲ. ಆಸ್ಟ್ರೇಲಿಯಾ ಯಾವ ಊರಿದೆ ಅಂತ ಕೇಳ್ತೀವಿ. ಯಮಧರ್ಮರಾಜರ ಲೋಕಕ್ಕೆ ತಪ್ಪಿಸಿ ಹೋಗ್ಬೋದು. ಅದ್ರ ಬಗ್ಗೆ ನಮ್ಗೆ ತಿಳ್ಕೊಳ್ಬೇಕು ಅಂತ ಆಸೆ. ಆದ್ದರಿಂದ ತಪ್ಪಿಸಿಕೊಳ್ಳುವ ಮಾರ್ಗ ಹೇಗೆ ಅಂತ ನೋಡ್ಬೇಕಾಗತ್ತೆ. ಈ ದೃಷ್ಟಿಯಲ್ಲಿ ಉತ್ತಮವಾದ ಗ್ರಂಥ, ಪುರಾಣೋತ್ತಮ, ಸಾತ್ವಿಕ ಪುರಾಣೋತ್ತಮವಾದ ಗ್ರಂಥ ಅದು ಶ್ರೀಮದ್ ಭಾಗವತ. ಆ ಭಾಗವತದ ಹೆಸರು ಹೇಳೋದೇ ಅನಂತ ಜನ್ಮಗಳ ಪುಣ್ಯ. ಅದರ ಪ್ರತಿಯೊಂದು ಅಕ್ಷರಗಳಲ್ಲಿ ಭಗವಂತನ ಅನಂತ ಮೂರ್ತಿಗಳಿದೆ. ಅಂತಹ ವಿಶಿಷ್ಟವಾದ ಶ್ರೀಮದ್ ಭಾಗವತದ ಯಥಾಯೋಗ್ಯವಾದ ಒಂದು ಅನುವಾದವನ್ನ 1 ವಾರದಿಂದ ಈ ಕ್ಷೇತ್ರದ ದೇವರ ಹರಿವಾಯ ಗುರುಗಳ ಸನ್ನಿಧಾನದಲ್ಲಿ ಮಾಡುವಂತಹ ಅವಕಾಶ, ತತ್ರಾಪಿ ಮುಕ್ಕೋಟಿ ದ್ವಾದಶಿ ಪರ್ವಕಾಲದಲ್ಲಿ ಅದನ್ನು ಸಮಾಪ್ತಿ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಅನಂತ ದಿನಗಳ ಭಾಗ್ಯ ಅಂತ ಅನುಸಂಧಾನವನ್ನು ಮಾಡ್ತಾ ಯಾವ ದೃಷ್ಟಿಗೆ ಸಪ್ತಾಹವನ್ನ ಏರ್ಪಾಟು ಮಾಡಿದರು ನಿನ್ನೆ ಅವರು ವ್ಯಾಸರಾವ್ ಹೇಳಿದ ಹಾಗೆ ಆ ಎಲ್ಲ ವಿಶೇಷವಾಗಿರ್ತಕ್ಕಂತಹ ಸಂಕಲ್ಪ ಈಡೇರಲಿ. ಭಾಗವತವನ್ನು ಕೇಳೋದ್ರಿಂದ ಇಂತಹ ಸಂಕಲ್ಪದಿಂದ ಭಾಗವತವನ್ನ ಕೇಳ್ತೀನಿ ಅಂತ ಕೊಡಬಾರ್ದು. ಭಾಗವತವನ್ನ ಕೇಳುವಂತ ಮಾಡಿದ್ದೇ ಭಗವಂತನ ಅನುಗ್ರಹ. ಆದ್ದರಿಂದ ಅದು ಮಾಡೋದ್ರಿಂದ ನಾವು ಸಂಕಲ್ಪ ಮಾಡಿದ್ದಕ್ಕಿಂತ ಕೋಟಿ ಕೊಟ್ಟು ಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ವಿಶೇಷವಾದ ಅನುಗ್ರಹವನ್ನ ಅವರಿಗೆ ಭಗವಂತ ಮಾಡಲಿ. ಎಲ್ಲರಿಗೂ ಕೂಡ ಶ್ರದ್ಧೆಯಿಂದ ಅದು 2 ಹೊತ್ತು, ಒಂದು ಕೇಳೋದೇ ಕಷ್ಟ. ಈ 2 ಹೊತ್ತಲ್ಲಿ ಶ್ರದ್ಧೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ಕೂಡ ಹರಿವಾಯು ಗುರುಗಳ ಭಾಗವತ ಪ್ರತಿಪಾದ್ಯರಾದ ವೇದವ್ಯಾಸ ಭಿನ್ನ ವೈಷ್ಣವಿ ಸತ್ಯ ಸಮೇತ ಗೋಪಾಲಕೃಷ್ಣ ದೇವರ ವಿಶೇಷ ಅನುಗ್ರಹವಾಗಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ವೇದವ್ಯಾಸ ಪ್ರತಿಪಾದ್ಯ ಭಾಗವತ ಪ್ರತಿಪಾದ್ಯ ವೇದವ್ಯಾಸ ಭಿನ್ನ ವೈಷ್ಣವಿ ಸತ್ಯ ಸಮೇತ ಗೋಪಾಲಕೃಷ್ಣ ಪ್ರಿಯತಾಂ ಸುಪ್ರೀತೋರ್ದು ಶ್ರೀ ಕೃಷ್ಣ ಪ್ರಣಮಸ್ತು. ಗೋವಿಂದ ಗೋವಿಂದ ಗೋವಿಂದ. श्री गुरुभ्यो नमः. पपाकरुल्लासवासिकासरवलमं मुखम्बरदराजस्य तस्मिन् उपास्महे. ಶ್ರೀ ಹರಿವಾಯ ಗುರುಗಳ
ಪರಿಪೂರ್ಣ ಅನುಗ್ರಹದಿಂದ ಈ ಒಂದು 7 ದಿನ ಭಾಗವತದ ಇದನ್ನು ಒಂದು ಭಾಗವತ ಉಪನ್ಯಾಸ ತಗೊಂಡ್ರೆ ಶ್ರವಣಕ್ಕೆ ಚೆಂದಾಗಿದೆ. ಅದೇ ಟೈಮ್ನಲ್ಲಿ ನಮ್ಮ ದೇಹದಲ್ಲಿರುವ ತತ್ವಾಭಿಮಾನಿಗಳಿಗೂ ನಮ್ಮ ದೇಹಕ್ಕಿರುವ ಇಂದ್ರಿಯಗಳಿಗೂ ಒಂದು ಅನುಗ್ರಹ ಅಂತ ಹೇಳ್ಬೋದು. ಶಿವರಾಶಿಲಿ ದೀಪಾವಳಿಯಿಂದ ಪಟಾಸ್ ವ್ಯಾಪಾರ, ಅದು ನಮ್ಮೂರಲ್ಲಿ ಒಂದು ವಾರವಾಗಿ ಮರುತಾಚಾರದ ಪಟಾಸ್ ಮುಖ್ಯವಾಗಲೇ ಹೇಳ್ತಾನೆ. ವಿದ್ಯಾ ಭಾಗವತರು ಉಪನ್ಯಾಸ ಮಾಡ್ತಾರೆ. ನಮ್ಮ ಜ್ಞಾನಕ್ಕನ ಶಕ್ತಿಯೋ ಸಾಲದು, ಅವರೆಲ್ಲ ದೊಡ್ಡ ದೊಡ್ಡ ಮಹನೀಯರು. ಆಗ ಇವರು ಚಿಕ್ಕವರಂತೆಲ್ಲ ಹೇಳ್ತಾರೆ, ಇವರು ಏನು ಏನಿಗೆ ಕಥೆ ಕೇಳ್ತಾರೆ, ಏನು ಸ್ಟೈಲಿಗೆ ಕಥೆ ಕೇಳ್ತಾರೆ, ಅದರಲ್ಲಿ ನಮಗೆಲ್ಲರಿಗೂ ನಿಧಾನ ಬತ್ತಿ ಕೀಟ್ರೆ ಕೊನೆ ಶಬ್ದ ಬರ್ತದೆ. ಆ ಥರ ಒಂದು ವಾರ ನಾವು ಹೇಳಿದ್ದಕ್ಕೆ ಪಾಪ ಇವರು ಗಟ್ಟಿ ಹಾಕೋಕ್ಕಾಗಲ್ಲ. 2 ವಿಷಯ ಹೇಳ್ತಾರೆ. ಒಂದು, ಆ ಸುಬ್ರಹ್ಮಣ್ಯ ದೇವರ ಕ್ಷೇತ್ರ ಈ ಮೇಳ ಒಳ್ಳೆ ನನಗೆ ಸೊಳ್ಳೆ ದಿನ ಬರ್ತಾರೆ. ಸೊಳ್ಳೆ ಎಲ್ಲ ದೈತ್ಯ ಬಿಟ್ಟಿಟ್ಬಿಟ್ರಿ. ಅದ್ರ ತುಂಬಿ ಬಂತು ನೋಡ, ನೀವೆಲ್ಲ ಯಾರು ಗಮನಿಸ್ಕೊಂಡಿಲ್ಲ. ತುಂಬಿ ಬಂತು, ಸುಬ್ರಹ್ಮಣ್ಯ ದೇವರಿಗೆ ತೃಪ್ತಿ ಆಗ್ತಾ ಆಮೇಲೆ ಮತ್ತೆ ದಿನ ತುಂಬಿ ಬರಲ್ಲ. ಆ ದುಂಬಿ ಕಥೆ ಹೇಳೋ ತಕ್ಷಣದಲ್ಲಿ 1 ಸೆಕೆಂಡ್ ಎಲ್ಲಿಂದ ದುಂಬಿ ಬಂತು ಇಲ್ಲ, ಆ ದುಂಬಿ ಹಾಗೆ ದುಂಬಿ ಬಗೆಯೇ ಹಾಗಾಯ್ತು. ಹಾಗಾದ್ರೆ ಅವ್ರು ಹೇಳುವ ಕಥೆಯಲ್ಲಿ ಸಾರವಿತ್ತು, ಅದು ಉಂಟಾದ ಪ್ರಮಾಣವೂ ಇತ್ತು ಅಂತ ಹೇಳಿದಾಗ ಆ ಪ್ರಮಾಣ ಇದೆ. ಇನ್ನೊಂದು, ನಾವೆಲ್ಲ ಇನ್ನೊಂದು ಕೆಲಸ ಮಾಡಿದರೆ ಗುರುಮುಖೇನು ಮಾಡೋರು, ಅದೇ ಗುರುವಿಗೆ ಸಮರ್ಪಣೆ ಮಾಡೋಣ. ನಿನ್ನೆ ಹೋಗಿ ಯಶರಾಜ ಮಠದಲ್ಲಿ ನನ್ನ ವಿದ್ಯಾರ್ಥಿ ಶ್ರೀಪಾದಗಳ ಮುಂದೆ ಹೋಗಿ ಕೊನೆಗೆ ಮುಂದಿನ ಉಪನ್ಯಾಸಗಳು ನಿನ್ನೆ ರಾತ್ರಿ ಯಾರು ನೋಡಿರೋ ಅವ್ರಿಗೆ ಗೊತ್ತಿಲ್ಲ, ಅವೆಲ್ಲ ನೋಡಿವು. ಸುಮಾರು 11 ಗಂಟೆಗೆ ಒಂದು ಉಪನ್ಯಾಸ. ಇಲ್ಲಿ ಏನು ಕಂಠ ಇತ್ತು ಅದೇ ಶಬ್ದ, ಅದೇ ವೈರಸ್ಸು, ಅದೇ ಒಂದು ಪುಷ್ಟಿ ಆ 11 ಗಂಟೆಗೆ ಇಲ್ಲಿಂದ ಮಾಡಿಕೊಂಡು ಅಲ್ಲಿ ಉಪಾಸನೆ ಹೋಗಿ ಅಲ್ಲಿ ಉಪಾಸನದವರು ತೆಗೆದಿಕ್ಕಲ್ಲ. ಅಷ್ಟೊಂದು ದೇಹದಲ್ಲಿ ದೇವರಿನ್ನೂ ಅವರಿಗೆ ಆರೋಗ್ಯವನ್ನು, ಒಂದು ಅಭಿಮಾನವನ್ನು ಈ ಊರ ಮೇಲೆ. ಯಾಕಂದರೆ ಅಲ್ಲಿ ಹೋಗಿ ಉಪನ್ಯಾಸ ಮಾಡಿರು, ಅವರು ಉಪನ್ಯಾಸ ಮಾಡಲ್ಲ. ಇಲ್ಲಿ ಮಾಡಿ 1 ವಾರ ಉಪನ್ಯಾಸವನ್ನು ಅಲ್ಲಿ ಗುರುಗಳಿಗೆ ಸಮರ್ಪಣೆ ಮಾಡಿ ಮತ್ತೆ ಇಲ್ಲಿ ಬಂದಿದ್ದಾರೆ. ಹಾಗಾದರೆ ಈ ಕಥೆಯನ್ನು ಹೇಳಬೇಕು ಅಂತ ಏರ್ಪಾಡು ಮಾಡಿದೆ ಆ ವ್ಯಕ್ತಿಗೂ ಒಂದು ಸಮರ್ಪಣಾ ಕಾರ್ಯಕ್ರಮ ಚೆಂದಾಗಿ ಇತ್ತು. ಅವರು ಮಾಡಿದ ಒಂದು ಉಪನ್ಯಾಸ, ಒಂದು ಶ್ರವಣ ಧ್ಯಾನ ಇದೆಲ್ಲವೇ ಅವರು ಸಮರ್ಪಣೆ ಮಾಡಿ ಒಂದು ಇಲ್ಲಿ ಅಭಿಷ್ಟವಾದ ರಾತ್ರಿಗೆ ಸಮರ್ಪಣೆ ಮಾಡಿದರು. ಇನ್ನೊಂದು ಅಪ್ಲಿಕೇಶನ್ ಇವಾಗ ಹಾಕಿರ್ತಾನೆ. ಮತ್ತೆ ಮೇ ತಿಂಗಳು ಈಗಾಗಲೇ ಚಿಕ್ಕ ಮಾಸದಲ್ಲಿ ಒಬ್ಬರು ಈಗಾಗಲೇ ನಾನು ಇವರೇ ಉಪನ್ಯಾಸ ಮಾಡಿ ಆಗಬೇಕು ಆಯತರಂಗ ಮಧ್ಯೆ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ಆಗ್ರಹಗಳನ್ನ ಅವರು ಬಿಡುಗೂಡು. ನಾವು ಅಲ್ಪ ಸ್ವಲ್ಪ ಸ್ವಂತ ಒಂದು ಕಡೆ, ನಮ್ಮೂರ ಹಳೆಯ ನಮ್ಮನೆ ಹಳೆಯ ಅದೆಲ್ಲ ಒಂದು ಕಡೆ ಇಟ್ಕೊಳ್ಳಿ. ಆದರೂ ದೊಡ್ಡ ವಿದ್ವಾಂಸರು, ವಯಸ್ಸು ಚಿಕ್ಕವರಾದ್ರು ಕೂಡ ದೊಡ್ಡ ವಿದ್ವಾಂಸರು. ಅವರು ನಾವು ಅಭಿಮಾನದಿಂದ ಕರೀತಾ ಇದ್ದಾರೆ. ಅವರು ಹೇಳಿದಾಗ ಎಷ್ಟು ಕೊಡ್ತಿ, ಎಷ್ಟು ಜನ ಬರ್ತಾರೆ, ಏನು ವ್ಯವಸ್ಥೆ ಮಾಡಿದ್ದಾರೆ ಕೇಳ. ಎಲ್ಲದಕ್ಕೂ ಇಲ್ಲಿ ಒಂದೇ ಒಂದು ರಾಯರು ಮತ್ತು ವರರಾಜರಿಗಾಗಿ ಅವರು ಬಂದು ಈ ಒಂದು ಕಾರ್ಯಕ್ರಮನ ನಮ್ಮ ದೇವಸ್ಥಾನದಲ್ಲಿ ಮಾಡಿ ಇನ್ನೂ ಮತ್ತೆ ಭಾಗವತ ನಡೆಯುವ ಒಂದು ಉತ್ಪತ್ತಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಇದಕ್ಕಿಂತ ಬೇರೆ ಏನು ಹೇಳಕ್ಕಾಗದು. ನಾರಾಯಣನನ್ನು ಅದಕ್ಕೋಸ್ಕರ ನಿಲ್ಲಿಸಿದೆ. ಯಾಕಂದರೆ ನಮಗೆಲ್ಲ ವಯಸ್ಸು ಇಲ್ಲ, ಅಷ್ಟು ಯೋಗಿದೀವಲ್ಲ. ಅವರು ಇಷ್ಟೊಂದು ವಯಸ್ಸಿರೋ ಕೂಡ ನಮ್ಮ ಮಂಗಳಕ್ಕೆ ಬಂದು ನಿಂತಿರ್ತಾನೆ ಅಂತೇಳಿ ಅವರನ್ನು ನಿಲ್ಲಿಸಿ ದೊಡ್ಡವರಾಗೂ ಬಂದಿದ್ದಾರೆ. ಎಲ್ಲರೂ ಬಂದಿದ್ದ ಈ ಕೆಲಸ ಮಾಡಬೇಕು, ನಾವು ಹುಡುಗಾಟ ಮಾಡಬಾರ್ದು. ಇದೆಲ್ಲ ದೊಡ್ಡ ವಿಷಯ. ಇದೆಲ್ಲ ನಮಗೆ ಮತ್ತೆ ಸಿಗಬೇಕು ಅಂದರೆ ನಿಮ್ಮಂಥ ದೊಡ್ಡವರು ಬರಬೇಕು. ಇಂಥ ಮಾಡಿ ಒಂದು ದೊಡ್ಡ ವ್ಯಕ್ತಿಯು ನಮ್ಮಲ್ಲಿ ಆವಾಗ ಬಂದು ಜಾಗೃತವನ್ನು ಮಾಡಬೇಕು. ನೀವೆಲ್ಲ ಕಥೆ ಕೇಳಿದ್ರಿ, ಜಾಗೃತರಾಗಿದ್ರಿ. ಈ ಶ್ರವಣ ಮಾಡಿದ್ದಕ್ಕೆ, ಈ ಭಾಗವತಕ್ಕೆ ನೀವು ಇಲ್ಲಿಂದ ಒಂದು ವೈರಾಗ್ಯನ ತಗೊಂಡೋಗಿ ಅದನ್ನು ಇನ್ನೂ ಮುಂದುವರಿಸಿ ಮತ್ತು ದೇವರಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಎಲ್ಲರ ಪರವಾಗಿ ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಮನೆ